Hello, my dear students. So, how are you all? I hope you all are doing well. And today, as you all know, that ನಾವು ಯಾವ ಚಾಪ್ಟರ್ ನ ಮಾಡ್ಲಿಕ್ಕೆ ಹೋಗ್ತಿದೀವಿ, that is your amines and nitrogen containing compounds. ಸೊ ಈ ಚಾಪ್ಟರು ತುಂಬಾನೇ ಈಸಿ ಇದೆ, ಚಿಕ್ಕದಾಗಿದೆ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಿವಿಷನ್ ಮಾಡ್ಕೊಂತ ಹೋಗೋಣ ಈ ಚಾಪ್ಟರ್ನ. ಸೊ ವಾಟ್ ವಿ ವಿಲ್ ಲರ್ನ್ ಟುಡೇ ಇನ್ ದಿಸ್ ಚಾಪ್ಟರ್, ಏನೇನು ಓದ್ಕೊಂತೀವಿ ಅಂತ ಹೇಳಿದ್ರೆ, ದಾಟ್ ವಿಲ್ ಬಿ ಯೋರ್ ಜನರಲ್ ಇನ್ಫಾರ್ಮೇಶನ್ ಸ್ವಲ್ಪ ನೋಡ್ಕೊಂತ ಹೋಗ್ತೀವಿ, ಪ್ರಿಪ್ರೇಷನ್ ಯಾವ ತರ ಮಾಡ್ತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ನ ನೋಡ್ಕೊಂತ ಹೋಗ್ತೀವಿ, ಬೇಸಿಕ್ ಸ್ಟ್ರೆಂತ್ ನ ನೋಡ್ಕೊಂತ ಹೋಗ್ತೀವಿ, ವಿಚ್ ವಿಲ್ ಬಿ ಯೋರ್ ಸ್ಟಾರ್ ಟಾಪಿಕ್ ಹಿಯರ್. ಅಂಡ್ ನೆಕ್ಸ್ಟ್ ಇಸ್ ಯೋರ್ ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್. ಎಲ್ಲಾ ಚಾಪ್ಟರ್ ಅಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೋಡ್ಕೊಂತ ಹೋಗ್ತಿದೀವಿ, ಸೊ ಇದರಲ್ಲೂ ಕೂಡ ನೋಡ್ತೀವಿ ನಾವು. ಅಂಡ್ ದಿಸ್ ಲಾಸ್ಟ್ ಒನ್ ಇಸ್ ಯೋರ್ ಅದರ್ ನೈಟ್ರೋಜನ್ ಕಂಟೈನಿಂಗ್ ಕಂಪೌಂಡ್ಸ್ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್ ನೋಡ್ಕೊಂತ ಹೋಗೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ಜನರಲ್ ಇನ್ಫಾರ್ಮೇಶನ್. ಸೊ ಜನರಲ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಅಮೈನ್ಸ್ದು ಯಾವ ತರ ಸ್ಟ್ರಕ್ಚರ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕು, ರೈಟ್? ಸೊ ನಾವು ಅಮೈನ್ಸ್ ಅಂತ ಹೇಳಿದಾಗ ಅದ್ರಲ್ಲಿ ಯಾವ ಗ್ರೂಪ್ ಇರುತ್ತೆ? ನೈಟ್ರೋಜನ್ ಗ್ರೂಪ್ ಇರುತ್ತೆ. ಸೊ ನೈಟ್ರೋಜನ್ಗೆ ನಾವು ವೇಲೆನ್ಸಿ ನೋಡಿದಾಗ, ಸೊ ವೇಲೆನ್ಸಿ ಏನಾಗಿರುತ್ತೆ? 3 ವೇಲೆನ್ಸಿ ಆಗಿರುತ್ತೆ. ಅಂಡ್ ಇನ್ನೊಂದು ಏನಾಗಿರುತ್ತೆ ನನ್ನ ಹತ್ರ? ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಅದ್ರ ಹತ್ರ ಇರುತ್ತೆ, ರೈಟ್? ಯು ಆಲ್ ನೋ ದಿಸ್. ಮ್ಯಾಮ್ ಈ ಲೋನ್ ಪೇರ್ ಎಲ್ಲಿಂದ ಬಂತು? ಸೊ ನೈಟ್ರೋಜನ್ ನೀವು ತಗೊಂಡಾಗ 1s2 2s2 2p3 ಅಂತ ಬರೀತಿರಲ್ವಾ? ಸೊ ಈ 2s2 ಅಲ್ಲಿ ಏನ್ ಎಲೆಕ್ಟ್ರಾನ್ಸ್ ಇದಾವೆ, ದೀಸ್ ಆರ್ ಯೋರ್ ಲೋನ್ ಪೇರ್, ಈ ಎಲೆಕ್ಟ್ರಾನ್ಸ್ ಇರೋದು. ಅಂಡ್ ಪಿ ಅಲ್ಲಿ ಏನಿದೆ, ಸೊ ದಟ್ ಈಸ್ ಯೋರ್ ಒಂದೊಂದು ಎಲೆಕ್ಟ್ರಾನ್ ಒಂದೊಂದು ಮೋನೋ ಆಟಮ್ ಜೊತೆ ಬಾಂಡ್ ಮಾಡಕ್ಕೆ ರೆಡಿ ಆಗಿದೆ. ಸೊ ಹೈಬ್ರಿಡೈಸೇಷನ್ ಏನಾಗೋಯ್ತು ಈ ನೈಟ್ರೋಜನ್ದು? ಸೊ ಹೈಬ್ರಿಡೈಸೇಷನ್ ಇದಿಷ್ಟು ಸೇರಿ sp3 ಹೈಬ್ರಿಡೈಸೇಷನ್ ಆಗ್ತಾ ಹೋಯ್ತು. ಕ್ಲಿಯರ್? ಸೊ ಈ ನೈಟ್ರೋಜನ್ದು ನಾನು ಏನಾದ್ರೂ ಪಕ್ಕದಲ್ಲಿ ಈ ಗ್ರೂಪ್ಸ್ ನ ಚೇಂಜ್ ಮಾಡ್ಕೊಂತ ಹೋದ್ರೆ ಎಷ್ಟು ಟೈಪ್ಸ್ ಆಗ್ಬೋದು ಅದನ್ನ ನೋಡ್ಕೊಂತ ಹೋಗೋಣ. ಸೊ ಸಿ, ಫಸ್ಟ್ ಒಂದಲ್ಲಿ ನಾನು ಏನ್ ಮಾಡ್ತೀನಿ, ಇದೇ ನೈಟ್ರೋಜನ್ಗೆ ಎಲ್ಲಾ ಕಡೆನೂ ನಾನೇನ್ ಮಾಡಿದೆ? ಹೈಡ್ರೋಜನ್ ನ ಹಾಕ್ತಾ ಹೋದೆ. ಎಲ್ಲಾ ಕಡೆನೂ ಏನ್ ಮಾಡಿದೆ? ಹೈಡ್ರೋಜನ್ ನ ಹಾಕ್ತಾ ಹೋದೆ. ನೆಕ್ಸ್ಟ್ ಒಂದಲ್ಲಿ ಏನ್ ಮಾಡ್ತೀನಿ? ಎಲ್ಲಾ ಕಡೆ ಏನ್ ಮಾಡ್ತೀನಿ? ಹೈಡ್ರೋಜನ್ ನ ಹಾಕ್ತೀನಿ, ಎಕ್ಸೆಪ್ಟ್ ಒನ್ ಸೈಟ್. ಸೊ ಒಂದು ಸೈಟ್ ಅಲ್ಲಿ ನಾನು ಏನ್ ಮಾಡಿದೆ? ಯಾವ್ದೋ ಒಂದು ಅಲ್ಕೈಲ್ ಗ್ರೂಪ್ R ಗ್ರೂಪ್ ಹಾಕಿದ್ದೀನಿ, ಆಯ್ತಾ? ಸೊ ಇಟ್ ಇಸ್ ಒನ್ ಕೈಂಡ್ ಆಫ್ ಟೈಪ್. ಇನ್ನೊಂದ್ರಲ್ಲಿ ನಾನು ಏನ್ ಮಾಡಿದೆ? ಇದೇ ನೈಟ್ರೋಜನ್ಗೆ 2 ಸೈಡ್ ನಾನು ಏನ್ ಮಾಡಿದೆ? R ಗ್ರೂಪ್ ಹಾಕ್ತಾ ಹೋದೆ. 2 ಸೈಡ್ R ಗ್ರೂಪ್ ಹಾಕ್ತಾ ಹೋಗಿದ್ದೀನಿ. ಅಂಡ್ ಹಿಯರ್ ಇಸ್ ಯೋರ್ 1 ಹೈಡ್ರೋಜನ್. ಇನ್ನೊಂದು ಟೈಪ್ ಅಲ್ಲಿ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ, ದಟ್ ಈಸ್ ಎಲ್ಲಾ ಕಡೆನೂ R ಗ್ರೂಪ್ ಹಾಕ್ತೀನಿ. ಸೊ ಎಲ್ಲಾ ಕಡೆನೂ R ಗ್ರೂಪ್ ಹಾಕ್ತೀನಿ. ಮ್ಯಾಮ್ ಈ ಲೋನ್ ಪೇರ್ ಎಲ್ಲದ್ರಲ್ಲೂ ಏನಕ್ಕೆ ಬರೀತಿದ್ದೀರಾ? ಸೊ ಐ ಹ್ಯಾವ್ ಅ ರೀಸನ್ ಫಾರ್ ಇಟ್. ಸೊ ಸಿ, ಇದಾಯ್ತು. ಇನ್ನೊಂದ್ ಕಡೆ ಏನ್ ಮಾಡ್ತೀನಿ? ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಕೊಟ್ಬಿಡ್ತೀನಿ. ಏನ್ ಮಾಡ್ತೀನಿ? ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಕೊಟ್ಬಿಡ್ತೀನಿ. ಅಂಡ್ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ? ಈ ತರ ಕೋಆರ್ಡಿನೇಟ್ ಬಾಂಡ್ ಮಾಡ್ಕೊಂತೀನಿ R ಜೊತೆ. ಯಾವ ತರ ಬಾಂಡ್ ಮಾಡ್ಕೊಂತೀನಿ? ಕೋಆರ್ಡಿನೇಟ್ ಬಾಂಡ್ ಮಾಡ್ಕೊಂತೀನಿ. ಓಕೆ, ಸೊ ಕೋಆರ್ಡಿನೇಟ್ ಬಾಂಡ್ ಈ ತರ ಬರೆದ್ಬೇಕಾದ್ರೆ ನಾವು ಯಾವುದೇ ಒಂದು ಚಾರ್ಜ್ ಮಾಡಲ್ಲ. ಬಟ್ ಈ ಕೋಆರ್ಡಿನೇಟ್ ಬಾಂಡ್ ನಾವು ಯಾವಾಗ ಕೋವಲೆಂಟ್ ಬಾಂಡ್ ಕನ್ವರ್ಟ್ ಮಾಡ್ತೀವಿ, ದೆನ್ ವಿ ವಿಲ್ ಆಡ್ ದ ಚಾರ್ಜ್ ಹಿಯರ್. ಯಾವ ಕಡೆ? ಆರೋ ಮಾರ್ಕ್ ಇರೋ ಕಡೆ ನಾವೇನ್ ಮಾಡ್ತೀವಿ? ಹಿಯರ್ ಪಾಸಿಟಿವ್, ಹಿಯರ್ ನೆಗೆಟಿವ್. ಸೊ ಇಫ್ ಯು ಡೋಂಟ್ ರೈಟ್ ದಿಸ್. ಸೊ ಈಗ ಬರೋಣ ಇದ್ರದ್ದು ಏನೇನ್ ನೇಮ್ ಅಂತ ಹೇಳ್ತೀರಾ. ಸೊ ಯಾವಾಗ ಮೂರೂ ಹೈಡ್ರೋಜನ್ ಆಗಿರುತ್ತೆ, ಸೊ ವಾಟ್ ಯು ವಿಲ್ ಕಾಲ್ ಇಟ್ ಆಸ್ ಅಮೋನಿಯಾ. ಏನ್ ಕರಿತೀರಾ? ಅಮೋನಿಯಾ ಅಂತ ಕರಿತೀರಾ. ಅಂಡ್ ಯಾವಾಗ ಒಂದು ಅಲ್ಕೈಲ್ ಗ್ರೂಪ್ ಹಾಕ್ತೀರಾ, ಅದನ್ನ ಏನ್ ಕರಿತೀರಾ? ಇವಾಗ ಪ್ರೈಮರಿ ಅಮೈನ್ಸ್ ಅಂತ ಕರಿತಾ ಹೋಗ್ತೀರಾ. ಯಾವಾಗ 2 ಅಲ್ಕೈಲ್ ಗ್ರೂಪ್ ಇರುತ್ತೆ, ಯು ವಿಲ್ ಕಾಲ್ ಇಟ್ ಆಸ್ ಸೆಕೆಂಡರಿ ಅಮೈನ್. 3 ಅಲ್ಕೈಲ್ ಗ್ರೂಪ್ ಇದ್ರೆ ಟರ್ಷರಿ ಅಮೈನ್ಸ್. ಅಂಡ್ ನೆಕ್ಸ್ಟ್ ಒಂದು ತಿಳಿದ್ಯೋ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಟೈಪ್ ಅಲ್ಲದು ಆಗಿರುತ್ತೆ, ಆಸ್ ಅಯೋನ್ಸ್ ಇರೋದ್ರಿಂದ. ಕ್ಲಿಯರ್? ಸೊ ಓಕೆ ಮ್ಯಾಮ್, ನಮಗೆ ಯಾವ ತರ ಅಮೈನ್ಸ್ ಇರುತ್ತೆ, ಸ್ಟ್ರಕ್ಚರ್ಸ್ಗಳು ನಮ್ಗಂತೂ ಗೊತ್ತಾಗ್ತಾ ಹೊಲ್ಟೋಯ್ತು. ಸೊ ನಾವ್ ವಿ ಆರ್ ಗುಡ್ ಟು ಗೋ ಫಾರ್ ಆರ್ ಪ್ರಿಪ್ರೇಷನ್ ಮೆಥಡ್ಸ್. ಸೊ ಬೇಗ ಪ್ರಿಪ್ರೇಷನ್ ಮೆಥಡ್ಸ್ ನ ನೋಡ್ಕೊಂತ ಹೋಗೋಣ. ಅಂಡ್ ದೆನ್ ವಿ ವಿಲ್ ಡಿಸ್ಕಸ್ ಅವರ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಪ್ರಿಪ್ರೇಷನ್ ಮೆಥಡ್ಸ್ ಅಲ್ಲಿ ಬರ್ತಾ ಹೋದ್ರೆ, ನಾವು ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ ಯಾವ ತರ ಡಿವೈಡ್ ಮಾಡಿದ್ವಿ ಕಾಮನ್ ಸಬ್ಸ್ಟ್ರೇಟ್ ಗಳನ್ನ, ಅದೇ ತರ ಮಾಡ್ತಾ ಹೋಗ್ತೀವಿ, ಸೊ ದಟ್ ನಮ್ಗೆ ಮೆಮೊರಿಯಲ್ಲಿ ನೀಟಾಗಿ ಇರ್ಲಿ ಅಂತ. ಸೊ ನೋಡಿ, ಕಾಮನ್ ಸಬ್ಸ್ಟ್ರೇಟ್ ತಗೊಂಡಾಗ ಯಾವಾಗ ನಿಮ್ಗೆ ಆಸಿಡ್ ಅಮೈಡ್ ಕೊಟ್ಟಿರ್ತಾರೆ, ಸಯನೈಡ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಆಲ್ಡಿಹೈಡ್ ಅಥವಾ ಕೀಟೋನ್ಸ್ ಕೊಟ್ಟಿರ್ತಾರೆ, ಈ ಮೂರರಿಂದ ನೀವು ದಟ್ ಈಸ್ ಯುವರ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ 3 ಟೈಪ್ಸ್ ಆಫ್ ಅಮೈನ್ಸ್ ಕೂಡ ಪಡ್ಕೋಬಹುದು. ಅಂಡ್ ನಮಗೆ ಗೊತ್ತಿದೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಟೈಪ್ ಆಫ್ ನಾವ್ ಏನಾದ್ರೂ ಕಂಪೋನೆಂಟ್ಸ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ, ದೇರ್ ಶುಡ್ ಬಿ ಲಿಟಲ್ ಚೇಂಜಸ್ ಇನ್ ಸಬ್ಸ್ಟ್ರೇಟ್. ರಿಯೇಜೆಂಟ್ ಚೇಂಜ್ ಆಗಲ್ಲ, ಬಟ್ ಸಬ್ಸ್ಟ್ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೊಂದು ಗೊತ್ತಿರಬೇಕು. ನೆಕ್ಸ್ಟ್, ಬರೀ ಪ್ರೈಮರಿ ಅಮೈನ್ಸ್ ಯಾವ್ದ್ರಿಂದ ಒಬ್ಟೈನ್ ಮಾಡ್ಕೊಂತೀವಿ? ದಟ್ ಈಸ್ ಯೋರ್ ಹಾಫ್ಮನ್ಸ್ ಎಕ್ಸಾಸ್ಟಿವ್ ಮಿಥೈಲೇಷನ್ ಅಥವಾ ಇಥೈಲೇಷನ್ ಬರುತ್ತೆ.
ಅಂಡ್ ಗ್ಯಾಬ್ರಿಯಲ್ ಥಾಲಿಮೈಡ್ ಸಿಂಥಸಿಸ್ ಫಾರ್ ಪ್ರೈಮರಿ ಅಮೈನ್ಸ್ ಓನ್ಲಿ. ಅದನ್ನ ನೀವು ನಿಮ್ದು ಬೋರ್ಡ್ ಎಕ್ಸಾಮಿನೇಷನ್ಗೋಸ್ಕರ ನೀವು ತುಂಬಾನೇ ಸತಿ ಓದಿದ್ದೀರಾ. ಸೊ ಐ ಹೋಪ್ ಅದನ್ನ ನಿಮ್ಗೆ ಜಾಸ್ತಿ ಇನ್ನ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟ್ ಫ್ರಮ್ ನೈಟ್ರೋ ಕಂಪೌಂಡ್ಸ್. ನೆಕ್ಸ್ಟ್ ಬಂದ್ ಬರೋಣ ಫಾರ್ ಸೆಕೆಂಡರಿ ಅಮೈನ್ಸ್ ಓನ್ಲಿ. ಸೊ ಬರೀ ಸೆಕೆಂಡರಿ ಅಮೈನ್ಸೇ ಸಿಗುತ್ತೆ ಅಂಡ್ ಟರ್ಷರಿ ಅಮೈನ್ಸೇ ಸಿಗುತ್ತೆ. ಅದ್ಯಾವುದು? ದಟ್ ಈಸ್ ಯೋರ್ ಓನ್ ಪ್ರೈಮರಿ ಅಮೈನ್ ಇಟ್ ಸೆಲ್ಫ್. ಸೊ ಪ್ರೈಮರಿ ಅಮೈನ್ಸ್ ಇಂದಾನೆ ನಾವು ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ಸ್ ನ ಒಬ್ಟೈನ್ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಈಸ್ ಯೋರ್ ಫಾರ್ ಮಿಕ್ಸ್ಚರ್. ಸೊ ಯಾವ ಟೈಪ್ ಆಫ್ ಪ್ರಿಪರೇಷನ್ ಮೆಥಡ್ ಅಲ್ಲಿ ನಿಮಗೆ ಆಲ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂಡ್ ನಂದು ಕ್ವಟರ್ನರಿ ಅಮೋನಿಯಂ ಸಾಲ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ದಾಟ್ ಕೈಂಡ್ ಆಫ್ ರಿಯಾಕ್ಷನ್ kept under for mixtures. ಸೊ ಅಲ್ಲಿ ಯಾವ್ದು ಬರುತ್ತೆ? ಓನ್ಲಿ ಅಲ್ಕೈಲ್ ಹ್ಯಾಲೈಡ್ಸ್ ಅಂಡ್ ನಿಮ್ದು ಒಂದು ಆಲ್ಕೋಹಾಲ್ಸ್ ನ ನೋಡ್ಕೊಂತ ಹೋಗ್ತೀರಾ. ಅಂಡ್ ಈ ಒಂದು ರಿಯಾಕ್ಷನ್ ಅಲ್ಲಿ ಒಂದು ನೋಟ್ ಡೌನ್ ಮಾಡ್ಕೊಂಬಿಡಿ, ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ದಟ್ ನಿಮ್ದು ಈ ಹಾಫ್ಮ್ಯಾನ್ ರಿಯಾಕ್ಷನ್ ಏನಿದೆ, ಸೊ ಹಾಫ್ಮ್ಯಾನ್ ಅಲ್ಲ, ಎಸ್ ದೇರ್ ವಿಲ್ ಬಿ ಒನ್ ಹಾಫ್ಮ್ಯಾನ್. ಈ ಒಂದು ಆಸಿಡ್ ಅಮೈನ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಬರುತ್ತೆ. ಒಂದು ಪ್ರೈಮರಿ ಅಮೈನ್ಸ್ ಅಲ್ಲಿ ಅದು ಹಾಫ್ಮ್ಯಾನ್ bromamide degradation reaction ಅಂತ ಬರುತ್ತೆ. ಇನ್ನೊಂದು ಏನು ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಯೋರ್ ರಿಡಕ್ಷನ್. ಸೊ ಈ ಆಸಿಡ್ ಅಮೈಡ್ಸ್ ನ ಫಾರ್ ಪ್ರೈಮರಿ ಅಮೈನ್ ಪರ್ಟಿಕ್ಯುಲರ್ಲಿ ನಾವು ಈ 2 ಮೆಥಡ್ಸ್ ನ ಮಾಡ್ತೀವಿ ಅಂಡ್ 2 ಮೆಥಡ್ಸ್ ಅಲ್ಲೂ ತುಂಬಾ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ನಿಮ್ಮ ಬುಕ್ ಅಲ್ಲಿ ಇವಾಗ ನೀವು ನೋಟ್ ಡೌನ್ ಮಾಡ್ಕೊಂಬಿಡಿ. ಇವಾಗ್ಲೇ ಹೇಳ್ಬಿಡ್ತೀನಿ ನೋಡಿ, ಹಾಫ್ಮ್ಯಾನ್ ಬ್ರೋಮೈಡ್ ರಿಯಾಕ್ಷನ್ ಅಲ್ಲಿ ಅಮೀನ್ಸ್ ಅಲ್ಲಿ 1 ಲೆಸ್ ಕಾರ್ಬನ್ ಆಟಮ್ ಬರುತ್ತೆ, 1 ಲೆಸ್ ಕಾರ್ಬನ್ ಬರುತ್ತೆ, ಇದರಲ್ಲಿ ಈಕ್ವಲ್ ಕಾರ್ಬನ್ ಬರುತ್ತೆ. ಸೊ ಆಸಿಡ್ ಅಮೈಡ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇತ್ತು ಅಷ್ಟೇ ಕಾರ್ಬನ್ ಆಟಮ್ ರಿಡಕ್ಷನ್ ಮಾಡಿದಾಗ ಬರುತ್ತೆ ನಮಗೆ. ಬಟ್ ನಾವು ಏನಾದ್ರೂ ಹಾಫ್ಮ್ಯಾನ್ ಬ್ರೋಮೈಡ್ ರಿಯಾಕ್ಷನ್ ಮಾಡಿದ್ರೆ ನನ್ಗೆ ಏನ್ ಸಿಗ್ತಾ ಹೋಗುತ್ತೆ? 1 ಕಾರ್ಬನ್ ಆಟಮ್ ಲೆಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಯೋರ್ ಅನದರ್ ನೋಟ್ ವರ್ತಿ ಪಾಯಿಂಟ್ ಫಾರ್ ದಿಸ್ ಪ್ರಿಪರೇಷನ್ ಮೆಥಡ್ಸ್. ಕ್ಲಿಯರ್? ಸೊ ಇನ್ನ ಯಾವ್ದು ನೋಟ್ ವರ್ತಿ ಪಾಯಿಂಟ್ಸ್ ಅಷ್ಟೊಂದಿಲ್ಲ. ಅಂಡ್ ಇದ್ರಲ್ಲಿ ಒಂದು ನೋಟ್ ವರ್ತಿ ಪಾಯಿಂಟ್ಸ್ ನ ನೀವು ನೋಡ್ಕೊಂತ ಹೋಗ್ತೀರಾ. ದಟ್ ವಿಲ್ ಬಿ ಯೋರ್, ದಟ್ ಈಸ್ ನೀವು ಏನಾದ್ರೂ ಫಸ್ಟ್ ಒಂದು ಕೇಸ್ ನಮ್ದು ಆಲ್ಕೈಲ್ ಹ್ಯಾಲೈಡ್ ನ ಎಕ್ಸೆಸ್ ಆಗಿ ತಗೊಂಡ್ರೆ, ಇನ್ನೊಂದು ನಿಮ್ದು ದಟ್ ಈಸ್ ಯೋರ್ ಅಮೋನಿಯಾನ ನೀವೇನಾದ್ರೂ ಎಕ್ಸೆಸ್ ಆಗಿ ತಗೊಂಡ್ರೆ. ಸೊ 2 ಕಂಡೀಷನ್ ಬರ್ತಾ ಹೋಗುತ್ತೆ. ಇವಾಗಲೇ ಒಂದ್ಸತಿ ಹೇಳ್ಬಿಡ್ತೀನಿ ಸೊ ದಟ್ ನಿಮ್ಗೆ ರಿವಿಷನ್ ನೋಟ್ಸ್ ಅಲ್ಲಿ ನೀವು ಈಸಿಲಿ ಬರ್ಕೊಬಹುದು. ನೋಡಿ, ಆಲ್ಕೈಲ್ ಹ್ಯಾಲೈಡ್ ಎಕ್ಸೆಸ್ ಆಗಿ ತಗೊಂಡಾಗ ಏನಾಗುತ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ದು ಟರ್ಷರಿ ಅಮೈನ್ಸ್ ಏನಾಗ್ತಾ ಹೋಗುತ್ತೆ, ನಿಮ್ದು ಜಾಸ್ತಿ ಆಗ್ತಿರತ್ತೆ. ಸೊ ಟರ್ಷರಿ ಅಮೈನ್ ವಿಲ್ ಬಿ ಮೋರ್. ಯಾವಾಗ ಅಮೋನಿಯಾನ ಎಕ್ಸೆಸ್ ತಗೊಂತೀರಾ ಸೊ ಅವಾಗ ನಿಮ್ಗೆ ಪ್ರೈಮರಿ ಅಮೈನ್ ಏನಾಗುತ್ತೆ, ನಿಮ್ಗೆ ಎಕ್ಸೆಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಪ್ರೈಮರಿ ಅಮೈನ್ ಎಕ್ಸೆಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಓಕೆ. ಸೊ ನಾವ್ ವಿ ಕ್ಯಾನ್ ಸ್ಟಾರ್ಟ್. ಲೆಟ್ ಅಸ್ ಮೂವ್ ಆನ್ ಟು ಎ ಪ್ರೈಮರಿ ಅಮೈನ್ಸ್ ಓನ್ಲಿ. ಸೊ ಪ್ರೈಮರಿ ಅಮೈನ್ಸ್ ಇಂದ ಮಾತ್ರ ಪ್ರೈಮರಿ ಅಮೈನ್ಸ್ ಮಾತ್ರ ಒಬ್ಟೈನ್ ಆಗದ ರಿಯಾಕ್ಷನ್ಸ್ ಗಳನ್ನ ಹೇಳ್ತೀನಿ, ಆಯ್ತಾ? ಸೊ ಫಸ್ಟ್ ಒಂದು ಇಸ್ ಯೋರ್ ನೈಟ್ರೋ ಕಂಪೌಂಡ್ ಇಂದ ಸಿಗೋದು, ಆಕ್ಸೈಮ್ಸ್ ಇಂದ ಸಿಗೋದು. ಆಕ್ಸೈಮ್ಸ್ ಎಲ್ಲಿ ಸಿಕ್ಕಿತ್ರಿ ನಮ್ಗೆ? ಯಾವ್ದು ರಿಯಾಕ್ಷನ್ಸ್ ಅಲ್ಲಿ ಸಿಕ್ಕಿತ್ತು? ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ ಸಿಕ್ಕಿತ್ತಲ್ವಾ? ಆಯ್ತಾ? ಅದೇ ಆಯ್ತಾ. ನೆಕ್ಸ್ಟ್ ಹಾಫ್ಮ್ಯಾನ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂಡ್ ಗ್ಯಾಬ್ರಿಯಲ್ ಥ್ಯಾಲಿಮೈಡ್. ಸೊ ಇವಾಗ ಬರೋಣ ನೈಟ್ರೋ ಕಂಪೌಂಡ್ಸ್ ಅಲ್ಲಿ. ಸೊ ನೈಟ್ರೋ ಕಂಪೌಂಡ್ಸ್ ನ ನೀವೇನ್ ಮಾಡ್ತೀರಾ? RNO2 ಇಂದ ರಿಪ್ರೆಸೆಂಟ್ ಮಾಡ್ತೀರಲ್ವಾ? ಸೊ ಇದನ್ನ ನೀವೇನ್ ಮಾಡ್ಬೋದು, ನೀವು ಹೈಡ್ರೋಜನ್ ಅಂಡ್ ರಾನನ್ ನಿಕಲ್ ಅಂಡ್ SnCH HCl LiLH4 ಯಾವ ಟೈಪ್ ಆಫ್ ರಿಯೇಜೆಂಟ್ಸ್ ಆಗಿದಾವೆ? ಇದು ರೆಡ್ಯೂಸಿಂಗ್ ಏಜೆಂಟ್ಸ್. ಸೊ ರೆಡ್ಯೂಸಿಂಗ್ ಏಜೆಂಟ್ ಏನ್ ಮಾಡ್ತಾರೆ? ಆಕ್ಸಿಜನ್ ನ ರಿಮೂವ್ ಮಾಡ್ತಾರೆ ಅಥವಾ ಹೈಡ್ರೋಜನ್ ನ ಆಡ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ ಇದೆ, ಈ ಆಕ್ಸಿಜನ್ ನ ರಿಮೂವ್ ಮಾಡ್ಬೇಕು. ನಾನು ಆಕ್ಸಿಜನ್ ನ ರಿಮೂವ್ ಮಾಡಕ್ಕೆ ನಾನು ಏನ್ ಮಾಡ್ಬೇಕು? ರಿಡಕ್ಷನ್ ಮಾಡಬೇಕು. ರೆಡ್ಯೂಸಿಂಗ್ ಏಜೆಂಟ್ ನ ಯೂಸ್ ಮಾಡಿದೀನಿ ಅಂಡ್ ದೆನ್ ನನಗೆ ಏನ್ ಸಿಗುತ್ತೆ? ರೀಪ್ಲೇಸ್ಡ್ ಆಗಿ ಹೈಡ್ರೋಜನ್ ಸಿಗುತ್ತೆ ಅಂಡ್ ನನಗೆ ಪ್ರೈಮರಿ ಅಮೈನ್ ಸಿಕ್ಕೋಯ್ತು. ಇಲ್ಲಿ ಏನ್ ಕನ್ಸೆಪ್ಟ್ ಅಂತ ಹೇಳಿದ್ರೆ, ಈ R ಗ್ರೂಪು ಬೋತ್ ಆಲಿಫ್ಯಾಟಿಕ್ ಅಂಡ್ ಆರೋಮ್ಯಾಟಿಕ್ ಆಗಿರ್ಬೋದು. ಬೋತ್ ಆಲಿಫ್ಯಾಟಿಕ್ ಕೊಡುತ್ತೆ. ಈ R ಗ್ರೂಪ್ ಬೆನ್ಸಿನ್ ರಿಂಗ್ ಆಗಿದ್ರು ಈ ರಿಯಾಕ್ಷನ್ ನನಗೆ ಆಗೋದು. ಆರೋಮ್ಯಾಟಿಕ್ ಕೂಡ ಕೊಡ್ತಾ ಹೋಗುತ್ತೆ, ಆಯ್ತಾ? ಅದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಅನಿಲಿನ ನನಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಕ್ಸೈಮ್ಸ್ ಅಲ್ಲಿ ಬರೋಣ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಸೀದಾ ಆಕ್ಸೈಮ್ಸ್ ಕೊಡ್ತಾರೆ, ಚಾನ್ಸಸ್ ಇದೆಯಾ? ಜಾಸ್ತಿ ಚಾನ್ಸಸ್ ಇಲ್ಲ. ಬಟ್ ಇದನ್ನ ಏನಕ್ಕೆ ಹೇಳ್ತಿರೋದು ಅಂತ ಹೇಳಿದ್ರೆ, ಅವರು ಲಿಂಕ್ ಮಾಡ್ಕೊಂತಾರೆ ನಿಮ್ದು ಕಾರ್ಬೋನಿಲ್ ಕಂಪೌಂಡ್ಸ್ ಇಂದ ಹಿಡಿದು ಇಲ್ಲಿವರೆಗೂ ಕೊಡ್ತಾರೆ ರಿಯಾಕ್ಷನ್. ಸೊ ದಟ್ ಈಸ್ ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ ಅಡಿಷನ್ ರಿಯಾಕ್ಷನ್ ಇಂದ ಹಿಡಿದು ಇಲ್ಲಿವರೆಗೂ ನಿಮ್ಗೆ ಏನ್ ಸಿಗುತ್ತೆ? ಲಾಸ್ಟ್ ಅಲ್ಲಿ ಅಮೈನ್ ಸಿಗೋವರೆಗೂ ನಿಮ್ಗೆ ಏನ್ ಮಾಡ್ತಾರೆ? ಒಂದು ಲಿಂಕ್ ಸೀಕ್ವೆನ್ಸ್ ರಿಯಾಕ್ಷನ್ ಕೊಟ್ಬಿಡ್ತಾರೆ. ಅವಾಗ ಏನ್ ಮಾಡ್ತೀರಾ? ನಿಮ್ಗೆ ಇಲ್ಲಿವರೆಗೂ ಮಾತ್ರ ಗೊತ್ತು. ಅದಾದ್ಮೇಲೆ ನೀವೇನಾದ್ರೂ ರೆಡ್ಯೂಸಿಂಗ್ ಏಜೆಂಟ್ಸ್ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡೋಕ್ಕಾಗಲ್ಲ. ಸೊ ಸಿಂಪ್ಲಿ ನೀವು ಆಕ್ಸೈಮ್ಸ್ ಅಲ್ಲೂ ರೆಡ್ಯೂಸಿಂಗ್ ಏಜೆಂಟ್ಸ್ ಹಾಕಿದ್ರೆ ಈ CH2 ಇತ್ತಲ್ವಾ, ಇದ್ರಲ್ಲಿ ಒಂದು ಹೈಡ್ರೋಜನ್ ಆಡ್ ಆಗುತ್ತೆ ಅಂಡ್ ಇದ್ರಲ್ಲಿ ಏನಾಗುತ್ತೆ? ಒಂದು ಹೈಡ್ರೋಜನ್ ಆಡ್ ಆಗುತ್ತೆ ಅಷ್ಟೇ ಅಲ್ವಾ? ಆಕ್ಸಿಜನ್ ನ ರಿಮೂವ್ ಮಾಡ್ಬಿಡ್ರಿ ಸಿಂಪ್ಲಿ.
ಸೊ ಏನ್ ಸಿಕ್ತು ನಿಮಗೆ? ಪ್ರೈಮರಿ ಅಮೈನ್ ಸಿಕ್ತು. ನೆಕ್ಸ್ಟ್ ಹಾಫ್ಮ್ಯಾನ್ ಡಿಗ್ರೇಡೇಷನ್ ರಿಯಾಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ನೀವು ಬೋರ್ಡ್ಸ್ ಅಲ್ಲಿ ಓದಿರ್ತೀರಾ, ಇದರಲ್ಲಿ ಏನು ಸ್ಪೆಷಲ್ ಅಲ್ಲ ಅದು, ರೈಟ್? ಸೊ ಇಲ್ಲಿ ಸ್ಪೆಷಲ್ ಅನ್ಕೊಂಬೇಡಿ ಈ ರಿಯಾಕ್ಷನ್. ಸೊ ಇಲ್ಲೇನಾಯ್ತು ಇವಾಗ? ಹಾಫ್ಮ್ಯಾನ್ ಡಿಗ್ರೇಡೇಷನ್ ರಿಯಾಕ್ಷನ್ ನೀವು ಅಮೈಡ್ಸ್ ತಗೊಂಡ್ರಿ, ಈ ಅಮೈಡ್ಸ್ ಅಲ್ಲಿ ನೀವೇನ್ ಮಾಡ್ತೀರಿ? ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ನಿಮ್ದು ಪೊಟ್ಯಾಶ್ ಹಾಕಿದ್ರಿ, ದಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನಿಮಗೇನು ಸಿಕ್ತು ಇವಾಗ? ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ, ಇಂಪಾರ್ಟೆಂಟ್. ಸೊ ಹಾಫ್ಮ್ಯಾನ್ ಡಿಗ್ರೇಡೇಷನ್ ರಿಯಾಕ್ಷನು ಅಂಡ್ ನಾನು ಪ್ರೈಮರಿ ಆಸಿಡ್ ಅಮೈಡ್ಸ್ ಯಾವಾಗ ತಗೊಂತೀನಲ್ವಾ, ಇವೆರಡರಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ಬರುತ್ತೆ, ಅದನ್ನ ನೋಡ್ಕೊಂತಾ ಹೋಗೋಣ. ಫಸ್ಟ್ ಇಲ್ಲಿ ನೋಡಿ, ಸೊ ಇಲ್ಲಿ ಒಂದು ಆರ್ ಗ್ರೂಪ್ ಇತ್ತು, ನಾನು ಯಾವಾಗ ಬ್ರೋಮಿನ್ ಅಂಡ್ ಪೊಟ್ಯಾಶ್ ಜೊತೆ ರಿಯಾಕ್ಷನ್ ಮಾಡಿಸಿದ್ರೆ ನನಗೆ ಈ ಆರ್ ಗ್ರೂಪ್ ಅಷ್ಟೇ ಬಂತು, ಇದು ಪೂರಾ ರಿಮೂವ್ ಆಯ್ತು. ಏನ್ ರಿಮೂವ್ ಆಯ್ತು? ಈ ಕಾರ್ಬೋನಿಲ್ ಗ್ರೂಪ್ದು ಪೂರಾ ರಿಮೂವ್ ಆಯ್ತು ಕಣ್ರಿ. ಅಂಡ್ ಇದು ಡೈರೆಕ್ಟ್ಲಿ ಅಟ್ಯಾಚ್ ಆಗಿರುತ್ತೆ. ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಹಾಫ್ಮ್ಯಾನ್ ಡಿಗ್ರೇಡೇಷನ್ ರಿಯಾಕ್ಷನ್, ಆಯ್ತಾ? ಸೊ ಯಾವತ್ತೇ ಆಗ್ಲೂ ನೀವು ಪ್ರಾಡಕ್ಟ್ ಬರಿಬೇಕಾದ್ರೆ RNH2 ಬರಿತೀರಾ ಹೊರತು RCH2NH2 ನಿಮ್ಗೆ ಬರೋದಿಲ್ಲ, ಈ ಕಾರ್ಬನ್ ಆಟಮ್ ನಿಮ್ಗೆ ಇರೋದಿಲ್ಲ. ಸೊ ಏನ್ ಹೇಳ್ತೀರಾ? ಯು ವಿಲ್ ಗೆಟ್ ಅಮೈನ್ಸ್ ವಿತ್ ಕಾರ್ಬನ್ ಆಟಮ್ ಲೆಸ್ ದ್ಯಾನ್ ಯೋರ್ ಸಬ್ಸ್ಟ್ರೇಟ್. ಕ್ಲಿಯರ್? ಇದಾಯ್ತು. ಅಂಡ್ ಇದರಲ್ಲಿ ಸೈಡ್ ಪ್ರಾಡಕ್ಟ್ಸ್ ಗಳು ನಿಮಗೆ ಗೊತ್ತಿರಬೇಕು, ದಟ್ ಇಸ್ K2CO3 ಅಂಡ್ KBr, ದಟ್ ಇಸ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂಡ್ ನಿಮ್ದು ಪೊಟ್ಯಾಷಿಯಂ ಬ್ರೋಮೈಡ್ ಸಿಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಇದೊಂದು. ನೆಕ್ಸ್ಟ್ ಬರೋಣ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್. ಇದನ್ನು ಕೂಡ ನೀವಂತೂ ದೊಡ್ಡದಾಗಿ ನೀಟಾಗಿ ಫುಲ್ ರಿಯಾಕ್ಷನ್ ಓದಿದ್ದೀರಾ, ಅಷ್ಟರ ರಿಯಾಕ್ಷನ್ ನಿಮಗೆ ನೆನ್ಪಿಟ್ಕೊಬೋದು. ಪಾಯಿಂಟ್ ನಂಬರ್ 1 ಏನ್ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ, ಯಾವ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್ ತಗೊಂಡಿದ್ದೀರಾ ಆ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ಅಷ್ಟೇ ಇಲ್ಲಿ. ಸೊ ನಿಮ್ಗೆ ಏನ್ ಕೊಟ್ಟಿರ್ತಾರೆ? ಥ್ಯಾಲಿಮೈಡ್ ಇಂದಾನೆ ಕೊಟ್ಟಿರ್ಬೋದಾ? ನಿಮ್ಗೆ ಥ್ಯಾಲಿಮೈಡ್ ಇಂದಾನೆ ಕೊಟ್ಟಿರ್ತಾರ ಅಲ್ವಾ? ನಮ್ಗೆ ಬೆನ್ಝೀನ್ ಅಲ್ಲಿ ಏನ್ ಮಾಡ್ತಾರೆ, ಎರಡು ಕಡೆ ಏನ್ ಮಾಡ್ತಾರೆ, ಅಮೈಡ್ ಗ್ರೂಪ್ ನಿಮ್ಗೆ ಲಿಂಕ್ ಮಾಡಿಸಿರ್ತಾರೆ, ಆಮೇಲೆ ಅದನ್ನ ಫ್ಯೂಸ್ ಮಾಡಿಸಿ ಕೊಡ್ತಾರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ, ಆಯ್ತಾ? ಸೊ ಇವಾಗ ನನಗೆ ಹೇಳಿ, ನನಗೆ ಥ್ಯಾಲಿಮೈಡ್ ಮಾಡಕ್ಕೆ ಏನ್ ನೆಸೆಸಿಟಿ ಬಂತು ಅಲ್ಲಿ? ಸೊ ದ ರೀಸನ್ ಈಸ್ ನನಗೆ NH2 ಇತ್ತಲ್ವಾ, NH3 ಅಥವಾ NH2 ಇರುತ್ತೆ ನನ್ನ ಹತ್ರ ಅಮೋನಿಯಾದಲ್ಲಿ, ಅಂಡ್ ನಾನು ಪ್ರೈಮರಿ ಅಮೈನ್ಸ್ ತಗೊಂಡ್ರೆ ನನಗೆ ಯಾಕೆ ಮಿಕ್ಸ್ಚರ್ ಫಾರ್ಮೇಶನ್ ಆಗತ್ತೆ ಅಂತ ಹೇಳಿದ್ರೆ, ರೀಸನ್ ಈಸ್ ನಾನು ಈ ನೈಟ್ರೋಜನ್ ಹತ್ರ 3 ಹೈಡ್ರೋಜನ್ ಅಂಡ್ ಈ ಕಡೆ 2 ಹೈಡ್ರೋಜನ್ ಇದೆ. ಸೊ ನನ್ನ ಹತ್ರ ಪಾಸಿಬಿಲಿಟಿ ಇದೆ ಇವೆಲ್ಲ ಹೈಡ್ರೋಜನ್ ಅಲ್ಕೈಲ್ ಗ್ರೂಪ್ ಇಂದ ರಿಪ್ಲೇಸ್ ಆಗಕ್ಕೆ. ನಾನೇನ್ ಮಾಡ್ಬೇಕು? ಈ ಹೈಡ್ರೋಜನ್ಸ್ ಗಳನ್ನ ನಾನು ಬ್ಲಾಕ್ ಮಾಡಬೇಕು, ರೈಟ್? ಸೊ ಬ್ಲಾಕ್ ಮಾಡ್ಲಿಕ್ಕೆ ಕಾರಣದಿಂದಾನೆ ನಾವೇನ್ ಮಾಡ್ತೀವಿ, ಇದನ್ನ ಥ್ಯಾಲಿಮೈಡ್ ಆಗಿ ನಾವೇನ್ ಮಾಡ್ತೀವಿ? ಕನ್ವರ್ಷನ್ ಮಾಡಿಸ್ತೀವಿ. ಥ್ಯಾಲಿಮೈಡ್ ಆಗಿ ಕನ್ವರ್ಷನ್ ಮಾಡಿಸಿ ನಾವೇನ್ ಮಾಡ್ತೀವಿ? ಈ ಹೈಡ್ರೋಜನ್ ರಿಪ್ಲೇಸ್ ಮಾಡ್ತೀವಿ ಅಂಡ್ ವಿ ವಿಲ್ ಆಡ್ ದಿಸ್ ಪೊಟ್ಯಾಶ್ ಆಡ್ ಮಾಡ್ತೀವಿ, ಸೊ ದಟ್ ನನಗೆ ಪೊಟ್ಯಾಷಿಯಂ ಆಡ್ ಆಗಲಿ, ಆಯ್ತಾ? ಪೊಟ್ಯಾಷಿಯಂ ಆಡ್ ಆದ್ಮೇಲೆ ನಾನೇನ್ ಮಾಡ್ತೀನಿ? ಪೊಟ್ಯಾಷಿಯಂ ನಾನು ಏನ್ ಮಾಡ್ಬೋದು? ರಿಪ್ಲೇಸ್ ಮಾಡ್ಬೋದು ಒಂದು ನನಗೆ ಡಿಸೈರೇಬಲ್ ಆರ್ ಗ್ರೂಪ್ ಇಂದ. ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಆಲ್ಕೈಲ್ ಹ್ಯಾಲೈಡ್ ನ ಆಡ್ ಮಾಡ್ತೀನಿ. ಸೊ ಇವಾಗ ಏನಾಯ್ತು? ಇಲ್ಲಿ ಪೊಟ್ಯಾಷಿಯಂ ಏನ್ ರಿಪ್ಲೇಸ್ ಆಗಿತ್ತು H ಪ್ಲೇಸ್ ಅಲ್ಲಿ, ಅದು ಯಾವ್ದ್ರಿಂದ ರಿಪ್ಲೇಸ್ ಆಯ್ತು? ಆರ್ ಗ್ರೂಪ್ ಇಂದ ಆಗಿದ್ಯಾ? ಅಂಡ್ ಈಗ ನೋಡಿ, ನನಗೆ ಲಾಸ್ಟ್ ಅಲ್ಲಿ ಅಮೈನ್ ಸಿಗುತ್ತೆ, ಆ ಅಮೈನ್ಸ್ ಅಲ್ಲಿ ಈ ಆರ್ ಗ್ರೂಪ್ ಇರುತ್ತೆ ಅಂಡ್ ಈ ಒಂದು ನೈಟ್ರೋಜನ್ ಜೊತೆ H2 ಗ್ರೂಪ್ ಆಡ್ ಆಗಿರುತ್ತೆ. ಸೊ ಇನಿಷಿಯಲಿ ಏನಿತ್ತು ಅದಿರಲ್ಲ. ಸೊ ಹೈಡ್ರೋಜನ್ ಅಂಡ್ ಆಲ್ಕೈಲ್ ಗ್ರೂಪ್ ಎಲ್ಲಿಂದ ಬಂದಿರುತ್ತೆ? ಆಲ್ಕೈಲ್ ಹ್ಯಾಲೈಡ್ ಇಂದ ಬಂದಿರುತ್ತೆ ಅಂತ ಮಾತ್ರ ಗೊತ್ತಿರಬೇಕು. ಸೊ ಇಟ್ ಇಸ್ ನಾಟ್ ಅ ಸ್ಪೆಷಲ್ ರಿಯಾಕ್ಷನ್ ಫಾರ್ ಯೋರ್ ಎಕ್ಸಾಮಿನೇಷನ್ ಅಷ್ಟೇ, ಆಯ್ತಾ? ನೆಕ್ಸ್ಟ್ ಬರೋಣ, ದಟ್ ಈಸ್ ಫ್ರಮ್ ಆಸಿಡ್ ಅಮೈಡ್ಸ್. ಆಸಿಡ್ ಅಮೈಡ್ಸ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಆಸಿಡ್ ಅಮೈಡ್, ಈ ತರ ಆಸಿಡ್ ಇಂದ ಕಾರ್ಬಾಕ್ಸಿಲಿಕ್ ಆಸಿಡ್ ಡಿರೈವೇಟಿವ್ ಅಲ್ವಾ? ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಡಿರೈವ್ ಆಗಿರೋದನ್ನೇ ಆಸಿಡ್ ಅಮೈಡ್ ಅಂತ ಹೇಳ್ತೀರಾ. ಈ ಗ್ರೂಪ್ ಇದೆ, ಆಯ್ತಾ? ಸೊ ಈ ಗ್ರೂಪ್ ಅಲ್ಲಿ ನಾವು ಬೇರೆ ಬೇರೆ ಟೈಪ್ಸ್ ತಗೊಂತಾ ಹೋದ್ರೆ ಅಂದ್ರೆ NH ನಾನು ಈ ತರ ಬರ್ಕೊಂಡ್ಬಿಡೋಣ, ಆಯ್ತಾ? ಈ ತರ ಈ ಒಂದು ಗ್ರೂಪ್ ಇದೆ. ಪ್ರೈಮರಿ ಆಸಿಡ್ ಅಮೈಡ್, ಸೆಕೆಂಡರಿ ಆಸಿಡ್ ಅಮೈಡ್ ಅಂಡ್ ಟರ್ಷರಿ ಆಸಿಡ್ ಅಮೈಡ್ ತಗೊಂಡ್ರೆ, ಸೊ ನಾನು ಏನಾದ್ರೂ ಈ ಗ್ರೂಪ್ ಅಲ್ಲಿ ಈ ಪಕ್ಕದಲ್ಲಿ ಹೈಡ್ರೋಜನ್ ಇಟ್ಕೊಂಡ್ರೆ ಪ್ರೈಮರಿ ಆಸಿಡ್ ಅಮೈಡ್, ಒಂದ್ರಲ್ಲಿ ನಾನು ಏನ್ ಮಾಡ್ತೀನಿ? ಅಲ್ಕೈಲ್ ಗ್ರೂಪ್, ಇನ್ನೊಂದ್ರಲ್ಲಿ ಹೈಡ್ರೋಜನ್ ಇಕ್ಕಿದ್ರೆ ಸೆಕೆಂಡರಿ ಆಸಿಡ್ ಅಮೈಡ್, ಎರಡರಲ್ಲೂ ಅಲ್ಕೈಲ್ ಗ್ರೂಪ್ ಇಟ್ರೆ ಟರ್ಷರಿ ಆಸಿಡ್ ಅಮೈಡ್. ಇವಾಗ ನೋಡಿ ಏನ್ ಚೇಂಜಸ್. ಸೊ ಮೂರೂನು ಏನ್ ಮಾಡ್ತೀನಿ ನಾನು? ಇಲ್ಲೂ ಮತ್ತೆ ರಿಡಕ್ಷನ್ ಮಾಡಿಸೋದು, ಹಿಂದೆಗಡೆನೂ ರಿಡಕ್ಷನ್ ಮಾಡಿಸಿದ್ವಿ, ಇಲ್ಲೂ ಕೂಡ ರಿಡಕ್ಷನ್ ಮಾಡಿಸ್ಬೇಕು. ಯಾಕೆ ರಿಡಕ್ಷನ್ ಮಾಡಿಸ್ಬೇಕು ಮ್ಯಾಮ್? ನನಗೆ ಈ ಆಕ್ಸಿಜನ್ ಗ್ರೂಪೇ ಹೋಗ್ಬೇಕಾಗಿರೋದು, ಅದಕ್ಕೋಸ್ಕರ. ಅಂಡ್ ರಿಡ್ಯೂಸಿಂಗ್ ಏಜೆಂಟ್ಸ್ ಕೈಂಡ್ ಆಫ್ ಏನೇನು ಯೂಸ್ ಮಾಡ್ತೀವಿ ನಾವು ಇದ್ರಲ್ಲಿ ಮಾತ್ರ ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಎಥನಾಲ್ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಎಲ್ಲದರಲ್ಲೂ ಇನ್ನೂವರೆಗೂ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನೋಡಿದಾರಲ್ಲ, ಸೇಮ್. ಬಟ್ ಎಕ್ಸೆಪ್ಟ್ ಹಾಫ್ಮ್ಯಾನ್ ಬ್ರೋಮಿಡೇಷನ್ ರಿಯಾಕ್ಷನ್, ಆಯ್ತಾ? ಹಾಫ್ಮ್ಯಾನ್
ಬ್ರೋಮಿಡೇಷನ್ ರಿಯಾಕ್ಷನ್ ಅಥವಾ ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಲ್ಲಿ ನಾನು ಏನ್ ಹೇಳಿದೆ, ಈ ಕಾರ್ಬೋನಿಲ್ ಗ್ರೂಪ್ ಆಡ್ ಆಗಲ್ಲ ನಿಮ್ದು ಲಾಸ್ಟ್ ಅಮೈನ್ಸ್ ಆಗ್ಬೇಕಾರೆ. ಬಟ್ ಹಿಯರ್ ಸಿ ಫ್ರಮ್ ಆಸಿಡ್ ಅಮೈಡ್ ಡೈರೆಕ್ಟ್ಲಿ ನೀವು ರೆಡಕ್ಷನ್ ಮಾಡಿಸಿದ್ರೆ ಈ ಕಾರ್ಬೋನಿಲ್ ಕಾರ್ಬನ್ದು ನಂದು ಪ್ರೆಸೆಂಟ್ ಇರುತ್ತೆ ಅಂಡ್ ಇಲ್ಲಿ ಒಂದು ಹೈಡ್ರೋಜನ್ ನನಗೆ ಆಡ್ ಆಗಿರುತ್ತೆ ಅಷ್ಟೇ. ಸೊ ಏನಾಗಿರುತ್ತೆ, ಆ ಆಕ್ಸಿಜನ್ ಗ್ರೂಪ್ ತೆಗೆದ್ಬಿಟ್ಟು 2 ಹೈಡ್ರೋಜನ್ ಆಡ್ ಮಾಡ್ತೀರಾ. ಆಕ್ಸಿಜನ್ ಗ್ರೂಪ್ ತಗೊಂಡ್ರಿ 2 ಹೈಡ್ರೋಜನ್ ಆಡ್ ಮಾಡಿದ್ರಿ, ಮಿಕ್ಕಿದೆಲ್ಲ ಹಂಗೆ ಇದೆ. ಇಲ್ಲೂ ಕೂಡ ಸಿಮಿಲರ್ ಪ್ಯಾಟರ್ನ್. ಇವಾಗ ಹೇಳಿ ನನಗೆ ಈ ತರ ಕೇಸಲ್ಲಿ ನಾನು ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಮೈಡ್ ತಗೊಂಡಾಗ ನನ್ಗೇನ್ ಬರುತ್ತೆ, ಪ್ರೈಮರಿ ಅಮೈನ್ ಸೆಕೆಂಡರಿ ಅಮೈನ್ ಟರ್ಷರಿ ಅಮೈನ್ ಸಿಗ್ತಾ ಹೋಗುತ್ತೆ. ಬಿಕಾಸ್ ಇದರಲ್ಲಿ ಏನಾಗಿದೆ, ನನ್ನ ನೈಟ್ರೋಜನ್ಗೆ 2 ಆಲ್ಕೈಲ್ ಗ್ರೂಪು, ಇಲ್ಲಿ ನೈಟ್ರೋಜನ್ಗೆ 3 ಆಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಆಗಿರೋದ್ರಿಂದ ತುಂಬಾ ಈಸಿ ಅಲ್ವಾ? ಟೈಮ್ ವೇಸ್ಟ್ ಮಾಡ್ಬೇಕಾ ಇಲ್ಲಿ? ಮಾಡಬಾರ್ದು. ಆಯ್ತಾ? ವಿ ಕ್ಯಾನ್ ಮೂವ್ ಆನ್. ದಟ್ ಈಸ್ ಫ್ರಮ್ ಸಯನೈಡ್ಸ್. ಸೊ ಸಯನೈಡ್ಸ್ ಅಲ್ಲಿ ಬಂದು ತಿಳ್ಕೊಳ್ಳಿ, ನಿಮ್ದು 3 ಟೈಪ್ಸ್ ಆಫ್ ಸಯನೈಡ್ಸ್ ನಾನು ತಗೊಬಹುದು. ದಟ್ ಈಸ್ ಫಸ್ಟ್ ಒಂದು ಸಯನೈಡ್ ಅಂತೀರಿ CN ಗ್ರೂಪ್ನ. ಸೊ ದಟ್ ಈಸ್ ಫಸ್ಟ್ ಅದ್ರದ್ದು ಐಸೋಮೆರಿಕ್ ಫಾರ್ಮ್. ನಾವು ನಾರ್ಮಲ್ ಅಲ್ಕೈಲ್ ಸಯನೈಡು, ಐಸೋಸಯನೈಡ್. ಇನ್ನೊಂದು ಏನಂತ ಹೇಳಿದ್ರೆ ಡೈ ಆಲ್ಕೈಲ್ ಸಯನ್ ಅಮೈಡ್. ಸೊ ಸಯನೈಡ್ ಗ್ರೂಪ್ ಇದೆ, ಬಟ್ ಅದರಲ್ಲಿ ಅಮೈಡ್ ಗ್ರೂಪ್ ಆಡ್ ಮಾಡಿರೋದ್ರಿಂದ ಅಂದ್ರೆ ಸಯನೈಡ್ ಗ್ರೂಪ್ಗೆ ನಾನು ಏನ್ ಮಾಡಿದೀನಿ, R2N ಗ್ರೂಪ್ನ ಆಡ್ ಮಾಡ್ತೀನಿ. ಸೊ ಅದನ್ನೇನು ಹೇಳ್ತೀರಾ, ಡೈ ಆಲ್ಕೈಲ್ ಸಯನ್ ಅಮೈಡ್ ಅಂತ ಹೇಳ್ತೀರಾ. ಇದರಿಂದ ಮಾಡ್ಬೋದು. ಆಯ್ತಾ? ಸೊ ನೋಡಿ, ಅಲ್ಕೈಲ್ ಸಯನೈಡ್ ನೀವು ಈ ಸತಿನೂ ಏನ್ ಮಾಡಿದೀರಾ, ರಿಡಕ್ಷನೇ ಮಾಡಿಸಿರೋದು ಕಣ್ರಿ. ಅಂಡ್ ಐಸೋಸಯನೈಡ್ ಅಲ್ಲೂ ನೀವೇನ್ ಮಾಡಿದೀರಾ, ರಿಡಕ್ಷನೇ ಮಾಡಿರೋದು ಕಣ್ರಿ. ಎಲ್ಲ ರಿಡಕ್ಷನ್ ರಿಯಾಕ್ಷನ್ ಏನ, ಅದಕ್ಕೋಸ್ಕರ ಹೇಳಿದ್ದು ತುಂಬಾ ಈಸಿ ಇದೆ ಅಂತ. ಸೊ ಇವಾಗ ನೋಡಿ, ಅಲ್ಕೈಲ್ ಸಯನೈಡ್ ಅಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಆಡ್ ಮಾಡಿಸಿದ್ರಿ, ಏನ್ ಮಾಡಬೇಕು, ಇದರಲ್ಲಿ ಕಾರ್ಬನ್ ಅಂತೂ ಬೇಕೇ ಬೇಕು. ಏನು ಹೋಗಿಸ್ಬೇಕು, ಡಬಲ್ ಬಾಂಡ್ ಹೋಗಿಸ್ಬೇಕಲ್ವಾ? ಸೊ ಏನ್ ಮಾಡ್ತಿದ್ದು, ಇಲ್ಲಿ ಹೈಡ್ರೋಜನ್ನ ಆಡ್ ಮಾಡ್ತಾ ಹೋಗುತ್ತೆ ಅಷ್ಟೇ. ಸೊ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇದೆಯಾ ಕಂಪೇರ್ ಟು ಯುವರ್ ನಮ್ದು ಆಲ್ಕೈಲ್ ಸಯನೈಡ್? ಎಸ್ ಮ್ಯಾಮ್ ಇದೆ. ಪ್ರೈಮರಿ ಅಮೈನ್ ಸಿಕ್ತು. ಅದೇ ಡೈ ಆಲ್ಕೈಲ್ ಸಯನಮೈಡ್ ತಗೊಂಡೆ, ದಟ್ ಈಸ್ ನಂದು ಈ ನೈಟ್ರೋಜನ್ ಗ್ರೂಪ್ ಏನ್ ಅಟ್ಯಾಚ್ ಆಗಿದೆ ಸಯನೈಡ್ ಗ್ರೂಪ್ ಡೈರೆಕ್ಟ್ಲಿ, ಇದರಲ್ಲಿ ಏನಾಗಿದೆ, 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಏನಾಗಿದೆ, 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಅಂಡ್ ನಾವು ಏನಾಗತ್ತೆ ನೋಡಿ, ಈ ಆಲ್ಕೈಲ್ ಗ್ರೂಪು ಆ್ಯಂಡ್ ನನಗೆ NH ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇದು ನಂದೇನಾಗುತ್ತೆ, CN ಗ್ರೂಪು ರಿಮೂವ್ ಹೋಗುತ್ತೆ. ಇದು ಗೊತ್ತಿರ್ಬೇಕು ನಿಮಗೆ. ಸೊ ಏನಾಗುತ್ತೆ, ಇಲ್ಲಿ ನನಗೆ ಸೆಕೆಂಡರಿ ಅಮೈನ್ ಸಿಗುತ್ತೆ. ಸೆಕೆಂಡರಿ ಅಮೈನ್ಸ್ ನೈಟ್ರೋಜನ್ ಎಲ್ಲಿಂದ ಬಂತು, ಈ ಡೈ ಆಲ್ಕೈಲ್ ಸಯನಮೈಡ್ ಇಲ್ಲಿರ R2N ಗ್ರೂಪ್ ಇಂದ. ಕ್ಲಿಯರ್? ಸೊ ಇದು ಅಷ್ಟೊಂದು ಕೇಳೋದಿಲ್ಲ. ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಲೀವ್ ಇಟ್, ಇಟ್ಸ್ ಓಕೆ. ಫಾರ್ ಯುವರ್ KCET ಅಷ್ಟೇ. ಐಸೋಸಯನೈಡ್ ಅಂದ್ರೇನು, ಅದ್ರದ್ದು ಐಸೋಮೆರಿಕ್ ಫಾರ್ಮ್ ಆಗಿದೆ. ಇದರಲ್ಲೂ ನೀವೇನ್ ಮಾಡಿದ್ರಿ, ರಿಡಕ್ಷನ್ ಮಾಡಿಸಿದ್ರಿ. ಬಟ್ ಇಲ್ಲಿ ನೋಡಿ ನೈಟ್ರೋಜನ್ ಇಲ್ಲ ಆಗಿರೋದ್ರಿಂದ ಇಲ್ಲಿ ಒಂದು ಆಲ್ಕೈಲ್ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಇದೆ, ಪಕ್ಕದಲ್ಲಿ ಒಂದು ಕಾರ್ಬನ್ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಇದೆ. ನಂದು ಹೈಡ್ರೋಜನ್ ಯಾವ್ದ್ರ ಮೇಲೆ ಹೋಗುತ್ತೆ, ಕಾರ್ಬನ್ ಆಟಮ್ ಮೇಲೆ. ಸೊ ಇಲ್ಲಿ ಹೈಡ್ರೋಜನ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಒಂದು ನೈಟ್ರೋಜನ್ ಹತ್ರ ಬಾಂಡ್ ಮಾಡೋಕ್ಕೆ ಇಲ್ಲೊಂದು ಹೈಡ್ರೋಜನ್ ಹೋಗ್ತಾ ಹೋಗುತ್ತೆ. ಸೊ ಏನಾಯ್ತು ಇಲ್ಲಿ, ಸೊ 2 ಆಲ್ಕೈಲ್ ಗ್ರೂಪ್ ನೈಟ್ರೋಜನ್ಗೆ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರೋದ್ರಿಂದ ಏನು ಸಿಗ್ತಾ ಹೋಗುತ್ತೆ ನಿಮಗೆ, ಸೆಕೆಂಡರಿ ಅಮೈನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಆಯ್ತಾ? ನೆಕ್ಸ್ಟ್ ಬರೋಣ ಫ್ರಮ್ ಕಾರ್ಬೋನಿಲ್ ಕಂಪೌಂಡ್ಸ್. ಸೊ ಫ್ರಮ್ ಕಾರ್ಬೋನಿಲ್ ಕಂಪೌಂಡ್ಸ್ ನಾವು ನೋಡಿದ್ವಿ, ಪ್ರೈಮರಿನೂ ಸಿಕ್ತಿತ್ತು, ಸೆಕೆಂಡರಿನೂ ಸಿಕ್ತಿತ್ತು, ನಮಗೆ ಟರ್ಷರಿನೂ ಸಿಕ್ತಿತ್ತು. ಬಟ್ ಬೇಸ್ಡ್ ಅಪಾನ್ ದಿ ಕಂಡೀಷನ್. ನೋಡಿ, ಪ್ರೈಮರಿ ಅಮೈನ್ ಸಿಗಬೇಕು ಅಂತ ಹೇಳಿದ್ರೆ ನೀವು ಇನಿಷಿಯಲ್ ನಮ್ಮ ಸಬ್ಸ್ಟ್ರೇಟ್ ಕಾರ್ಬೋನಿಲ್ ಕಂಪೌಂಡ್ಸ್ ಜೊತೆ ಏನು ತಗೊಂತೀರಾ, ಅಮೋನಿಯಾನ ತಗೊಂತೀರಾ. ವೆರಸ್ ಸೆಕೆಂಡರಿ ಅಮೈನ್ಸ್ ಬೇಕು ಅಂತ ಹೇಳಿದ್ರೆ ಇನಿಷಿಯಲ್ ಸಬ್ಸ್ಟ್ರೇಟ್ ಏನ್ ತಗೊಂತೀರಾ ನಿಮ್ ಕಾರ್ಬೋನಿಲ್ ಗ್ರೂಪ್ ಜೊತೆ, ದಟ್ ಈಸ್ ನೀವು ಪ್ರೈಮರಿ ಅಮೈನ್ಸ್ ನ ತಗೊಂತೀರಾ. ವೆರಸ್ ಫಾರ್ ಯರ್ ಟರ್ಷರಿ ಅಮೈನ್ಸ್ ನೀವೇನ್ ಮಾಡ್ತೀರಾ, ಪ್ರೈಮರಿ ಅಮೈನ್ಸ್ ತಗೊಂತೀರಾ. ಬಟ್ ಕಾರ್ಬೋನಿಲ್ ಕಂಪೌಂಡ್ಸ್ ಏನ್ ಮಾಡಿರ್ತೀರಾ ಅದನ್ನ ಸ್ಪೆಸಿಫಿಕ್ ಆಗಿ ನೀವು ಬೇರೆ ತಗೊಂತಾ ಹೋಗ್ತೀರಾ. ಆಯ್ತಾ? ಸೊ ನೋಡ್ತಾ ಹೋಗೋಣ. ಸೊ ನೋಡಿ, ನಮ್ದು ಪ್ರೈಮರಿ ಅಮೈನ್ಸ್ ಮಾಡ್ಕೊಬೇಕು ಫ್ರಮ್ ಕಾರ್ಬೋನಿಲ್ ಕಂಪೌಂಡ್ಸ್ ಅಂದ್ರೆ ನಾನು ಅಮೈನ್ ತಗೊಂಡೆ, ನೀವು ಆಲ್ಡಿಹೈಡ್ ಕೀಟೋನ್ಸ್ ಯಾವ್ದಾದ್ರು ತಗೊಬಹುದು, 1 ತಗೊಬೇಕಷ್ಟೇ. ಆಯ್ತಾ? ಸೆಕೆಂಡರಿ ಅಮೈನ್ಸ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಆಲ್ಡಿಹೈಡ್ ಕೀಟೋನ್ಸ್ ನೀವು ತಗೊಂತಾ ಹೋಗ್ಬೋದು. ಟರ್ಷರಿ ಅಮೈನ್ ಮಾಡಬೇಕಾದ್ರೆ ಹಿಯರ್ ನಮ್ದು ಸ್ಪೆಸಿಫಿಕ್ ಆಗಿದೆ, ದಟ್ ಈಸ್ ಫಾರ್ಮಾಲ್ಡಿಹೈಡ್ 2 moles and 2 moles ಆಫ್ ಫಾರ್ಮಿಕ್ ಆಸಿಡ್ ನ ತಗೊಂತ ಹೋಗ್ತೀರಾ. ಕ್ಲಿಯರ್? ಸೊ 2 moles ಆಫ್ ಫಾರ್ಮಾಲ್ಡಿಹೈಡ್ ಅಂಡ್ 2 moles ಆಫ್ ಫಾರ್ಮಿಕ್ ಆಸಿಡ್ ಕೊಟ್ಟಿದ್ರೆ, 2 ಒಟ್ಟಿಗೆ ಕೊಟ್ಟಿದ್ರೆ ಟರ್ಷರಿ ಅಮೈನ್ ಸಿಗುತ್ತೆ. ಒಂದೇ ಕೊಟ್ಟಿದ್ರೆ ನಿಮ್ಗೆ ಅದನ್ನ ಬರೆಯೋ ಹಾಗಿಲ್ಲ. ಆಯ್ತಾ? ಈಗ ಬರ್ತಾ ಹೋಗೋಣ. ಸೊ ರಿಯಾಕ್ಷನ್ ಮತ್ತೆ ಏನ್ ಮಾಡಿದ್ರಿ, ಸೊ ಅಗೇನ್ ರಿಡಕ್ಷನ್ ಮಾಡಿಸ್ತಿರೋದು ನೀವು. ಆಯ್ತಾ? ಸೊ ಏನ್ ಮಾಡಿದಿರಾ, ಅಗೇನ್ ರಿಡಕ್ಷನ್, ಅಥವಾ ನೀವು ಇದನ್ನ ಏನ್ ಹೇಳ್ಬೋದು, ನೀವು ಅಮಿನೇಷನ್ ರಿಯಾಕ್ಷನ್ ಕೂಡ ಅಂತ ಹೇಳ್ತೀರಾ, ಅಮಿನೇಷನ್. ಆಯ್ತಾ? ಸೊ ಇವಾಗ ನೋಡಿ ಏನಾಯ್ತು, ಈ ಒಂದು R ಡಬಲ್ ಬಾಂಡ್ ಹೋಯ್ತಲ್ವಾ ಇಲ್ಲಿ,
ಏನಾಗಿದೆ ಇಲ್ಲಿ ಡಬಲ್ ಬಾಂಡ್ ಓ ಇದೆ. ಇನ್ನುವರೆಗೂ ಏನು ಮಾಡಿದ್ವಿ ನಾವು, ಈ ಡಬಲ್ ಬಾಂಡ್ ಓಗೆ ನಾವು ಬರೀ ಹೈಡ್ರೋಜನ್ನ ಆ್ಯಡ್ ಮಾಡ್ತೀವಿ. ಇವಾಗ ಅಮಿನೇಷನ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಈ NH2 ಗ್ರೂಪ್ನ ಇನ್ಕಾಪರೇಟ್ ಮಾಡ್ತೀನಿ ಇದರಲ್ಲಿ, ಆಯ್ತಾ. ಈ NH2 ಗ್ರೂಪ್ನ ಏನು ಮಾಡ್ತೀನಿ ಇಲ್ಲಿ ಇನ್ಕಾಪರೇಟ್ ಮಾಡ್ತೀನಿ ಡಬಲ್ ಬಾಂಡ್ ಓ ಪ್ಲೇಸಲ್ಲಿ. ಸೊ ಏನಾಯ್ತು ಇಲ್ಲಿ ಈ ಒಂದು NH2 ಅಲ್ಲಿ ಒಂದು ಹೈಡ್ರೋಜನ್ ಏನಾಯಿತು ಇಲ್ಲಿಗೆ ಬಂದು ಸೇರ್ಕೊಂತು, ಆ್ಯಂಡ್ ಇನ್ನೊಂದು ಹೈಡ್ರೋಜನ್ 2 ಹೈಡ್ರೋಜನ್ ಉಳಿತು ಇಲ್ಲಿ ಬಂತು, ಆಯ್ತಾ. ಈ ಕೇಸಲ್ಲಿ ಏನಾಗುತ್ತೆ, ಇದು ಹೈಡ್ರೋಜನ್ ಹಾಗೆ ಇದೆ, ಸಿಮಿಲರ್ ಪ್ಯಾಟರ್ನ್. ಈ ಪಕ್ಕದ ಗ್ರೂಪು ಏನು ಡಿಸ್ಟರ್ಬ್ ಆಗಲ್ಲ, ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ದು, ಆಯ್ತಾ. ಇದರಲ್ಲಿ ಏನಾಯ್ತು ಒಂದು ಗ್ರೂಪ್ ಇರೋದ್ರಿಂದ ಈ ಒಂದು ಹೈಡ್ರೋಜನ್ ಇಂದ ಒಂದು ಹೈಡ್ರೋಜನ್ ಹೋಗಿ ಇಲ್ಲಿ ಬಂದಿದೆ ಮ್ಯಾಮ್. ಇನ್ನೊಂದು ಎಷ್ಟು ಉಳಿತು, NHR. ಸೊ NHR ಬಂದಿದೆ ಇಲ್ಲಿ, ಕರೆಕ್ಟ್. ಆ್ಯಂಡ್ ಈ ಒಂದು ನೈಟ್ರೋಜನ್ 2 ಆಲ್ಕೈಲ್ ಗ್ರೂಪ್ ಇಂದ ಇದೊಂದು ಸೊ ಏನಾಯ್ತು ಸೆಕೆಂಡರಿ ಅಮೈನ್ ಸಿಕ್ತು ಅಷ್ಟೇ ಅಲ್ವಾ. ನೆಕ್ಸ್ಟ್ ಟರ್ಷರಿ ಅಮೈನ್ಸ್ಗೋಸ್ಕರ ಫಾರ್ಮಾಲ್ಡಿಹೈಡ್ ಫಾರ್ಮಿಕ್ ಆಸಿಡ್ನ ಹೀಟ್ ಮಾಡ್ತೀರಾ, ಆ್ಯಂಡ್ ಏನಾಯ್ತು ಇಲ್ಲಿ ಇಲ್ಲಿ ಇದ್ದಿದ್ದು ಹಾಗೆ ಇದೆ, ನೈಟ್ರೋಜನ್ ಹಾಗೆ ಇದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈ 2 ಹೈಡ್ರೋಜನು ರಿಮೂವ್ ಆಗುತ್ತೆ, ಆ್ಯಂಡ್ ಈ ಒಂದು ಗ್ರೂಪಿಗೆ ಏನಾಗುತ್ತೆ ಇಲ್ಲಿ ಅಟ್ಯಾಚ್ ಆಗ್ತಾ ಹೋಗುತ್ತೆ, ಆಯ್ತಾ, ಈ ಒಂದು ಗ್ರೂಪಿಗೆ. ಆ್ಯಂಡ್ ಇಲ್ಲಿ ಏನಾಯ್ತು CH3 ಸಿಗ್ತಾ ಹೋಯ್ತು, ಕರೆಕ್ಟ್. ದಟ್ ಈಸ್ ಯೋರ್ ಟರ್ಷರಿ ಅಮೈನ್ಸ್. ಕ್ಲಿಯರ್? ಓಕೆ ಮ್ಯಾಮ್, ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರೋಣ ಮಿಕ್ಸ್ಚರ್ ಯಾವ ಥರ ಸಿಗುತ್ತೆ ಅಂತ. ಸೊ ಮಿಕ್ಸ್ಚರ್ ಸಿಗೋಕ್ಕೆ ಏನು ಹೇಳಿದೆ ನಾನು, ಒಂದು ಆಲ್ಕೈಲ್ ಹ್ಯಾಲೈಡು, ಒಂದು ಆಲ್ಕೋಹಾಲು, 2 ತುಂಬಾ ಸಿಮಿಲರ್ ಪ್ಯಾಟರ್ನಲ್ಲಿ ರಿಯಾಕ್ಷನ್ಸ್ಗಳಿದ್ದಾವೆ. ಅದನ್ನು ನೋಡ್ಕೊತಾ ಹೋಗೋಣ ಫಸ್ಟು. ಆ್ಯಂಡ್ ದೇರ್ ಈಸ್ ಅ ಸ್ಟಾರ್ ಪಾಯಿಂಟ್ ಇನ್ ದ ದಿಸ್ ಇಸ್ ದ ಸೆಂಟರ್. ಇದನ್ನು ನೀವು ಮರಿಬಾರ್ದು ಎಕ್ಸಾಮಿನೇಷನಲ್ಲಿ, ಆಯಿತಾ. ಸೊ ಸ್ಟಾರ್ ಪಾಯಿಂಟ್ ತುಂಬ ಕಡಿಮೆಗಳಿದ್ದಾವೆ ನೋಡಿ ಈ ಒಂದು ಅಮೈನ್ಸ್ ಪ್ರಿಪ್ರೇಷನ್ ಅಲ್ಲಿ. ಸೊ ನೋಡ್ಕೊಂತ ಹೋಗೋಣ ಫಸ್ಟ್. ಇವಾಗ ಆಲ್ಕೈಲ್ ಹ್ಯಾಲೈಡ್ RX ಗ್ರೂಪ್ ಇದೆ, ಅನ್ನೊಂದು ಆಲ್ಕೋಹಾಲ್ ಅಲ್ಲಿ ROH ಗ್ರೂಪ್ ಇದೆ, ಹೈಡ್ರಾಕ್ಸಿಲ್ ಗ್ರೂಪ್. ಇದ್ರಲ್ಲಿ ನಾನು ಏನು ಮಾಡ್ತೀನಿ, ಅಮೋನಿಯಾನ ಆ್ಯಡ್ ಮಾಡ್ತೀನಿ. ಏನು ಆ್ಯಡ್ ಮಾಡ್ತೀನಿ ನಾನು, ಅಮೋನಿಯಾನ ಆ್ಯಡ್ ಮಾಡ್ತಿದ್ದೀನಿ. ಏನು ಆ್ಯಡ್ ಮಾಡ್ತಿದ್ದೀನಿ ನಾನು ಇಲ್ಲಿ, ಅಮೋನಿಯಾನ ಆ್ಯಡ್ ಮಾಡ್ತಿದ್ದೀನಿ, NH3. ಈಗ ಏನಾಯ್ತು, NH3 ಆ್ಯಡ್ ಮಾಡಿದಾಗ ಫಸ್ಟ್ ಒಂದು X ಗ್ರೂಪ್ನ ರೀಪ್ಲೇಸ್ ಮಾಡ್ಬಿಡ್ತು ನಂದು NH2 ಗ್ರೂಪ್. ಏನು ಮಾಡ್ತು, X ಪ್ಲೇಸ್ನ ರಿಪ್ಲೇಸ್ ಮಾಡಿದೆ NH2 ಗ್ರೂಪ್. ಓಕೆ ಮ್ಯಾಮ್, ಇಲ್ಲೇ ರಿಯಾಕ್ಷನ್ ಇವಾಗ ಉಳ್ಕೊಳಲ್ಲ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಮೋಲ್ ಆಫ್ RX ಗ್ರೂಪ್ ಏನಾಗ್ತಾ ಹೋಗುತ್ತೆ, ಇನ್ನೊಂದು ಮೋಲ್ ಆಫ್ RX ಗ್ರೂಪ್ ಮತ್ತೆ ರಿಯಾಕ್ಷನ್ ಕೊಡುತ್ತೆ. ಅಂಡ್ ಏನಾಗುತ್ತೆ, ಇದರಲ್ಲಿ ಇರೋ ಒಂದು ಹೈಡ್ರೋಜನ್ನ ಏನು ಮಾಡುತ್ತೆ, ಈ ಒಂದು ಅಲ್ಕೈಲ್ ಗ್ರೂಪ್ ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಏನು ಮಾಡ್ತಾ ಹೋಯ್ತು, ಆಲ್ಕೈಲ್ ಗ್ರೂಪ್ ರಿಪ್ಲೇಸ್ ಮಾಡ್ತಾ ಹೋಯ್ತು. ಅಷ್ಟೇ ಮಾಡಬೇಕಾಗಿರೋದು. ಎಷ್ಟು ಹೈಡ್ರೋಜನ್ ಇದೆ, 2 ಹೈಡ್ರೋಜನ್. ಸೊ ಇನ್ನು 2 ಸತಿ ಆಗ್ಬೋದಾ. ಆ್ಯಂಡ್ ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಇರೋದ್ರಿಂದ 3 ಸತಿ ಮತ್ತೆ ರಿಯಾಕ್ಷನ್ ಆಗ್ಬೋದಾ. ಸೊ ನೋಡಿ 1 2 3. ಸೊ 3 ದಟ್ ಈಸ್ 2 ಹೈಡ್ರೋಜನ್ ಆ್ಯಂಡ್ 1 ಲೋನ್ ಪೇರ್ ಆಲ್ಕೈಲ್ ಗ್ರೂಪಿಂದ ರೀಪ್ಲೇಸ್ ಆಗೋವರೆಗೂ ಈ ರಿಯಾಕ್ಷನ್ ನಡೀತಿರುತ್ತೆ. ಸೇಮ್ ಹಿಯರ್. ಸೊ 2 ಹೈಡ್ರೋಜನು 1 ಲೋನ್ ಪೇರು ಆಲ್ಕೈಲ್ ಗ್ರೂಪಿಂದ ರೀಪ್ಲೇಸ್ ಆಗೋವರೆಗೂ ರಿಯಾಕ್ಷನ್ ನಡೀತಿರುತ್ತೆ. ಇದು ಕ್ಲಿಯರ್ ಆಯ್ತಾ. ಬಟ್ ಇವಾಗ ರಿಮೂವ್ ಏನಾಗುತ್ತೆ, ಇದು ಡಿಫ್ರೆನ್ಸು. ಸೊ ಅಲ್ಕೈಲ್ ಹ್ಯಾಲೈಡ್ ತಗೊಂಡಾಗ ರಿಮೂವ್ ಏನಾಯಿತು, ಇದರಿಂದ 1 ಹೈಡ್ರೋಜನ್ ಹೋಯ್ತು, ಅಲ್ಕೈಲ್ ಗ್ರೂಪ್ ರಿಪ್ಲೇಸ್ ಆಯಿತು. ಅಲ್ಕೈಲ್ ಹ್ಯಾಲೈಡಲ್ಲಿ ಒಂದು X ಗ್ರೂಪ್ ಇತ್ತು, ಈ X ಆ್ಯಂಡ್ ಈ ಹೈಡ್ರೋಜನ್ ಕಂಬೈನ್ ಆಗಿ HX ಇಂದ ರಿಮೂವ್ ಆಗುತ್ತೆ. ಇದರಲ್ಲಿ ಏನು ರಿಮೂವ್ ಆಯಿತು, OH ಇಲ್ಲಿಂದ ರಿಮೂವ್ ಆಯಿತು, OH ಮೈನಸ್, ಆ್ಯಂಡ್ H ಪ್ಲಸ್ ನಂದು NH2 ಗ್ರೂಪಿಂದ ರಿಮೂವ್ ಆಯಿತಾ. ಸೊ ಏನಾಯಿತು, OH H2O ಏನಾಗುತ್ತೆ ಇಲ್ಲಿ ರಿಮೂವ್ ಆಗ್ತಾ ಹೋಗ್ತಿರತ್ತೆ. ಕ್ಲಿಯರ್? ಓಕೆ. ಸೊ ಇಷ್ಟು ಕ್ಲಿಯರ್ ಆದರೆ ಓಕೆ. ಇವಾಗ ಬರೋಣ, ದಟ್ ಈಸ್ ಫಸ್ಟ್ ಬಂತು ನಾನು ಯಾವ ಟೈಪ್ ಆಫ್ ಅಲ್ಕೈಲ್ ಹ್ಯಾಲೈಡ್ ತೊಗೊಂಡ್ರೆ ಈ ರಿಯಾಕ್ಷನ್ ನನಗೆ ಈಸಿಲಿ ಆಗುತ್ತೆ. ಸೊ ಅದಿರುತ್ತೆ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಏನಾಗಿರುತ್ತೆ, ಸೊ RI ಅಯೋಡೈಡ್, ಸೊ ಅಲ್ಕೈಲ್ ಅಯೋಡೈಡ್, ಅಲ್ಕೈಲ್ ಬ್ರೋಮೈಡ್ ಆ್ಯಂಡ್ ಅಲ್ಕೈಲ್ ಕ್ಲೋರೈಡ್ ಇರುತ್ತೆ. ಏನು ರೀಸನ್ ಆಗಿರ್ಬೋದು, ಎಷ್ಟು ಬೇಗ ಡಿಸೋಸಿಯೇಷನ್ ಆಗುತ್ತೆ, ನಾನು ಹೇಳಿದ್ದೀನಿ ಅದನ್ನು. ಸೊ ಎಷ್ಟು ಬೇಗ ಡಿಸೋಸಿಯೇಷನ್ ಆಗುತ್ತೆ ಬಾಂಡು, ಅಷ್ಟು ಬೇಗ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ಅಯೋಡೀನು ತುಂಬ ದೊಡ್ಡದಾಗಿರೋದ್ರಿಂದ ಆ ಬಾಂಡ್ ಲೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಇದ್ರೆ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗಿದ್ರೆ ಆಬ್ವಿಯಸ್ಲಿ ರಿಯಾಕ್ಟಿವಿಟಿ ಬೇಗ ಜಾಸ್ತಿ ಆಗುತ್ತೆ, ಆಯ್ತಾ. ಈಗ ಬರೋಣ, ಎಕ್ಸೆಸ್ ಅಮೋನಿಯಾ ಕೊಟ್ಟಿದ್ರೆ ನಿಮಗೆ ಯಾವತ್ತೇ ಆದರೂ ಎಕ್ಸಾಮಿನೇಷನಲ್ಲಿ ನಿಮಗೆ ಎಕ್ಸೆಸ್ ಅಮೋನಿಯಾ ಯೂಸ್ ಮಾಡಿದ್ದೀನಿ ಅಂತ ಹೇಳಿದರೆ, ಎಕ್ಸೆಸ್ ಅಮೋನಿಯಾನ ನೀವೇನು ಬರೀತೀರಾ, ಮೇಜರ್ ಪ್ರಾಡಕ್ಟ್. ಸೊ ಎಕ್ಸೆಸ್ ಇದನ್ನು ಯೂಸ್ ಮಾಡಿದ್ದೀನಿ, ಸೊ ನನ್ನ ಹತ್ರ ಅಲ್ಕೈಲ್ ಹ್ಯಾಲೈಡ್ ಎಕ್ಸೆಸ್ ಅಲ್ಲಿ ಇಲ್ಲ, ಸೊ ಇಲ್ಲೇ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ. ಏನಾಗುತ್ತೆ, ನಂದು ಪ್ರೈಮರಿ ಅಮೈನ್ಸ್ ಅಲ್ಲಿ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ಪ್ರೈಮರಿ ಅಮೈನ್ಸು ಮೇಜರ್ ಆಗಿ ನನಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಕೆಲವೊಂದು ಮಾತ್ರ ಇಲ್ಲಿವರೆಗೂ ಹೋಗುತ್ತಷ್ಟೇ. ಬಟ್ ಮಿಕ್ಸ್ಚರ್ ಇರುತ್ತೆ, ಎಕ್ಸೆಸ್ ಅಲ್ಲಿ ಯಾವ್ದಿರುತ್ತೆ, ಮೇಜರ್ ಪ್ರಾಡಕ್ಟ್ ಯಾವ್ದಿರುತ್ತೆ, ನಂದು ಪ್ರೈಮರಿ ಅಮೈನ್ಸ್. ಅದೇ ಅಲ್ಕೈಲ್ ಹ್ಯಾಲೈಡ್ನ ಎಕ್ಸೆಸ್ ಆಗಿ ತಗೊಂಡಿದ್ರೆ ರಿಯಾಕ್ಷನ್ ಪ್ರೊಸೀಡ್ ಆಗ್ತಾನೆ ಇರತ್ತಾ. ಇದು ಕ್ವಾಟರ್ನರಿ ಅಮೈನ್ಸ್ ಅಂತೂ ಅಷ್ಟೊಂದು ಆಗಲ್ಲ, ಬಟ್ ಇದು ನಂದು ಸ್ಟೇಬಲ್ ಆಗಿರೋದ್ರಿಂದ ನನಗೇನು ಸಿಗುತ್ತೆ, ಟರ್ಷರಿ ಅಮೈನ್ಸ್ ಮೇಜರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಸೊ ದೀಸ್ 2 ಪಾಯಿಂಟ್ಸ್ ನೋಟ್ ಇಟ್ ಡೌನ್. ಕ್ಲಿಯರ್?
ಓಕೆ, ನೆಕ್ಸ್ಟ್ ಲಾಸ್ಟ್ ರಿಯಾಕ್ಷನ್ ಅಲ್ಲಿ ಬರೋಣ. ಅಮೈನ್ಸ್ ಇಂದಾನೆ ಬೇರೆ ಅಮೈನ್ಸ್ ನ ಹೇಗೆ ಪ್ರೊಡ್ಯೂಸ್ ಮಾಡೋದು. ಸೊ ಈಗ ಅಮೈನ್ಸ್ ಇಂದಾನೆ ದಟ್ ಇಸ್ ಪ್ರೈಮರಿ ಅಮೈನ್ಸ್ ಅಂಡ್ ಸೆಕೆಂಡರಿ ಅಮೈನ್ಸ್. ಪ್ರೈಮರಿ ಅಮೈನ್ಸ್ ಇಂದ ನೀವೇನ್ ಮಾಡ್ತೀರಾ, ಪ್ರೈಮರಿ ಅಮೈನ್ಸ್ ಅಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡ್ತೀರಾ ಅಲ್ಕೈಲ್ ಗ್ರೂಪ್ ಇಂದ ಅಂತ ಹೇಳಿದ್ರೆ ನಿಮ್ಗೆ ಏನ್ ಸಿಕ್ತು, ಸೆಕೆಂಡರಿ ಅಮೈನ್ ಸಿಕ್ತು. ಇವಾಗ ತಾನೇ ನೀವು ಓದಿದ್ರಿ ನಮ್ದು ಈ ಹೈಡ್ರೋಜನ್ ರಿಪ್ಲೇಸ್ ಮಾಡಿಸ್ಬೇಕು ಇನ್ನೊಂದು ಅಲ್ಕೈಲ್ ಗ್ರೂಪ್ ಇಂದ ಅಂತ ಹೇಳಿದ್ರೆ 2 ಮೆಥಡ್ ಇತ್ತು ಮಿಕ್ಸ್ಚರ್ ಅಲ್ಲಿ, ದಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ ಅಂಡ್ ಆಲ್ಕೋಹಾಲ್. ಅದೇ ಮಾಡ್ತೀರಾ, ಆಲ್ಕೈಲ್ ಹ್ಯಾಲೈಡ್ನು ಯೂಸ್ ಮಾಡ್ಬೋದು ಅಥವಾ ಆಲ್ಕೋಹಾಲ್ನು ಯೂಸ್ ಮಾಡ್ಕೊಬೋದು. ಮ್ಯಾಮ್ ಇಲ್ಲಿ ನೀವು ZnCl2 ಜಿಂಕ್ ಕ್ಲೋರೈಡ್ ಅಂತ ಏನೋ ಹಾಕಿದಿರಲ್ವಾ, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅದನ್ನ ಹೇಳಲ್ವಾ. ನೋಡಿ, ಜಿಂಕ್ ಕ್ಲೋರೈಡ್ ವೆನ್ ಎವರ್ ನಿಮ್ದು ಆರ್ ಗ್ರೂಪ್ ಏನಾಗಿದೆ, ಆರ್ ಗ್ರೂಪ್ ಆರೋಮ್ಯಾಟಿಕ್ ಇದ್ದಾಗೆಲ್ಲ ನಿಮಗೆ ಜಿಂಕ್ ಕ್ಲೋರೈಡ್ ನಿಮಗೆ ಬೇಕೇ ಬೇಕು. ಆಯ್ತಾ, ಯಾವಾಗ ನಿಮ್ದು ಆರೋಮ್ಯಾಟಿಕ್ ಗ್ರೂಪ್ ಆಗಿರುತ್ತೆ ಆರ್ ಗ್ರೂಪು, ಅವಾಗ ಜಿಂಕ್ ಕ್ಲೋರೈಡ್ ಹಾಕ್ದಲ್ಲಿದ್ರೆ ರಿಯಾಕ್ಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಬರ್ದಿರೋದು. ಕ್ಲಿಯರ್. ನೆಕ್ಸ್ಟ್ ಸೆಕೆಂಡರಿ ಅಮೈನ್ಸ್ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ನೀವು RX ಗ್ರೂಪ್ ಇಂದ ಹಾಕ್ತಿದ್ರೆ RX ಗ್ರೂಪ್ ಇಂದ ನಿಮ್ಗೆ ಏನ್ ಸಿಗುತ್ತೆ, ಫಸ್ಟ್ ಈ ತರ ಪ್ರಾಡಕ್ಟ್ ಸಿಗುತ್ತೆ ಅಂಡ್ ದೆನ್ NaOH ಇಂದ ನೀವೇನ್ ಮಾಡ್ತೀರಾ, ನಿಮಗೆ ಟರ್ಷರಿ ಅಮೈನ್ಸ್ ನ ಪ್ರೊಡ್ಯೂಸ್ ಮಾಡಿಸ್ತೀರಾ. ಆಯ್ತಾ, ಸೊ ಟರ್ಷರಿ ಅಮೈನ್ಸ್. ಪ್ರೈಮರಿ ಅಮೈನ್ಸ್ ಇಂದ ಯಾವ್ದು ಬಂತು, ಸೆಕೆಂಡರಿ ಅಮೈನ್ಸ್ ಬಂತು. ತುಂಬಾ ಸಿಂಪಲ್ ರಿಯಾಕ್ಷನ್ಸ್ ಇತ್ತಲ್ವಾ. ಎಸ್ ಮ್ಯಾಮ್, ತುಂಬಾ ಸಿಂಪಲ್ ರಿಯಾಕ್ಷನ್ಸ್ಗಳಿತ್ತು. ಬೇಸಿಕ್ ಸ್ಟ್ರೆಂತ್. ಸೊ ಈ ಒಂದು ಟಾಪಿಕ್ ಏನಾಗಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಯುವರ್ ಅಮೈನ್ಸ್. ಇಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೋಗ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ತಪ್ಪು ಮಾಡ್ಕೊಂತ ಹೋಗ್ತಾರೆ, ಮಿಸ್ಟೇಕ್ ಮಾಡ್ಕೊಂತ ಹೋಗ್ತಾರೆ, ಸಿಲ್ಲಿ ಮಿಸ್ಟೇಕ್. ಸೊ ದಟ್ ಈಸ್ ಬೇಸಿಕಲಿ ಇನ್ ಕೇಸ್ ಆಫ್ ದಿಸ್ ಒನ್, ದಟ್ ಈಸ್ ಗೇಷಿಯಸ್ ಅಂಡ್ ಇಕ್ವಿಯಸ್ ಮೀಡಿಯಂ ಅಲ್ಲಿ. ಆಯ್ತಾ, ಸೊ ಅದನ್ನು ಒಂದ್ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಬೇಗ. ಸೊ ಕೆಲವೊಂದು ಕ್ವೆಶನ್ಸ್ ನಾನು ಮಾಡ್ತೀನಿ, ನಾನು ಎಲ್ಲಾ ಸೆಷನ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ಆಲ್ವೇಸ್ ಟೇಕ್ ದೀಸ್ ಕ್ವೆಶನ್ಸ್. ಆಯ್ತಾ, ಸೊ ಎಲ್ಲೆಲ್ಲಿ ಟೀಚ್ ಮಾಡಿದ್ದೇನೆ ಅಲ್ಲೆಲ್ಲ ನಾನು ಈ 13 ಕ್ವೆಶನ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ದೆನ್ ದೇ ವಿಲ್ ಬಿ ಗೆಟ್ ಥರೋಡ್ ವಿತ್ ದ ಕಾನ್ಸೆಪ್ಟ್. ಸೊ ಅದೇ ತರ ಮಾಡ್ತಾ ಹೋಗೋಣ ಇಲ್ಲೂ ಕೂಡ. ಸೊ ಫಸ್ಟ್ ಒಂದು ಇದೆಯರ್ ಗೇಷಿಯಸ್ ಸ್ಟೇಟ್ ಅಲ್ಲಿ. ಸೊ ಗೇಷಿಯಸ್ ಸ್ಟೇಟ್ ಅಲ್ಲಿ ನಿಮ್ಗೆ ಏನಾದ್ರೂ ನೋಡಿ, ಟರ್ಷರಿ ಫಸ್ಟ್ ಪ್ರೈಮರಿ ಅಮೈನ್ಸ್ ಕೊಟ್ಟಿದ್ದಾರೆ, ಸೆಕೆಂಡರಿ ಅಮೈನ್ಸ್ ಕೊಟ್ಟಿದ್ದಾರೆ, ಟರ್ಷರಿ ಅಮೈನ್ಸ್ ಕೊಟ್ಟಿದ್ದಾರೆ. ಓಕೆ. ಸೊ ಇದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಬೇಸಿಕ್ ಸ್ಟ್ರೆಂತ್ ನಿಮ್ಗೆ ಏನಾದ್ರೂ ಐಡೆಂಟಿಫೈ ಮಾಡಕ್ ಕೊಟ್ಟಿದ್ರೆ, ಸೊ ಯಾವತ್ತೇ ಆದ್ರೂ ಬೇಸಿಕ್ ಸ್ಟ್ರೆಂತ್ ನಿಮ್ಗೆ ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೊಟ್ರು ಅಂತ ಹೇಳಿದ್ರೆ ವಾಟ್ ಯು ಹ್ಯಾವ್ ಟು ಡೂ. ಬೇಸಿಕ್ ಸ್ಟ್ರೆಂತ್ ಅಂದ್ರೆ ಏನು, ಎಬಿಲಿಟಿ ಟು ಡೊನೇಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡಬೇಕು, ಅದು ಡೊನೇಟ್ ಮಾಡಬೇಕು, ಅದು ಎಬಿಲಿಟಿ ಆಗಿರುತ್ತೆ. ಸೊ ಲೋನ್ ಪೇರ್ ಡೊನೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಲೋನ್ ಪೇರ್ ಏನಾಗಿರ್ಬೇಕು, ಅವೈಲೇಬಲ್ ಇರಬೇಕು. ಸೊ ಕನ್ನಡದಲ್ಲಿ ಒಂದು ಬರೆದು ಬಿಡ್ರಿ, ಇದೇನಾಗಿರ್ಬೇಕು, ಒಂದೇ ಜಾಗದಲ್ಲಿ ಕುತ್ಕೊಂಡಿರ್ಬೇಕು. ಸೊ ಇಟ್ ಮಸ್ಟ್ ಬಿ ಸಿಟ್ ಇನ್ ಒನ್ ಪ್ಲೇಸ್. ಸೊ ಇದು ಏನಕ್ಕೆ ಹೇಳ್ತಿದ್ದೀನಿ ಅರ್ಥ ಆಗತ್ತೆ ನಿಮ್ಗೆ. ಅವೈಲೇಬಲ್ ಆಗಿರ್ಬೇಕು ಅಂತ ಹೇಳಿದ್ರೆ ಅದು ತಿರ್ಗಾಡ್ತಿರ್ಬಾರ್ದು. ಸೊ ಒಂದೇ ಕಡೆ ಕುತ್ಕೊಂಡಿರ್ಬೇಕು. ಸೊ ನಮ್ ಕೆಮಿಸ್ಟ್ರಿಯಲ್ಲಿ ಎಲೆಕ್ಟ್ರಾನ್ಸ್ ಯಾವಾಗ ತಿರ್ಗಾಡೋದು ರೆಸೋನೆನ್ಸ್ ಅಲ್ಲಿ. ಸೊ ಸೆಟ್ ಇನ್ ಒನ್ ಪ್ಲೇಸ್ ಅಂತ ಹೇಳಿದಾಗ ನೋ ರೆಸೋನೆನ್ಸ್, ಅದು ರೆಸೋನೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ನೋ ರೆಸೋನೆನ್ಸ್ ದಟ್ ಈಸ್, ಅಥವಾ ನೀವು ಬರ್ಕೊಳ್ಳಿ, ಲೋನ್ ಪೇರ್ ಶುಡ್ ನಾಟ್ ಪಾರ್ಟಿಸಿಪೇಟ್ ಇನ್ ರೆಸೋನೆನ್ಸ್. ಯಾವಾಗ ಈ ಲೋನ್ ಪೇರ್ ರೆಸೋನೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಡುತ್ತೆ, ಬೆಸಿಸಿಟಿ ಏನಾಗ್ತಾ ಹೋಗುತ್ತೆ, ನಿಮ್ದು ಡಿಕ್ರೀಸ್ ಆಗ್ತಾ ಇರತ್ತೆ. ಇದೊಂದು ಫ್ಯಾಕ್ಟರ್ ಗೊತ್ತಾಯ್ತು ಮ್ಯಾಮ್. ನೆಕ್ಸ್ಟ್ ಫ್ಯಾಕ್ಟರ್ ಬರ್ತಾ ಹೋಗೋಣ. ಇನ್ನೊಂದು ಏನ್ ನೆನ್ಪಿಟ್ಕೊಬೇಕು. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳೋದು, ನೀವು ಯಾವ ಪ್ರಯಾರಿಟಿ ಆರ್ಡರ್ ಅಲ್ಲಿ ನೀವು ಚೆಕ್ ಮಾಡ್ತಾ ಹೋಗ್ತೀರಾ. ಸೊ ಯಾವಾಗ್ಲೇ ಆದ್ರೂ ನೀವು ಯಾವುದೇ ಒಂದು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಯಾವುದೇ ಒಂದು ಪ್ರಾಪರ್ಟಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಸಿ ಈಸ್ ಯೋರ್ ರೆಸೋನೆನ್ಸ್ ನ ನೋಡ್ಬಿಡಿ. ಸೊ ನೀವೇನ್ ಮಾಡ್ತೀರಾ, ಯಾವ್ದೋ ಒಂದು ಕಂಪೌಂಡ್ ತಗೊಂತೀರಾ, ಅದ್ರಲ್ಲಿ ಏನ್ ಮಾಡ್ತೀರಾ, ರೆಸೋನೆನ್ಸ್ ಆಗ್ತಿದೆಯೋ ಇಲ್ವೋ ಅಂತ ನೋಡ್ತೀರಾ. ಅಮೀನ್ಸ್ ಅಲ್ಲಿ. ಸೊ ಒಂದ್ ಅಮೀನ್ ಅಲ್ಲಿ ಏನಾಯ್ತು, ಈ ಲೋನ್ ಪೇರು ರೆಸೋನೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಗೊತ್ತಾಗ್ಬಿಡ್ತು. ಸೊ ಅದನ್ನ ತೆಗ್ದಾಕ್ಬಿಡಿ, ಅದು ಲೀಸ್ಟ್ ಹೈಯೆಸ್ಟ್ ಇರುತ್ತೆ. ಆಯ್ತಾ, ಸೊ ಇಟ್ ವಿಲ್ ಬಿ ಲೆಸ್ ಬೇಸಿಕ್, ಅದನ್ನ ತೆಗ್ದಾಕ್ಬಿಡಿ. ನೆಕ್ಸ್ಟ್ ಕಂಪೌಂಡೆಂಟ್ ನೋಡಿ. ಆಯ್ತಾ, ಸೊ ಎಷ್ಟು ರೆಸೋನೆನ್ಸ್ ಆಗಕ್ಕೆ ರಿಂಗ್ಗಳು ಜಾಸ್ತಿ ಆಗ್ತಿರತ್ತೆ, ಅಷ್ಟು ಜಾಸ್ತಿನ ಏನಾಗ್ತಿರತ್ತೆ, ಒಂದು ಎಕ್ಸ್ಟೆಂಟ್ ಆಫ್ ರೆಸೋನೆನ್ಸ್ ಆಗ್ತಿರತ್ತೆ. ಎಷ್ಟು ಜಾಸ್ತಿ ಜಾಗ ಸಿಗತ್ತೆ ಒಂದು ಎಲೆಕ್ಟ್ರಾನ್ ಪೇರ್ಗೆ ಓಡಾಡಕ್ಕೆ, ಅಷ್ಟು ಕಡಿಮೆ ಬೇಸಿಕ್ ಸ್ಟ್ರೆಂತ್. ಆಯ್ತಾ, ಸೊ ಇದಾಯ್ತು. ನೆಕ್ಸ್ಟ್ ಏನ್ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಹೈಯೆಸ್ಟ್ ಅಲ್ಲಿ ಮೆಸೋಮೆರಿಕ್ ಎಫೆಕ್ಟ್ ನ ನೋಡ್ತೀರಾ. ಮೆಸೋಮೆರಿಕ್ ಎಫೆಕ್ಟ್ ಅಂಡ್ ರೆಸೋನೆನ್ಸ್ ಎಫೆಕ್ಟ್ ಒಂದು ಕೈಂಡ್ ಆಫ್ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಆಗಿದೆ, ಒಂದಕ್ಕೊಂದು ಜೊತೆಗೆ ಅದು ನಡೀತಿರತ್ತೆ. ಆಯ್ತಾ, ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ರೆ ನೀವು ನೋಡೋದು ನಾಟ್ ಇಂಡಕ್ಟಿವ್ ಎಫೆಕ್ಟ್ ಬಟ್ ಯುವರ್ ಹೈಪರ್ ಕಂಜುಗೇಷನ್ ನ ನೋಡ್ಕೊಂತಾ ಹೋಗ್ತೀರಾ. ಅಂಡ್ ನೆಕ್ಸ್ಟ್ ಒನ್ ವಿಲ್ ಬಿ ಯೋರ್ ಇಂಡಕ್ಟಿವ್ ಎಫೆಕ್ಟ್. ಇದೊಂದು ನಿಮ್ಗೆ
ಗ್ಯಾಪ್ನ ಇಟ್ಕೊಬೇಕು. ಆಯ್ತಾ, ಇದಾಯ್ತು ನಮಗೆ ಮ್ಯಾಮ್. ನೆಕ್ಸ್ಟ್ ಒಂದು ಇಂಡಕ್ಟಿವ್ ಎಫೆಕ್ಟ್ ಅಲ್ಲೂ ನೋಡಿ ಪ್ಲಸ್ ಐ ಗ್ರೂಪ್ ಏನ್ ಮಾಡುತ್ತೆ, ಇನ್ಕ್ರೀಸಸ್ ಸ್ಪೆಸಿಸಿಟಿ. ಇದೊಂದು ಗೊತ್ತಿರ್ಬೇಕು ನಿಮಗೆ. ಪ್ಲಸ್ ಐ ಗ್ರೂಪ್ ಎಷ್ಟು ಜಾಸ್ತಿ ಆಗ್ತಿರತ್ತೆ ಅಷ್ಟು ಜಾಸ್ತಿ ನಿಮ್ದು ಬೆಸಿಸಿಟಿ ಆಗ್ತಿರತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಬರ್ತಾ ಹೋಗೋಣ. ದಟ್ ಈಸ್ ನಿಮ್ದು ಎಲೆಕ್ಟ್ರೋನೆಗೆಟಿವಿಟಿ. ದಟ್ ಈಸ್ ನಿಮ್ಗೆ ಅನ್ಕೊಳ್ಳಿ ಒಂದು ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಅಂಡ್ ಟ್ರಿಪಲ್ ಬಾಂಡ್ ಇದೆ. ಸೊ ನಾನು ಯಾವಾಗ ಹೇಳ್ತೀನಿ ಇದರಲ್ಲಿ sp3 ಹೈಬ್ರಿಡೈಸ್ಡ್, ಇದು sp2 ಹೈಬ್ರಿಡೈಸ್ಡ್, ಇದು sp ಹೈಬ್ರಿಡೈಸ್ಡ್. ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ನಮಗೇನ್ ಗೊತ್ತಿದೆ, ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಎಷ್ಟು ಜಾಸ್ತಿ ಆಗ್ತಿರತ್ತೆ ಎಲೆಕ್ಟ್ರೋನೆಗೆಟಿವಿಟಿ ಅಷ್ಟು ಜಾಸ್ತಿ. ಆಯ್ತಾ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ನ ಎಳೆಯ ಎಬಿಲಿಟಿನ. ಸೊ ಇಫ್ ಇಟ್ ಈಸ್ ಏಬಲ್ ಟು ಪುಲ್ ದ ಎಲೆಕ್ಟ್ರಾನ್ ನ ತುಂಬಾ ಜಾಸ್ತಿ ಎಳಿತಿದೆ ಅಂತ ಹೇಳಿದ್ರೆ ಕೊಡಕ್ ಇಷ್ಟಪಡತ್ತಾ? ಸೊ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆದ್ರೆ ನಂದು ಬೆಸಿಸಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಿರತ್ತೆ. ಈ ಒಂದು ಆರ್ಡರ್ ನಿಮ್ಗೆ ಗೊತ್ತಿರ್ಬೇಕು. ಇನ್ನೊಂದು ಕ್ಲಿಯರ್? ಓಕೆ ಮ್ಯಾಮ್, ಇದು ಆರ್ಡರ್ ಅರ್ಥ ಆಯ್ತು ನಮ್ಗೆ. ನೆಕ್ಸ್ಟ್ ಇಂಡಕ್ಟಿವ್ ಎಫೆಕ್ಟ್ ಕಾನ್ಸೆಪ್ಟು ಅರ್ಥ ಆಯ್ತು. ಇವಾಗ ನಾವು ನಡೀತಾ ಹೋಗೋಣ. ಅಂಡ್ ಬಟ್ ಎನದರ್ ಒನ್ ಥಿಂಗ್ ಇಸ್ ದೇರ್, ದಟ್ ಈಸ್ ನಾನು ಗೇಷಿಯಸ್ ಎಕ್ವೇಸ್ ಹೇಳಿದ್ನಲ್ವಾ. ಸೊ ಗ್ಯಾಸ್ ಅಲ್ಲಿ ಏನಾಗುತ್ತೆ, ನೋ ರೋಲ್ ಆಫ್ ಹೆಚ್ ಬಾಂಡಿಂಗ್, ನೋ ರೋಲ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಏನು ರೋಲ್ ಇಲ್ಲ. ಬಟ್ ಅದೇ ಎಕ್ವಿಯಸ್ ಮೀಡಿಯಂ ತಗೊಂಡ್ರೆ, ಎಕ್ವಿಯಸ್ ಮೀಡಿಯಂ ದಟ್ ಈಸ್ ವಾಟರ್ ತಗೊಂಡ್ರೆ ಈಗ ಏನಾಗತ್ತೆ ಅಂತ ಹೇಳಿದ್ರೆ ಹೆಚ್ ಬಾಂಡಿಂಗು ವರ್ಸಸ್ ಪ್ಲಸ್ ಐ ಎಫೆಕ್ಟ್ ಆಗ್ತಾ ಹೋಗಿರುತ್ತೆ. ಸೊ ಯಾರು ಕಾಂಪಿಟೇಷನ್ ವಿನ್ ಆಗ್ತಾರೆ ಅದನ್ನ ನೋಡ್ತಾ ಹೋಗೋಣ. ಆಯ್ತಾ, ಎರಡೂ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಎಸ್, ನಾವ್ ವಿ ಕ್ಯಾನ್ ಓಕೆ. ಸೊ ಇವಾಗ ಬರ್ತಾ ಹೋಗೋಣ. ಸೊ ಗೇಷಿಯಸ್ ಸ್ಟೇಟ್ ಅಲ್ಲಿ ಏನಾಗ್ತಾ ಇತ್ತು, ನನ್ ಇಲ್ಲಿದೆ, ನನ್ ಯಾವುದೇ ಒಂದು ಹೆಚ್ ಬಾಂಡಿಂಗ್ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಸೊ ಓನ್ಲಿ ಪ್ಲಸ್ ಐ ಎಫೆಕ್ಟ್ ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ಒಂದೇ ಒಂದು CH3 ಗ್ರೂಪ್ ಇದೆ. ಸೊ ಒಂದು ಪ್ಲಸ್ ಐ ಎಫೆಕ್ಟ್ ತೋರ್ಸೋ ಗ್ರೂಪ್ ಇದೆ. ಇಲ್ಲಿ ನೋಡಿ ಎರಡು ಪ್ಲಸ್ ಐ ಎಫೆಕ್ಟ್ ತೋರ್ಸೋ ಗ್ರೂಪ್ ಇದೆ. ಸೊ ಎರಡು ಏನಾಗಿದೆ, ಪ್ಲಸ್ ಐ ಎಫೆಕ್ಟ್ ತೋರ್ಸೋ ಗ್ರೂಪ್ ಇದೆ. ಇದರಲ್ಲಿ ಮೂರು ಪ್ಲಸ್ ಐ ಎಫೆಕ್ಟ್ ತೋರ್ಸೋ ಗ್ರೂಪ್ ಅಲ್ಕೈಲ್ ಗ್ರೂಪ್ ಇದೆ. ಸೊ ಎಷ್ಟು ಪ್ಲಸ್ ಐ ಎಫೆಕ್ಟ್ ತೋರ್ಸೋ ಗ್ರೂಪ್ ಅಷ್ಟು ಜಾಸ್ತಿ ಅದರದ್ದು ಬೆಸಿಸಿಟಿ. ಸೊ ಏನಾಯ್ತು, ಇದರಲ್ಲಿ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಯೋರ್ ಪ್ರೈಮರಿ ಈಸ್ ಯೋರ್ ಲೀಸ್ಟ್, ದೆನ್ ಸೆಕೆಂಡರಿ, ದೆನ್ ಟರ್ಷರಿ. ಈ ಆರ್ಡರ್ ನಿಮ್ಗೆ ಬರ್ತಾ ಹೋಗುತ್ತೆ. ಆಯ್ತಾ, ಎಕ್ವಿಯಸ್ ಮೀಡಿಯಂ ಅಲ್ಲಿ ತಗೊಂಡ್ರಿ ನೋಡಿ, ಎಕ್ವಿಯಸ್ ಅಲ್ಲಿ ಎರಡು ಕೊಟ್ಟಿದ್ದೀನಿ. ಫಸ್ಟ್ ಒಂದು ಈಸ್ ನಿಮ್ದು ಆರ್ ಗ್ರೂಪ್ ಏನಾದ್ರು ಮಿಥೈಲ್ ಗ್ರೂಪ್ ಆಗಿದ್ರೆ, ನೆಕ್ಸ್ಟ್ ಒಂದಲ್ಲಿ ಆರ್ ಗ್ರೂಪ್ ಏನಾದ್ರು ನಿಮ್ದು ಇಥೈಲ್ ಗ್ರೂಪ್ ಆಗಿದ್ರೆ, ಎರಡು ಡಿಫ್ರೆಂಟ್ ಆರ್ಡರ್ ಬರುತ್ತೆ, ಅದಕ್ಕೆ ಕೊಟ್ಟಿರೋದು. ಸೊ ನನ್ನ ಆರ್ ಗ್ರೂಪ್ ಆಫ್ ಮಿಥೈಲ್ ಕೇಸಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಅಂಡ್ ನಂದು ಏನಾಗ್ತಿರೋ ಪ್ಲಸ್ ಐ ಎಫೆಕ್ಟ್ ಕಾಂಪಿಟೇಷನ್ ಮಾಡ್ತಿದೆ. ಈಗ ಬರ್ತಾ ಹೋಗೋಣ ನಾವು ಫಸ್ಟ್ ಪ್ಲಸ್ ಐ ಎಫೆಕ್ಟ್. ಸೊ ಪ್ಲಸ್ ಐ ಎಫೆಕ್ಟ್ ಎಷ್ಟಾಯ್ತು ಇಲ್ಲಿ, ಸೊ ಇಟ್ ಈಸ್ ಯೋರ್ 1 ಪ್ಲಸ್ ಐ ಎಫೆಕ್ಟ್. ಸಿಮಿಲರ್ ಆಗಿ 2 ಪ್ಲಸ್ ಐ ಎಫೆಕ್ಟ್, ಇದರಲ್ಲಿ 3 ಒಂದು ಗ್ರೂಪ್ಸ್ ಪ್ಲಸ್ ಐ ಎಫೆಕ್ಟ್ ಕೊಡ್ತಿದೆ. ಹೈಡ್ರೋಜನ್ ಬಾಂಡಿಂಗ್ ನೋಡ್ಕೊಂತ ಹೋಗೋಣ. ಸೊ ಈ ನೈಟ್ರೋಜನ್ ಪಕ್ಕದಲ್ಲಿ ಇರೋ ಆಟಮ್ಸ್ ಹೈಡ್ರೋಜನ್ ಬಾಂಡಿಂಗ್ ಗೆ ಪಾರ್ಟಿಸಿಪೇಟ್ ಮಾಡೋದು. ಸೊ ನೈಟ್ರೋಜನ್ ಪಕ್ಕದಲ್ಲಿ ಎಷ್ಟು ಆಟಮ್ಸ್ ಇದಾವೆ, ಹೈಡ್ರೋಜನ್ 2. ಸೊ 2 ಹೈಡ್ರೋಜನ್ ಬಾಂಡಿಂಗ್ ಮಾಡ್ತಿದ್ದಾವೆ, 2 ಹೆಚ್ ಬಾಂಡಿಂಗ್. ಇದರಲ್ಲಿ ಎಷ್ಟಿದಾವೆ ನನ್ನ ಹತ್ರ, ಓ ಇಲ್ಲಿ NH2 ಬರ್ದ್ಬಿಟ್ಟಿದ್ದೇನೆ ಎಲ್ಲ ಕಡೆ ನಾನು, ಸಾರಿ ಒಂದ್ ನಿಮಿಷ ಇರಿ, ನಾನು ಇದನ್ನ ನೀಟಾಗಿ ಮಾಡ್ತಿದ್ದೀನಿ. ಓಕೆ, ಇಲ್ಲೇನಾಯ್ತು, ನನ್ನ ಹತ್ರ NH ಇದೆ, ಇಲ್ಲಿ N ಇದೆ, ಇದರಲ್ಲಿ ಏನಾಗಿದೆ, ನನ್ನ ಹತ್ರ NH ಇದೆ, ಇಲ್ಲೂ ಕೂಡ N ಇದೆ. ಆಯ್ತಾ, ಈಗ ನೋಡಿ. ಸೊ ಇಲ್ಲೇನಾಯ್ತು, ಹೈಡ್ರೋಜನ್ ಬಾಂಡಿಂಗ್ ಕೊಡಕ್ಕೆ ಎಷ್ಟು ಹೈಡ್ರೋಜನ್ಸ್ ಇದಾವೆ, ಓನ್ಲಿ 1 ಹೈಡ್ರೋಜನ್. ಇಲ್ಲಿ ಏನಾಗಿದೆ, 0 ಹೈಡ್ರೋಜನ್ ಇದೆ. ಅಂಡ್ ಈಗ ನೋಡಿ ಇದ್ರಲ್ಲೂ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ಏನ್ ಮಾಡ್ತಿದೀನಿ, ಇದ್ರಲ್ಲೂ ಕೂಡ ಪ್ಲಸ್ ಐ ಎಫೆಕ್ಟ್ ಕೊಡೋದು 1 ಗ್ರೂಪು, ಇದರಲ್ಲಿ ಪ್ಲಸ್ ಐ ಕೂಡ 2 ಗ್ರೂಪು, ಇದರಲ್ಲಿ 3 ಗ್ರೂಪು. ಹೈಡ್ರೋಜನ್ ಬಾಂಡಿಂಗ್ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ 2, ಇದರಲ್ಲಿ 1, ಇದರಲ್ಲಿ 0. ಈಗ ಬರೋಣ ಈ ಪ್ಲಸ್ ಐ ಎಫೆಕ್ಟ್ ತೋರ್ಸೋ ಸ್ಟ್ರೆಂತ್ ಏನಾಗಿದೆ, ಪ್ಲಸ್ ಐ ಎಫೆಕ್ಟ್ ತೋರ್ಸೋ ಸ್ಟ್ರೆಂತ್ ಈ ಥೈಲ್ ಗ್ರೂಪಿಗೆ ಜಾಸ್ತಿ ಇದೆಯಾ? ಎಸ್ ಮ್ಯಾಮ್, ಇಥೈಲ್ ಗ್ರೂಪಿಗೆ ಜಾಸ್ತಿ ಇದೆ, ಅಂಡ್ ದೆನ್ ಮಿಥೈಲ್ ಗ್ರೂಪ್. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇಥೈಲ್ ಗ್ರೂಪ್ ಯಾವಾಗ ಕನ್ಸಿಡರ್ ಮಾಡ್ತೀರಾ, ಈ ಪ್ಲಸ್ ಐ ಎಫೆಕ್ಟ್ ಏನ್ ಮಾಡ್ಬಿಡುತ್ತೆ, ಸ್ವಲ್ಪ ಹೈಡ್ರೋಜನ್ ಬಾಂಡಿಂಗ್ ಮೇಲೆ ಹಾವಿ ಆಗ್ಬಿಡುತ್ತೆ. ಆಯ್ತಾ, ಬಟ್ ಇದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದು ಹೈಡ್ರೋಜನ್ ಬಾಂಡಿಂಗ್ ಮೇಲೆ ಅಷ್ಟು ಬಹಳ ರೀತಿಯಲ್ಲಿ ಹಾವಿ ಆಗಕ್ ಆಗ್ಲಿಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ ನೋಡಿ, ಯಾವ್ದ್ರಲ್ಲಿ ಬ್ಯಾಲೆನ್ಸ್ ಇದೆ. ಸೊ ನೋಡಿ, ಹೈಡ್ರೋಜನ್ ಬಾಂಡಿಂಗು ಇದೆ ಅಂಡ್ ಪ್ಲಸ್ ಐ ಎಫೆಕ್ಟ್ ಜಾಸ್ತಿ ಇದರಲ್ಲಿ ಅಮೌಂಟ್ ಅಲ್ಲಿ ಇದೆ, ಅದಂತೂ ನಂದು ಮ್ಯಾಕ್ಸಿಮಮ್ ಅಲ್ಲಿ ಬಂದ್ಬಿಡುತ್ತೆ, ಅದು ಮ್ಯಾಕ್ಸಿಮಮ್ ಅಲ್ಲಿ ಬಂದ್ಬಿಡ್ತು. ಈಗ ಕಾಂಪಿಟೇಷನ್ ಇವೆರಡರಲ್ಲಿ. ಈ ಕೇಸಲ್ಲೂ ಏನಾಯ್ತು, ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಿರೋ ಹತ್ರ ಏನಾಯ್ತು, ಸೊ ನನ್ನ ಹತ್ರ ಹೈಯೆಸ್ಟ್ ಅಲ್ಲಿ ಬಂದ್ಬಿಡ್ತು. ಇವಾಗ ಏನಾಗಿದೆ ನೋಡಿ, ಸೊ ಇಲ್ಲೇನಾಗಿದೆ, ದಿಸ್ ಇಸ್ 0, ದಿಸ್ ಇಸ್ 1, ದಿಸ್ ಇಸ್ 3, ದಿಸ್ ಇಸ್ 2. ಈಗ ಕಾಂಪಿಟೇಷನ್ ನೋಡಿ ಯಾವ ತರ ಆಗುತ್ತೆ. ಸೊ ಯಾವಾಗ CH3 ಗ್ರೂಪ್ ಇತ್ತು, CH3 ಗ್ರೂಪ್ ಸ್ವಲ್ಪ ಎಫೆಕ್ಟ್ ಕಡಿಮೆ ಆಗಿರೋದ್ರಿಂದ ಇದೇನಾಗ್ತಿರತ್ತೆ, ನಂದು ಫಸ್ಟ್ ನಿಮ್ಗೆ
ಪ್ರೈಮರಿ ಬರ್ತಾ ಹೋಗುತ್ತೆ. ಸೊ ಏನ್ ಬರ್ತಾ ಹೋಗುತ್ತೆ, ಪ್ರೈಮರಿ ಬರ್ತಾ ಹೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದರ 2 H ಬಾಂಡಿಂಗ್ ಇದೆ. ಸೊ ಏನಾಯ್ತು, ಒಂದು CH3 ಗ್ರೂಪು 2 H ಬಾಂಡಿಂಗ್ ಕಂಪೇರ್ ಮಾಡಿದ್ರೆ H ಬಾಂಡಿಂಗ್ ಕಾಂಪಿಟೇಷನ್ ವಿನ್ ಆಗ್ತಾ ಇರತ್ತೆ. ಆಯ್ತಾ. ಸೊ ಈ ಆರ್ಡರ್ ಬದಲು ನೀವು ಈ ತರ ನೆನ್ಪಿಟ್ಕೊಬಹುದು. ದಟ್ ಈಸ್ ನಂದು ಏನಾಯ್ತು, H ಬಾಂಡಿಂಗ್ ಏನಾಯ್ತು ಸ್ವಲ್ಪ ನಂದು ಕಡಿಮೆ ಆಯ್ತು. ಅಂಡ್ ದೆನ್ your CH3 ಗ್ರೂಪ್ ಹಾವಿ ಆಗೋದು. ಆಯ್ತಾ. ಸೊ ಯಾವ ತರ ಯಾವ್ದ್ರ ಮೇಲೆ ಹಾವಿ ಆಗುತ್ತೆ. ಸೊ ಇಲ್ಲಿ ಯಾರು ಹಾವಿ ಆದ್ರು, H ಬಾಂಡಿಂಗ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಸೊ ನಂದು ಏನ್ ಬರೀದ್ರಿ, ಪ್ರೈಮರಿ ಫಸ್ಟ್ ಬರುತ್ತೆ ಅಂಡ್ ದೆನ್ ಇಸ್ ಯುವರ್ ಟರ್ಷರಿ. ಯಾಕಂದ್ರೆ ಮಿಥೈಲ್ ಗ್ರೂಪ್ ಅಷ್ಟು ಎಫೆಕ್ಟ್ ಇಲ್ಲ. ಸೊ ಇದ್ರಲ್ಲಿ ಬರೋಣ. ಇವಾಗ ಇವೆರಡನ್ನ ಚೂಸ್ ಮಾಡಬೇಕು. ಬ್ಯಾಲೆನ್ಸ್ ಔಟ್ ಆಗಿರೋದನ್ನ ತೆಗೆದ್ಬಿಟ್ವಿ. ಇವಾಗ ನೋಡಿ ಹಾವಿ ಯಾರು ಜಾಸ್ತಿ ಆಗ್ತಿರೋದು, ನಂದು ದಟ್ ಈಸ್ C2H5 ಗ್ರೂಪ್, ಇಥೈಲ್ ಗ್ರೂಪ್ ಹಾವಿ ಜಾಸ್ತಿ ಆಗ್ತಿರೋದು. ಆಯ್ತಾ. ಸೊ ಯಾರು ಬರ್ತಾರೆ ಇಲ್ಲಿ, ಟರ್ಷರಿ ಫಸ್ಟ್ ಬರ್ತಾರೆ ಅಂಡ್ ದೆನ್ ಇಸ್ ಯುವರ್ ಪ್ರೈಮರಿ. ಆಯ್ತಾ. ಸೊ ಈ ಆರ್ಡರ್ ನಿಮ್ಗೆ ನೆನ್ಪು ಇರಬೇಕು. ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ 3ಗೆ. ಸೊ ನೋಡಿ ನಾನು ನಿಮ್ಗೆ ಏನು ಹೇಳಿದೆ, ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು, ಎಲೆಕ್ಟ್ರಾನ್ಸ್ ನ ಇಟ್ಕೊಳ್ಳೋ ಎಬಿಲಿಟಿ. ಸೊ ಈ ನೈಟ್ರೋಜನ್ ಮೇಲ್ಗಡೆ ಲೋನ್ ಪೇರ್ ಇರೋದ್ರಿಂದ ಅಂತಾನೆ ಇದ್ರ ಮೇಲೆ ಬೇಸಿಸಿಟಿ ಆಗ್ತಿರೋದು. ಎಸ್ ಮ್ಯಾಮ್, ಲೋನ್ ಪೇರ್ ಇಂದಾನೆ ಬೇಸಿಸಿಟಿ ಬರ್ತಿರೋದು. ಬಟ್ ಈ ಲೋನ್ ಪೇರ್ ನ ಏನಾದ್ರೂ ಪಕ್ಕದಲ್ಲಿ ಇರೋ ಕಾರ್ಬನ್ ಆಟಮ್ ಅಥವಾ ಬಾಂಡು ಎಳ್ಕೊಂಡು ಕುತ್ಕೊಂಡಿದೆ ಅಂತ ಹೇಳಿದ್ರೆ ಕೊಡಕ್ಕಾಗತ್ತಾ, ಆಗೋದಿಲ್ಲ. ಸೊ ಎಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೆ ಅಲ್ಲಿ ಬೇಸಿಸಿಟಿ ಕಡಿಮೆ ಇರತ್ತಾ. ಎಸ್ ಮ್ಯಾಮ್, ಬೆಸಿಸಿಟಿ ಕಡಿಮೆ ಇರುತ್ತೆ. ಸೊ ಯಾವ್ದ್ರಲ್ಲಿ ಬೆಸಿಸಿಟಿ ಕಡಿಮೆ, ಇದ್ರಲ್ಲಿ sp3 ಹೈಬ್ರಿಡೈಸ್ಡು, ಇದ್ರಲ್ಲಿ sp2 ಹೈಬ್ರಿಡೈಸ್ಡು, ಇದ್ರಲ್ಲಿ sp ಹೈಬ್ರಿಡೈಸ್ಡು. ಸೊ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಟೂ ಮಚ್ ಹಿಯರ್, ಎಲೆಕ್ಟ್ರೋನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಸೊ ಆರ್ಡರ್ ವಿಲ್ ಬಿ ಬೇಸಿಕ್ ಸ್ಟ್ರೆಂತ್, ಈ ತರ ಆರ್ಡರ್ ಇರುತ್ತೆ. ಕ್ಲಿಯರ್, ಓಕೆನಾ. ಓಕೆ ಮ್ಯಾಮ್. ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇವಾಗ ನೋಡಿ, ಸೊ ಇವಾಗ ಏನಾಗ್ತಿದೆ ನೋಡಿ, sp3 ಹೈಬ್ರಿಡೈಸ್ ಆಟಮ್ಗೆ ಡೈರೆಕ್ಟ್ ನಂದು ಏನಾಗಿದೆ, ಇಲ್ಲಿ ಅಟ್ಯಾಚ್ ಆಗಿದೆ ಕಾರ್ಬನ್ ಆಟಮ್. ಸೊ ಇದ್ರಲ್ಲಿ ಏನಾಗಿದೆ, ಸೊ ಇದರಲ್ಲಿ sp3 ಇದೆ, ಇದರಲ್ಲಿ ಏನಾಗಿದೆ sp2 ಇದೆ, ಇಲ್ಲಿ ಏನಾಗಿದೆ ಒಂದು sp2 ಅಟ್ಯಾಚ್ ಆಗಿದೆ. ಆಯ್ತಾ. ಸೊ ಇದ್ರಲ್ಲಂತೂ ಕ್ಲಿಯರ್ ಆಗೋಯ್ತು. ದಟ್ ಈಸ್ ನಂದು sp3 ಅಲ್ಲಿ ಏನಾಗ್ತಿದೆ ನಂದರಲ್ಲಿ, ಸೊ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಇದ್ರಂತೂ ವಿನ್ ಆಗೋಯ್ತು ಇದು. ಸೊ ದಿಸ್ ಇಸ್ ಯೋರ್ ಫಸ್ಟ್ ಎ ಬಿ ಸಿ ತಗೊಂಡ್ರೆ ಯಾವ ಆರ್ಡರು, ಎ ಎಲ್ಲಾರ್ಗಿಂತ ಹೈಯೆಸ್ಟ್ ಆಗೋಯ್ತು. ನೆಕ್ಸ್ಟ್ ಹೈಯೆಸ್ಟ್ ಯಾರು ಇರ್ತಾರೆ ನೋಡೋಣ. ಸೊ ಇವಾಗ ನೀವು ನೆನ್ಪಿಟ್ಕೊಳ್ಳಿ, ಎಲ್ಲಾ ಸತಿನೂ ನಾವೇನ್ ಮಾಡ್ತೀವಿ, ರೆಸೊನೆನ್ಸ್ ಸ್ಟೆಬಿಲೈಸ್ ಅಂತ ಹೇಳ್ತಿದ್ವಿ. ಇವಾಗ ಇಲ್ಲಿ ರೆಸೊನೆನ್ಸ್ ಮಾಡ್ತಿರೋರು ಯಾರು, ಈ ಲೋನ್ ಪೇರ್ ನಮಗೆ ಏನಕ್ಕೆ ಬೇಕಾಗಿರೋದು, ಕೊಡಕ್ ಬೇಕಾಗಿರೋದು. ಕೊಡೋದ್ ಬದಲು ಈ ಲೋನ್ ಪೇರು ಏನ್ ಮಾಡ್ತಿದೆ, ಈ ಮಾಲಿಕ್ಯೂಲ್ ಸುತ್ತಾಡ್ತಿದೆ, ತಿರ್ಗಾಡ್ತಿದೆ. ಆಯ್ತಾ. ಸೊ ಸ್ಟೂಡೆಂಟ್ಗೆ ಟಾಪರ್ ಮಾಡಿಸ್ಬೇಕು ಅಂತ ನಾವು ಅವನು ಪ್ರಿಪೇರ್ ಮಾಡಿಸಿದೀನಿ. ಬಟ್ ಆ ಸ್ಟೂಡೆಂಟು ಸ್ಕೂಲ್ ಪೂರ ಏನ್ ಮಾಡ್ತಿದೆ ಅಂತ ತಿರ್ಗಾಡ್ತಾ ಇದ್ದೇನೆ, ನಮ್ ಕೈಗೆ ಏನು ಸಿಗ್ತಿಲ್ಲ. ಸೊ ಹೇಗೆ ಟಾಪರ್ ಮಾಡ್ತೀರಾ, ಮಾಡಕ್ಕೆ ಆಗಲ್ಲ ಅಲ್ವಾ. ಸೊ ಇದೇ ಕೇಸಲ್ಲೂ ಹಂಗೆ ಆಗತ್ತೆ. ಇದೇನಾದ್ರೂ ಲೋನ್ ಪೇರು ಜಾಸ್ತಿ ಕಡೆ ಸುತ್ತಾಡಿದ್ರೆ ಜಾಸ್ತಿ ಬೇಸಿಸಿಟಿ ಕಡಿಮೆ. ಆಯ್ತಾ. ಸೊ ಈ ಕೇಸಲ್ಲಿ ಏನಾಗ್ತಿದೆ ನೋಡಿ, ಈ ಕೇಸಲ್ಲಿ ಈ ಲೋನ್ ಪೇರು ಇಲ್ಲಿಂದ ಇಲ್ಲಿಗೆ ಸುತ್ತಾಡ್ತಿದೆ ಅಂಡ್ ಇದೇನಾಗ್ತಿದೆ ಇಲ್ಲಿಂದ ಇಲ್ಲಿವರೆಗೂ ಸುತ್ತಾಡ್ತಿದೆ. ಸೊ ಎರಡು ಕಡೆ ಏನಾಗ್ತಿದೆ, ನಂದು ಈ ತರ ರೆಸೊನೆನ್ಸ್ ಆಗ್ತಿದೆ. ಇದರಲ್ಲಿ ಏನಾಗ್ತಿದೆ, ಇಲ್ಲಿಂದ ಇಲ್ಲಿಗೆ, ಇದು ಇಲ್ಲಿಂದ ಇಲ್ಲಿಗೆ, ಇದು ಇಲ್ಲಿಂದ ಇಲ್ಲಿಗೆ. ಸೊ ಎಷ್ಟಾಗ್ತಿದೆ, ಎಷ್ಟು ಜಾಸ್ತಿ ಸುತ್ತಾಡ್ತಾನೆ ಅಷ್ಟು ಕಡಿಮೆ ಬೇಸಿಸಿಟಿ, ರೈಟ್. ಸೊ ಎಲ್ಲಾರ್ಗಿಂತ ಕಡಿಮೆ ಬೇಸಿಸಿಟಿ ಯಾವುದು, ಸಿದು. ಸೊ ನೆಕ್ಸ್ಟ್ ಆರ್ಡರ್ ಯಾವ್ದಾಗಿರುತ್ತೆ, ಬಿ ಆರ್ಡರ್ ಆಗಿರುತ್ತೆ ಅಂಡ್ ದೆನ್ ಇಸ್ ಯೋರ್ ಸಿ ಆರ್ಡರ್. ಕ್ಲಿಯರ್. ಓಕೆ, ಇದು ಆಯ್ತು ಮ್ಯಾಮ್, ಕನ್ಸೆಪ್ಟ್ ಕ್ಲಿಯರ್. ನೆಕ್ಸ್ಟ್ ಮಂತಿಗೆ ಹೋಗೋಣ. ಈಗ ನೋಡಿ ಇದರಲ್ಲಿ ಏನಾಗ್ತಿದೆ, ಈ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಇದಾವ. ಎಸ್ ಮ್ಯಾಮ್, ಲೋನ್ ಪೇರ್ ಇದಾವೆ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ನಾವು ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಮ್ಯಾಮ್. ಇದರಲ್ಲಿ ಯಾವ ಹೈಬ್ರಿಡೈಸೇಷನ್ ಆಗಿದೆ ಕಾರ್ಬನ್ಗೆ, sp2ನ. ಇದರಲ್ಲಿ ಯಾವ ಹೈಬ್ರಿಡೈಸೇಷನ್ ಆಗಿದೆ ಕಾರ್ಬನ್ಗೆ, sp3ನ. ಇದರಲ್ಲಿ ಕಾರ್ಬನ್ಗೆ sp2. ಸೊ sp3 ಅಂತೂ ನಂದು ಏನಾಗೋಯ್ತು, ಫಸ್ಟ್ ಆಗೋಯ್ತಾ. ಸೊ ಇದೊಂದು ಎ, ಇದೊಂದು ಬಿ, ಇದೊಂದು ಸಿ ಅನ್ಕೊಂಡ್ರೆ ಬಿದು ಹೈಯೆಸ್ಟ್ ಆಗೋಯ್ತು ಮ್ಯಾಮ್. ಇವಾಗಲೇ ಗೊತ್ತಾಯ್ತು, ಯಾಕಂದ್ರೆ ಅದು ಸುತ್ತಾಡ್ತಾನೂ ಇಲ್ಲ, ಸುತ್ತಾಡಕ್ ಜಾಗನೂ ಇಲ್ಲ ಅಂಡ್ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆನೂ ಇದೆ ಅಲ್ಲಿ sp3 ಹೈಬ್ರಿಡೈಸೇಷನ್ ಆಗಿರೋದ್ರಿಂದ. ಇವಾಗ ಮ್ಯಾಮ್ ಇಲ್ಲೂ sp2 ಇದೆ, ಇಲ್ಲೂ sp2 ಇದೆ, ಯಾವ್ದ್ರಲ್ಲಿ ಜಾಸ್ತಿ ಆಗತ್ತೆ, ಇದ್ರಲ್ಲಿ ಫ್ಯಾಕ್ಟರ್ ಏನಾಗ್ತಿರೋದು, ಬರೀ ಎಲೆಕ್ಟ್ರೋನೆಗೆಟಿವಿಟಿ ಓನ್ಲಿ ಫ್ಯಾಕ್ಟರು. ಇದ್ರಲ್ಲಿ ಎಲೆಕ್ಟ್ರೋನೆಗೆಟಿವಿಟಿನೂ ಇದೆ, ಜೊತೆಗೆ ಇದರಲ್ಲಿ ರೆಸೊನೆನ್ಸ್ ಇದೆ. ಸೊ ಈ ಒಂದು ಲೋನ್ ಪೇರ್ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಒಂದು ರಿಂಗ್ ಟುವರ್ಡ್ಸ್ ಏನಾಗ್ತಿದೆ, ಸುತ್ತಾಡ್ಕೊಂತ ಹೋಗ್ತಿದಾವೆ. ಸೊ ಇಫ್ ಇಟ್ ಈಸ್ ಸರೌಂಡಿಂಗ್ ದ ರಿಂಗ್, ಸುತ್ತಾಡ್ಕೊಂತ ಹೋಗ್ತಿದ್ರೆ ನೀವೇನ್ ಹೇಳ್ತೀರಾ, ರಿಂಗ್ ಒಳಗಡೆ ತೋರಿಸಿದೆ. ಸೊ ದಿಸ್ ಮೀನ್ಸ್ ಈ ಬೆನ್ಝೀನ್ ರಿಂಗ್ ಟುವರ್ಡ್ಸ್ ನೈಟ್ರೋಜನ್ ಏನಾಗ್ತಿದೆ, ನೈಟ್ರೋಜನಿಗೋಸ್ಕರ. ಸೊ ನೈಟ್ರೋಜನ್ ಅಗೇನ್ಸ್ಟ್ ಅಲ್ಲಿ ಇದೇನ್ ಮಾಡ್ತಿದೆ, ಅದರಿಂದ ಎಲೆಕ್ಟ್ರಾನ್ಸ್ ನ ತಗೊಂತಾ ಇದೆ.
ಆಯ್ತಾ. ಸೊ ತಗೊಂತಿದ್ರೆ ಸುತ್ತಾಡ್ತಿದೆ ತುಂಬ ಜಾಸ್ತಿ. ಸೊ ಇದು ಕಡಿಮೆ ಇರಬೇಕಾ? ಸೊ 2 ಎಫೆಕ್ಟು ಕಡಿಮೆ ಮಾಡ್ತಿದೆ, ಇದರಲ್ಲಿ ಒಂದೇ ಒಂದು ಎಫೆಕ್ಟ್ ಕಡಿಮೆ ಮಾಡ್ತಿದೆ. ಸೊ ಇಟ್ ವಿಲ್ ಬಿ ಸಿ ಆ್ಯಂಡ್ ದೆನ್ ಇಟ್ ಈಸ್ ಯೋರ್ ಎ ಆರ್ಡರ್. ಕ್ಲಿಯರ್? ನೆಕ್ಸ್ಟ್ ಒಂದಲ್ಲಿ ನೋಡಿ. ಸೊ ಇಲ್ಲೇನಾಗ್ತಿದೆ? ಸೊ ನಮಗೆ ಗೊತ್ತಿದೆ ಮತ್ತೆ sp2 ಹೈಬ್ರಿಡೈಸೇಷನ್ ಫ್ಯಾಕ್ಟರ್ ಆಗ್ತಿದೆ. ಇಲ್ಲಿ ಇದು sp2 ಆಗಿದೆ ಆ್ಯಂಡ್ ನನಗೆ ಇಲ್ಲಿ ರಿಂಗ್ ಜೊತೆ ಸುತ್ತಾಡ್ತಾನೂ ಇದೆ, ರೆಸೊನೆನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಿದೆ ನಂದು ಲೋನ್ ಪೇರು. ಆಯ್ತಾ. ಇದರಲ್ಲಿ ಏನಾಗ್ತಿದೆ ನೋಡಿ, ಇದರಲ್ಲಿ ಈ ಕಾರ್ಬನ್ ಆಟಮ್ ಏನಾಗಿದೆ, ಈ ಕಾರ್ಬನ್ ಆಟಮ್ ಅಗೇನ್ sp2ನೇ ಆಗಿದೆ. ಬಟ್ ಇಲ್ಲಿ ರೆಸೊನೆನ್ಸ್ ಆಗತ್ತಾ? ಒಂದು ನಿಮಿಷ ನೋಡ್ಕೊಂತ ಹೋಗೋಣ. ಸೊ ಇಲ್ಲೂ ಕೂಡ ರೆಸೊನೆನ್ಸ್ ಆಗತ್ತೆ ಅಂತ ಹೇಳ್ತೀನಿ ಇವಾಗಲೇ, ಆಮೇಲೆ ನೋಡೋಣ. ಸೊ ಇದರಲ್ಲಿ ಏನಾಗಿದೆ, ಈ ನೈಟ್ರೋಜನ್ ಗ್ರೂಪ್ ಇಲ್ಲಿದೆ, ಇಲ್ಲೊಂದು ನೈಟ್ರೋಜನ್ ಇದೆ. ಸೊ 2 sp2ಗೆ ಆಗಿದೆ, sp2ಗೆ ಆಗಿದೆ. ಇಲ್ಲೂ ರೆಸೊನೆನ್ಸ್ ಆಗತ್ತಾ? ರೆಸೊನೆನ್ಸ್ 3ರಲ್ಲೂ ಆಗತ್ತೆ. ಸೊ 3 ಕೇಸಲ್ಲಿ ರೆಸೊನೆನ್ಸ್ ಇದೆ. ಇವಾಗ ನಿಮಗೆ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದೀನಿ, ಹೇಗೆ ಮಾಡ್ತೀರಾ ನೋಡಿ. ಇವಾಗ ಜಾಸ್ತಿ ಸುತ್ತಾಡೋ ಕನ್ಸೆಪ್ಟ್ನ ನೀವು ಹಾಕಕ್ಕೆ ಹೋಗ್ಬೇಡಿ, ಬಿಕಾಸ್ ಜಾಸ್ತಿ ಸುತ್ತಾಡೋ ಕನ್ಸೆಪ್ಟ್ ಯಾವಾಗ ಹಾಕ್ತೀರಾ, ವೆನ್ ನಂದು ರೆಸೊನೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋ ಆಟಮ್ಸ್ ಎಲ್ಲ ಸೇಮ್ ಆಗಿದ್ದಾಗ. ಅನ್ಲೆಸ್ ಅಂಡ್ ಅಂಟಿಲ್ ದೇ ಆರ್ ಡಿಫ್ರೆಂಟ್, ನಾನು ಸುತ್ತಾಡೋದು ಜಾಸ್ತಿ ಡಿಸ್ಟೆನ್ಸ್ನ ತಗೊತಾ ಹೋಗಲ್ಲ. ಆಯ್ತಾ. ಇಲ್ಲಿ ನೋಡಿ, ರೆಸೊನೆನ್ಸ್ ಆಗಿದಾಗ ಈ ಒಂದು ಲೋನ್ ಪೇರು ರೆಸೊನೆನ್ಸ್ ಆಗಿದಾಗ ಕಾರ್ಬನ್ ಮೇಲೆ ಏನು ಬರ್ತಿದೆ, ನಂದು ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತಿದ್ಯಾ? ಎಸ್ ಮ್ಯಾಮ್. ಇದ್ರಲ್ಲಿ ರೆಸೊನೆನ್ಸ್ ಆದಾಗ ಈ ಲೋನ್ ಪೇರು ರೆಸೊನೆನ್ಸ್ ಆದಾಗ ಯಾವ್ದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬಂದಿದೆ? ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತಿದೆ. ರೈಟ್. ಇದರಲ್ಲೇ ನಂದು ರೆಸೊನೆನ್ಸ್ ಆದಾಗ 2 ನೈಟ್ರೋಜನ್ ಹತ್ರ ಲೋನ್ ಪೇರ್ ಆಲ್ರೆಡಿ ಇದೆ. ಇದೇನಾಗ್ತಿದೆ, ನೈಟ್ರೋಜನ್ ಮೇಲೆ ಲೋನ್ ಪೇರು ಇದ್ದು ನೆಗೆಟಿವ್ ಚಾರ್ಜ್ ಇದೆ, ಇನ್ನ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದಾವೆ. ನಾನು ವಿತ್ ರೆಸ್ಪೆಕ್ಟ್ ಟು ನೈಟ್ರೋಜನ್ ಮಾತಾಡ್ತಿರೋದಲ್ವಾ. ಸೊ ನೋಡಿ, ಈಗ ಹೇಳಿ ನನಗೆ, ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ? ಸ್ಟೇಬಲ್. ಯಾವ್ದ್ರ ಮೇಲೆ ಜಾಸ್ತಿ ಸ್ಟೇಬಲು? ಸ್ಟೇಬಲ್ ಆಕ್ಸಿಜನ್ ಮೇಲ. ಸೊ ಆಕ್ಸಿಜನ್ ಮೇಲೆ ಸ್ಟೇಬಲ್ ಆಗಿರೋದ್ರಿಂದ ಈ ಲೋನ್ ಪೇರು ನೈಟ್ರೋಜನ್ ಮೇಲ್ಕಿಂತ ಈ ಆಕ್ಸಿಜನ್ ಮೇಲೆ ಇರಕ್ ಟ್ರೈ ಮಾಡತ್ತಾ? ಎಸ್. ಸೊ ಹಿಯರ್ ಬರ್ಕೊಂಬಿಡಿ. ಸೊ ಲೋನ್ ಪೇರ್ ಆಫ್ ನೈಟ್ರೋಜನ್ ವಾಂಟ್ಸ್ ಟು ಸ್ಟೇ ವಿತ್ ಆಕ್ಸಿಜನ್. ಆಯ್ತಾ. ಆಕ್ಸಿಜನ್ ಮೇಲೆ ಇರಕ್ಕೆ ಇಷ್ಟಪಡ್ತಿದೆ ಬಿಕಾಸ್ ಆಕ್ಸಿಜನ್ ಸ್ಟೇಬಲ್ ಆಗ್ತಿದೆ. ಅಥವಾ ನೀವೇನು ಹೇಳ್ಬೋದು, ಲೋನ್ ಪೇರ್ ಆಫ್ ನೈಟ್ರೋಜನ್ ಈ ಥರ ಬರ್ಕೊಂಬಿಡ್ರಿ ನೀವು, ಇನ್ನ ಈಸಿ ಆಗುತ್ತೆ. ಲೋನ್ ಪೇರ್ ಆಫ್ ನೈಟ್ರೋಜನ್ ಈಸ್ pulled by oxygen to become ಸ್ಟೇಬಲ್ ಆಗಕ್ಕೆ ಪುಲ್ ಮಾಡುತ್ತೆ. ಅಂಡ್ ಸ್ಟೇಬಲ್ ಆಗಕ್ಕೆ ಏನಾದ್ರೂ ಒಂದು ಆಟಮ್ ಮಾಡ್ತಿದೆ ಅಂತ ಹೇಳಿದ್ರೆ ಅದನ್ನ ರಿವರ್ಸ್ ಹೋಗೋದು ತುಂಬಾ ಕಷ್ಟ. ಇದರಲ್ಲಿ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಅನ್ಸ್ಟೇಬಲ್, ಜಾಸ್ತಿ ಚೆನ್ನಾಗಿರಲ್ಲ, ನಾಟ್ ಟೂ ಮಚ್ ಸ್ಟೇಬಲ್. ಅದರಿಂದ ಏನ್ ಮಾಡುತ್ತೆ, ಕಾರ್ಬನ್ ವಾಂಟ್ಸ್ ಟು ಗಿವ್ ಬ್ಯಾಕ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ನೈಟ್ರೋಜನ್ಗೆ ಮತ್ತೆ ಕೊಡ್ಲಿಕ್ಕೆ ಇದೇನ್ ಮಾಡುತ್ತೆ, ಪ್ರಯತ್ನ ಪಡುತ್ತೆ. ನಮಗೆ ಗೊತ್ತಿದೆ ಸರ್ಕ್ಯುಲೇಟ್ ಆಗಿ ಮತ್ತೆ ನೈಟ್ರೋಜನ್ ಹತ್ರ ಕೊಡತ್ತೆ ಅದು. ಇದ್ರಲ್ಲಿ ಬರೋಣ. ಇದರಲ್ಲಿ ನೈಟ್ರೋಜನ್ ಹ್ಯಾಸ್ ಲೋನ್ ಪೇರ್ and also negative charge. So very high electron density and hence wants to donate electron. And donate electron ಮಾಡದೆ ಪ್ರಾಪರ್ಟಿ ಬೇಸಿಸ್ ಇಟ್ಟಿದ್ದು. ಸೊ ಎಲ್ಲಕ್ಕಿಂತ ಹೈಯೆಸ್ಟ್ ಬೇಸಿಕ್ ಸ್ಟ್ರೆಂತ್ ಯಾವ್ದಕ್ಕಿರುತ್ತೆ? ಸೊ ಲೆಟ್ಸ್ ಇದನ್ನ ನಾನು ಇದು ಎ ಬಿ ಸಿ ಆಗಿದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಬೇಸಿಕ್ ಸ್ಟ್ರೆಂತ್ ಆರ್ಡರ್ ಸಿ ಇದಿರುತ್ತೆ. ಆ್ಯಂಡ್ ದೆನ್ ಇದ್ರದ್ದಿರುತ್ತೆ, ಯಾಕಂದ್ರೆ ನೈಟ್ರೋಜನಿಗೆ ಮತ್ತೆ ಕೊಡಬೇಕು. ನೈಟ್ರೋಜನ್ ಹತ್ರ ಹೋದರೆ ಅದರ ಬೇಸಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಈಸ್ ಯೋರ್ ಬಿ, ಯಾಕಂದರೆ ಈ ಆಕ್ಸಿಜನ್ ಲೋನ್ ಪೇರ್ನೆ ಕೊಡೋಕ್ಕೆ ರೆಡಿ ಇಲ್ಲ. ನೈಟ್ರೋಜನ್ ಹತ್ರ ಲೋನ್ ಪೇರೂ ಇಲ್ಲ. ನೈಟ್ರೋಜನ್ ಹೇಗೆ ಬೇಸಿಕ್ ಸ್ಟ್ರೆಂತ್ನ ಕೊಡಲ್ಲ. ಆಯಿತಾ. ನೆಕ್ಸ್ಟ್ ಬರೋಣ 7th ಪ್ರಾಬ್ಲಮ್ಗೆ. ಸೊ ಈ ಕೇಸಲ್ಲಿ ನೋಡಿ ಏನಾಗ್ತಿದೆ, ಕೇಸಲ್ಲಿ ಈ ನಂದು ಕಾರ್ಬನ್ ಆಟಮ್ ಏನಾಗಿದೆ, ಈ ಕಾರ್ಬನ್ ಆಟಮು sp2 ಹೈಬ್ರಿಡೈಸ್ಡ್ ಆಗಿದೆ. ಇಲ್ಲೂ ಈ ಕಾರ್ಬನ್ ಆಟಮ್ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರೋದು sp2 ಹೈಬ್ರಿಡೈಸ್ಡ್ ಆಗಿದೆ. ಇಲ್ಲೇನಾಗಿದೆ, sp3 ಹೈಬ್ರಿಡೈಸ್ಡ್ ಆಗಿದೆ. ಬಟ್ ಮ್ಯಾಮ್ ಇವಾಗ sp3 ಹೈಬ್ರಿಡೈಸೇಷನ್ ಇಂದಾನೆ ನೀವು ಆನ್ಸರ್ ಬರೆದ್ರೆ ತುಂಬಾ ರಾಂಗ್ ಆಗುತ್ತೆ. ಯಾಕಂದ್ರೆ ಹೈಬ್ರಿಡೈಸೇಷನ್ ನಾವು ಎಂಡಲ್ಲಿ ಇಟ್ಕೊಂತ ಹೋಗ್ತೀವಿ. ಫಸ್ಟ್ ನಾವು ಕನ್ಸಿಡರ್ ಮಾಡ್ತೀವಿ, ರೆಸೊನೆನ್ಸ್ ಆಗ್ತಿದೆ ಅಲ್ವಾ, ಅದನ್ನ ಚೆಕ್ ಮಾಡ್ತೀವಿ. ಚೆಕ್ ಮಾಡಾದ್ಮೇಲೆ ಏನಾದರೂ ಆ ರೆಸೊನೆನ್ಸ್ ಅಗೇನ್ಸ್ಟ್ ಹೋಗ್ತಿದೆ ಅಂತ ಹೇಳಿದ್ರೆ ನಾನು sp3 ಬರಿತೀನಿ. ಅಥವಾ ಅದು ನಂದು ಏನಾಗ್ತದೆ, ಫೇವರ್ ಆಗ್ತಿದ್ರೆ ಲೈಕ್ ದಿಸ್. ಇಲ್ಲೇನಾಗಿತ್ತು, ಅದು ಫೇವರ್ ಆಗಿತ್ತು ತಾನೇ ನೈಟ್ರೋಜನ್ಗೆ. ಸೊ ಈ ತರ ಫೇವರ್ ಆಗೋ ಥರ ರೆಸೊನೆನ್ಸ್ ಆಗ್ಬಿಟ್ರೆ ಅಂತೂ ಅದು sp3 and sp2 ಅಲ್ಲಿ ಇದ್ರೂ ಕೊಟ್ಬಿಡತ್ತೆ ಎಲೆಕ್ಟ್ರಾನ್ನ. ಆಯ್ತಾ. ಇವಾಗ ನೋಡಿ sp2 ಆಗಿದೆ. ಇಲ್ಲಿ ಕೇಸಲ್ಲಿ ಏನಾಗ್ತಿರತ್ತೆ, ಸೊ ಇದ್ರ ಮೇಲೆ ಲೋನ್ ಪೇರ್ ಇರೋದು ಇದಕ್ಕೆ ಕೊಡ್ತಾ ಹೋಗುತ್ತಾ?
ಅಂಡ್ ಇದು ಕೊಡ್ತಾ ಹೋಗುತ್ತಾ, ಇದ್ರ ಮೇಲೆ ಲೋನ್ ಪೇರ್ ಇರೋದು ರೆಸೊನೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾ. ಸೊ 2 ಗ್ರೂಪ್ ಇರುತ್ತೆ ಕೊಡಕ್ಕೆ. ಸೊ ಈ ಗ್ರೂಪ್ ರೆಸೊನೆನ್ಸ್ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ನೆಗೆಟಿವ್ ಚಾರ್ಜ್ ಮಾಡಿದ್ರೆ ಇದು ಕೊಡತ್ತೆ. ಸೊ ಎಷ್ಟು ಕೊಡಕ್ಕೆ ಎಬಿಲಿಟಿ ಇದೆ ಲೋನ್ ಪೇರ್ಸ್ನ, ಅಷ್ಟು ಬೇಸಿಸಿಟಿ ಜಾಸ್ತಿ. ಸೊ ಯಾವ್ದಾದ್ರು ಬೇಸಿಸಿಟಿ ಜಾಸ್ತಿ ನಂದಿರಲಿ, ಇದ್ರಲ್ಲಿ ಬೇಸಿಸಿಟಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಯೋರ್ ಹೈಯೆಸ್ಟ್. ಇದು ಎ, ಇದು ಬಿ, ಇದು ಸಿ ಅಂತ ಹೇಳಿದ್ರೆ. ಅಂಡ್ ಇದ್ರಲ್ಲಿ ನೋಡಿ ಟೂ ಲೋನ್ ಪೇರ್ ಡೊನೇಟ್ ಆಗೋ ಪಾಸಿಬಿಲಿಟಿ ಇದಾವೆ. ಸೊ ಟೋಟಲ್ ಎಷ್ಟು ಲೋನ್ ಪೇರ್ಸ್ ಇದಾವೆ? 3 ಲೋನ್ ಪೇರ್ಸ್ ಇದಾವೆ. ಅದ್ರಲ್ಲಿ 2 ಲೋನ್ ಪೇರ್ಸ್ ಕೊಡತ್ತಾ ಈಸಲಿ? ಎಸ್. ಇದ್ರಲ್ಲಿ ಟೋಟಲ್ ಲೋನ್ ಪೇರ್ಸ್ ಎಷ್ಟಿದಾವೆ? 2 ಲೋನ್ ಪೇರ್ ಅಷ್ಟೇ ಇರೋದು. ಇದ್ರಲ್ಲಿ ಟೋಟಲ್ ಲೋನ್ ಪೇರ್ 1 ಲೋನ್ ಪೇರ್ ಅಷ್ಟೇ. ಅಂಡ್ ಇಲ್ಲಿ ಇವಾಗ ಫೇವರ್ ಮಾಡ್ತಿರೋ ಯಾವ ಫ್ಯಾಕ್ಟರು? ದಟ್ ಈಸ್ ನೈಟ್ರೋಜನ್ ನೆಗೆಟಿವ್ ಚಾರ್ಜ್ ವಿತ್ ಲೋನ್ ಪೇರ್. ಇದರಲ್ಲೂ ಕೂಡ ನೈಟ್ರೋಜನ್ ನೆಗೆಟಿವ್ ಚಾರ್ಜ್ ವಿತ್ ಲೋನ್ ಪೇರ್. ಸೊ ನೋಡಿ, ನೈಟ್ರೋಜನ್ ನೆಗೆಟಿವ್ ಚಾರ್ಜ್ ವಿತ್ ಲೋನ್ ಪೇರ್ ಬರ್ತಿದೆ ಅಂತ ಹೇಳಿದ್ರೆ ಅದು sp3 ಹೈಬ್ರಿಡೈಸೇಷನ್ ಫೇಲ್ ಮಾಡುತ್ತೆ. ಸೊ ಇವೆರಡರಲ್ಲಿ ಒಂದು ಹೈಯೆಸ್ಟ್ ಆಗಿರಬೇಕು. ಯಾವ್ದು ಹೈಯೆಸ್ಟ್ ಆಗಿರುತ್ತೆ? ನೆಕ್ಸ್ಟ್ ಫ್ಯಾಕ್ಟರ್ನ ನೋಡಿ. ಸೊ sp2 ಸೇಮು, ಇದು ಸೇಮು. ನಂಬರ್ ಆಫ್ ಲೋನ್ ಪೇರ್ಸ್. ಸೊ 3 ಲೋನ್ ಪೇರ್ಸ್ ಕೊಡ್ತಿದ್ದಾವೆ, ಇದರಲ್ಲಿ 2 ಲೋನ್ ಪೇರ್ಸ್ ಕೊಡ್ತಿದ್ದಾವೆ. ಅಥವಾ ನೀವು CH3 ಗ್ರೂಪ್ನು ಐಡೆಂಟಿಫೈ ಮಾಡ್ಕೊಬೋದು, ಆಯ್ತಾ? ಸೊ ದೇರ್ ಫೋರ್ ಯಾವ್ದು ಜಾಸ್ತಿ ಆಗಿರುತ್ತೆ? ಸೊ ಎ ಮೋಸ್ಟ್ ಹೈಯೆಸ್ಟ್, ದೆನ್ ಬಿ, ದೆನ್ ಸಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನಿಗೆ ಬರೋಣ. ಸೊ ಈ ತರ ಕೊಟ್ಟಿದ್ದಾರೆ ನೋಡಿ. ಸೊ ಈ ತರ ಕೊಟ್ಟಿದ್ದಾರೆ, ಮೇಲ್ಗಡೆ ಗ್ರೂಪ್ ಅಂತೂ ಸೇಮ್ ಇದೆ. ಸೊ ಸೇಮ್ ಅಗೇನ್ sp2 ಇದೆ, ಆಯ್ತಾ? ಸೇಮ್ ನನ್ನ ಹತ್ರ ಏನಾಗಿದೆ, ಇಲ್ಲಿರ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತಾ ಹೋಗುತ್ತೆ, ಆಯ್ತಾ? ನೆಗೆಟಿವ್ ಚಾರ್ಜ್ ಬರ್ತಿದೆ. ಸೊ ಎನ್ ನೆಗೆಟಿವ್ ಬರ್ತಿದೆ, ಎನ್ ನೆಗೆಟಿವ್ ಎರಡರಲ್ಲೂ ಬರ್ತಿದೆ. ಸೊ ಯಾವುದು ಮ್ಯಾಮ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಮಾಡ್ಕೊಳೋದು ಇವಾಗ? ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಈ ಗ್ರೂಪ್ ಮಾಡುತ್ತೆ ನೋಡಿ. ಯಾವ ಗ್ರೂಪ್ ಮಾಡುತ್ತೆ? ಈ ಗ್ರೂಪ್. ಸೊ ಇದರಲ್ಲಿ ಯಾವ ಗ್ರೂಪ್ ಇದೆ? ಡೊನೇಟಿಂಗ್ ಗ್ರೂಪ್. ಸೊ ಪ್ಲಸ್ ಐ ಗ್ರೂಪ್ ಅಂತ ಹೇಳಿದ್ರೆ ಇದ್ರ ಮೇಲೆ ಇನ್ನ ಎಲೆಕ್ಟ್ರಾನ್ ಡೆನ್ಸಿಟಿ ಏನ್ ಮಾಡ್ತಿದೆ? ಜಾಸ್ತಿ ಮಾಡ್ತಿದೆ. ಇದರಲ್ಲಿ ಏನಾಗ್ತಿದೆ? ಮೈನಸ್ ಐ ಗ್ರೂಪ್. ಸೊ ಆ ಎಲೆಕ್ಟ್ರಾನ್ಸ್ನ ಇನ್ನ ಎಳ್ಕೊಳಕ್ ಟ್ರೈ ಮಾಡ್ತಿದೆ ಈ ನೈಟ್ರೋಜನ್. ಸೊ ಎಳ್ಕೊಳೋರು ಅದರಲ್ಲೇ ಇದ್ರೆ ಅವ್ರು ಹೆಂಗ್ ಕೊಡ್ತಾರೆ? ಸೊ ಮನೆಯಲ್ಲಿ ಒಬ್ರು ದಾನ ಮಾಡೋರಿದ್ರೆ, ಇನ್ನೊಬ್ರು ಕಳ್ತನ ಮಾಡೋರಿದ್ರೆ ದಾನ ಮಾಡಕ್ ಜಾಸ್ತಿ ಉಳಿಯಲ್ಲ. ಸೊ ಇದೇ ಮಾಡ್ತಿದೆ, ಇದರಿಂದ ಕಳ್ತನ ಮಾಡಕ್ ಟ್ರೈ ಮಾಡ್ತಿದೆ. ಇದು ಪಾಪ ನನ್ನ ಹತ್ರನೂ ಇರೋದನ್ನು ಕೊಟ್ಟುಬಿಡು ಅಂತ ಕೊಡಕ್ ಟ್ರೈ ಮಾಡ್ತಿದೆ. ಸೊ ಯಾವ್ದು ಜಾಸ್ತಿ ಇರುತ್ತೆ? ಇದರದ್ದು. ನೆಕ್ಸ್ಟ್ ಇದ್ರಲ್ಲಿ ನೋಡಿ. ಸೊ ಇದ್ರಲ್ಲಿ ನಂದು ಎಲ್ಲ ಸೇಮ್ ಪ್ಯಾಟರ್ನ್ ಆಗಿದೆ. ಸೊ ಸೇಮ್ ಪ್ಯಾಟರ್ನ್ ಆಗಿರೋದ್ರಿಂದ ಬಿಟ್ಬಿಡೋಣ, ಈ ಒಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡೋಣ. ಸೊ ನೋಡಿ, ಇದ್ರಲ್ಲಿ ಏನಾಗ್ತಿದೆ? ಇವನು ಕೊಡೋನು ಪ್ಲಸ್ ಐ ಗ್ರೂಪು, ಇವನು ಲೋನ್ ಪೇರ್ ಇದೆ ಕಣ್ರಿ. ಲೋನ್ ಪೇರ್ ಇದ್ರೆ ಏನು? ಇಲ್ಲೂ ಲೋನ್ ಪೇರ್, ಕೊಡೋನು ಇದ್ದಾನೆ, ಪ್ಲಸ್ ಏನಾಗಿದೆ? 2 ಲೋನ್ ಪೇರ್ಸ್ ಇದಾವೆ. ಇದರಲ್ಲಿ ಬರೀ 1 ಲೋನ್ ಪೇರ್. ಇದರಲ್ಲಿ 1 ಲೋನ್ ಪೇರ್ ಇದಾವೆ. ಇವನು ತಗೊಳೋನು ಮೈನಸ್ ಐ ಎಫೆಕ್ಟ್ ಇರೋನಿದ್ದಾನೆ, ಆಯ್ತಾ? ಇವನು ನೋಡಿ. ಸೊ ಇವನೇನಾಗಿದ್ದಾನೆ? 1 ಲೋನ್ ಪೇರ್ ಇದೆ, ಇವನು ಏನೋ ತಗೊಳೋನು ಮೈನಸ್ ಐ ಎಫೆಕ್ಟ್. ಇದರಲ್ಲಿ ಏನಾಗ್ತಿದೆ? ಯಾವುದೇ ಎಫೆಕ್ಟ್ ಇಲ್ಲ, ಬರೀ 1 ಲೋನ್ ಪೇರ್ ಇದೆ. ಇದು ಕನ್ಸಿಡರ್ ಆಯ್ತಾ? ಎಸ್ ಮ್ಯಾಮ್, ಕನ್ಸಿಡರ್ ಆಯ್ತು. ಈಗ ಇವಾಗ ಸ್ಟ್ರೆಂತ್ ನೋಡ್ಕೊಳ್ಳೋಣ. 2 ಪ್ಲಸ್ ಐ ಗ್ರೂಪ್ ಇದಾವೆ. ಸೊ ಯಾವ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ ಇದ್ರದ. ಸೊ ಇದ್ರದ್ದು ಸ್ಟ್ರೆಂತ್ ಜಾಸ್ತಿ ಇದೆ. ಸೊ ಸ್ಟ್ರೆಂತ್ 3, ಆಯ್ತಾ? ಈ ಪ್ಲಸ್ ಐ ಗ್ರೂಪ್ದು. ನೆಕ್ಸ್ಟ್ ಇವೆರಡು ಮೈನಸ್ ಐ ಗ್ರೂಪ್ ಅಲ್ಲಿ ಮೈನಸ್ ಐ ಎಫೆಕ್ಟ್ ತೋರಿಸೋರು ಯಾರು ಸ್ಟ್ರೆಂತ್ ಜಾಸ್ತಿ ಇದೆ? ಇದ್ರದ್ದು ಸ್ಟ್ರೆಂತ್ 3. ಅಂಡ್ ನಮಗೆ ಗೊತ್ತಿದೆ ಬೆಸಿಸಿಟಿಗೆ ಪ್ಲಸ್ ಐ ಗ್ರೂಪ್ ಫಸ್ಟ್ ಬರ್ತಾವ. ಸೊ ಯಾವ ಗ್ರೂಪ್ ಫಸ್ಟ್ ಬರುತ್ತೆ? ಪ್ಲಸ್ ಐ ಗ್ರೂಪ್, ನ್ಯೂಟ್ರಲ್ ಅಂಡ್ ಮೈನಸ್ ಐ ಗ್ರೂಪ್ ತೋರಿಸೋರು. ಈ ತರ ಆರ್ಡರಾ? ಸೊ ಇವಾಗ ಬರ್ಕೊಂತ ಹೋಗೋಣ. ಫಸ್ಟ್ ಪ್ಲಸ್ ಐ ಆರ್ಡರ್ ಅಲ್ಲಿ ಯಾವ ಜಾಸ್ತಿ ಇರ್ತಾನೆ? ಯಾವ್ದ್ರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಪ್ಲಸ್ ಐ ಅಲ್ಲಿ? ಸೊ ದೇರ್ ಫೋರ್ ಬಿ ಆಯ್ತಾ? ಇಲ್ಲಿ ಬಿ ಆಯ್ತು. ನೆಕ್ಸ್ಟ್ ಈಸ್ ಯೋರ್ ಎ. ನ್ಯೂಟ್ರಲ್ ಯಾರು? ಇವನು. ಯಾವುದು ಏನು ಇಲ್ಲ ಅಲ್ವಾ? ಸೊ ದಟ್ ಈಸ್ ಯೋರ್ ABCDE ಅಲ್ವಾ? ನೆಕ್ಸ್ಟ್ ಮೈನಸ್ ಐ ಅಲ್ಲಿ ಸ್ಟ್ರೆಂತ್ ಕಡಿಮೆ ಇರೋದು ನೋಡ್ಬೇಕಾ? ಸ್ಟ್ರೆಂತ್ ಕಡಿಮೆ ಇರೋದು ಡಿ ಅಂಡ್ ದೆನ್ ಇಸ್ ಯೋರ್ ಸಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದಿಗೆ ಬರೋಣ. ಸೊ ಇದ್ರಲ್ಲಿ ಏನಾಗಿದೆ ನೋಡಿ. ಸೊ ಇದರಲ್ಲಿ ನಿಮ್ದು ಬೆನ್ಝೀನ್ ರಿಂಗ್ ಇವಾಗ ಏನಾಗಿದೆ? ಕಾಮನ್ ಆಗಿದೆ. ಸೊ ದಿಸ್ ಇಸ್ ಯೋರ್ ಕಾಮನ್. ಸೊ ಕಾಮನ್ ಆಗಿರೋದನ್ನ ತೆಗೆದ್ಬಿಟ್ರಿ. ಕಾಮನ್ನ ತೆಗೆದೆ ಮ್ಯಾಮ್. ಇದ್ರಲ್ಲಿ ನೋಡಿ ಇವಾಗ. ಸೊ ಇದರಲ್ಲಿ 2 ಅಲ್ಕೈಲ್ ಗ್ರೂಪು, ಇದರಲ್ಲಿ ಒಂದೇ ಒಂದು ಅಲ್ಕೈಲ್ ಗ್ರೂಪು, ಇದರಲ್ಲಿ ಯಾವುದು ಅಲ್ಕೈಲ್ ಗ್ರೂಪ್ ಇಲ್ಲ. ಅಲ್ಕೈಲ್ ಗ್ರೂಪ್ ಏನು ಪ್ಲಸ್ ಐ ಎಫೆಕ್ಟ್ ತೋರ್ಸತ್ತ ಇದು? ಸೊ ಇದರಲ್ಲಿ 2 ಪ್ಲಸ್ ಐ ಎಫೆಕ್ಟ್, ಇದರಲ್ಲಿ ಒಂದೇ ಪ್ಲಸ್ ಐ ಎಫೆಕ್ಟ್, ಇದರಲ್ಲಿ 0 ಪ್ಲಸ್ ಐ ಎಫೆಕ್ಟ್. ಸೊ ಪ್ಲಸ್ ಐ ಎಫೆಕ್ಟ್ನ ತಗೊಂತಾ ಹೋಗಿ. ಸೊ ಇಟ್ ವಿಲ್ ಬಿ ಲೈಕ್ ದಿಸ್ ಆರ್ಡರ್, ಆಯ್ತಾ? ನೆಕ್ಸ್ಟ್ ಒಂದಿಗೆ ಬರೋಣ. ಸೊ ಈ ಕೇಸಲ್ಲಿ ಏನಾಗ್ತಿದೆ ನೋಡಿ. ಸೊ ಆರ್ಥೋ ಪೊಸಿಷನ್ ಅಲ್ಲಿ ಏನಾಗ್ತಿದೆ ನೋಡಿ. ಸೊ ಈ ಗ್ರೂಪ್ ಸಿಮಿಲರ್ ಆಗಿದೆ, ಈ ಗ್ರೂಪ್ ಬೆನ್ಝೀನ್ ರಿಂಗ್ ಸಿಮಿಲರ್ ಆಗಿದೆ, ಈ ಗ್ರೂಪು ಸಿಮಿಲರ್ ಆಗಿದೆ, ಈ ಗ್ರೂಪು ಸಿಮಿಲರ್ ಆಗಿದೆ. ಡಿಫ್ರೆನ್ಶಿಯೇಟ್ ಆಗ್ತಿರೋದೇನು?
ಈ ಆರ್ಥೋ ಪೊಸಿಷನ್ ಅಲ್ಲಿ ಏನಿದೆ, ಹೈಡ್ರೋಜನ್ ಇದೆ. ಹೈಡ್ರೋಜನ್ದು ಏನು ಎಫೆಕ್ಟ್ ಇರಲ್ಲ. ಸೊ ಆರ್ಥೋ ಪೊಸಿಷನ್ ಅಲ್ಲಿ ನೀವೇನು ಅನ್ಕೊಂತೀರಾ, ಮ್ಯಾಮ್ ಓಕೆ ಅಲ್ಕೈಲ್ ಗ್ರೂಪ್ ಇದೆ, ಅಲ್ಕೈಲ್ ಗ್ರೂಪ್ ಆಗಿರೋದ್ರಿಂದ ಪ್ಲಸ್ ಐ ಎಫೆಕ್ಟ್ ಇಂದ ಅಂತೂ ಇದನ್ನ ಆನ್ಸರ್ ಮಾಡ್ಬಿಡ್ತೀರಾ ನೀವು, ಇದು ಜಾಸ್ತಿ ಇದೆ. ಬಟ್ ಇದಷ್ಟೇ ರೀಸನ್ ಅಲ್ಲ. ಸೊ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಆ ಮೀನ್ಸ್ ಅಲ್ಲಿ, ಆ ನೀಲಿನ್ಸ್ ಅಲ್ಲಿ, ಆರೋಮ್ಯಾಟಿಕ್ ಅಲ್ಲಿ ಆರ್ಥೋ ಪೊಸಿಷನ್ ಅಲ್ಲಿ ಎನಿ ಗ್ರೂಪ್, ಯಾವ್ದಾರು ಗ್ರೂಪ್ ಆಗಿದ್ರು, ಎನಿ ಗ್ರೂಪ್ ಇನ್ಕ್ರೀಸಸ್ ಬೆಸಿಸಿಟಿ. ಯಾವುದೇ ಗ್ರೂಪ್ ಆಗಿದ್ರು ಬೆಸಿಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಬರೀ ಪ್ಲಸ್ ಐ ಗ್ರೂಪ್ ಆಗಬೇಕು ಅಂತ ನೆಸೆಸಿಟಿ ಇಲ್ಲ, ಆಯ್ತಾ. ಸೊ ಇವಾಗ ಇದ್ರಲ್ಲಿ ನೋಡಿ, ಸೊ ಇದ್ರಲ್ಲಿ ಏನಾಗ್ತಿದೆ, ಆರ್ಥೋ ಪೊಸಿಷನ್ ಅಲ್ಲಿ ಒಂದರಲ್ಲಿ CH3 ಇದೆ, ಇದರಲ್ಲಿ 2 ಆರ್ಥೋ ಪೊಸಿಷನ್ ಅಲ್ಲೂ CH3 ಗ್ರೂಪ್ ಇದೆ. ಅಂದ್ರೆ ನಂದು ಏನಾಗ್ತಿತ್ತು, ಇಲ್ಲಿ ಲೋನ್ ಪೇರ್ ಇರೋದು, ಓಕೆ ಇಲ್ಲಿಂದ ಇವಾಗ ರೆಸೊನೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಬಲ್ಕಿ ಗ್ರೂಪ್ ಪ್ರೆಸೆಂಟ್ ಆಗ್ಬಿಟ್ಟಿದೆ. ಬಟ್ ಇಲ್ಲಿಂದ ರೆಸೊನೇಟ್ ಮಾಡ್ಬೋದಾ? ಎಸ್ ಮಾಡ್ಬೋದಲ್ವಾ. ಸೊ ಈ ಕಡೆಯಿಂದ ದಾರಿ ಇದೆ, ಅದಕ್ಕೆ ಬೇರೆ ದಾರಿ ಇದೆ. ಇದಕ್ಕೆ 2 ಕಡೆಯಿಂದನೂ ಪಾಪ ಕುತ್ಕೊಂಡ್ಬಿಟ್ಟಿದೆ ಬಲ್ಕಿ ಗ್ರೂಪ್. ಈ ಲೋನ್ ಪೇರು ಪಾಪ ಇವಾಗ ಹೋಗ್ಲೇಬೇಕು, ದಾನ ಮಾಡಿಸ್ಕೊಂಡ್ಲೇಬೇಕು. ಸೊ ಏನಾಗಿರುತ್ತೆ, ಇದ್ರ ಜಾಸ್ತಿ ಇರುತ್ತೆ ಬೆಸಿಸಿಟಿ, ಆಯ್ತಾ. ಲಾಸ್ಟ್ ಒಂದಿಗೆ ಬರೋಣ. ನಾನೇನು ಹೇಳಿದೆ, ಎನಿ ಗ್ರೂಪ್ ಅಟ್ ಆರ್ಥೋ ಪೊಸಿಷನ್ ಇನ್ಕ್ರೀಸಸ್ ಬೆಸಿಸಿಟಿ. ಸೊ ದಿಸ್ ಇಸ್ ಯೋರ್ ಕರೆಕ್ಟ್ ಆಪ್ಷನ್, ಆಯ್ತಾ. ಸೊ ನಾವ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಯೋರ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಕೆಲವೊಂದು ಏನು ಬರುತ್ತೆ, ಕಾಮನ್ ರಿಯಾಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಕೆಲವೊಂದು ಕಾಮನ್ ರಿಯಾಕ್ಷನ್ಸ್ ಆಗಿರ್ತವೆ, ಎಲ್ಲದರಲ್ಲೂ ನೋಡ್ತಾ ಹೋಗ್ತೀರಾ ಅದನ್ನ. ಎಲ್ಲ ನಾವು ರಿಯೇಜೆಂಟ್ಸ್ ಅಲ್ಲಿ, ಎಲ್ಲ ರಿಯಾಕ್ಷನ್ಸ್ ಅಲ್ಲಿ ಆ ರಿಯೇಜೆಂಟ್ಸ್ ಯೂಸ್ ಮಾಡ್ತೀರಾ. ಕೆಲವೊಂದು ಸ್ಪೆಷಲ್ ರಿಯಾಕ್ಷನ್ ಬರುತ್ತೆ. ಸೊ ಸ್ಪೆಷಲ್ ರಿಯಾಕ್ಷನ್ ಮೇಲೆ ಸ್ವಲ್ಪ ಜಾಸ್ತಿ ನೀವು ಫೋಕಸ್ ಮಾಡಬೇಕು. ಸೊ ಸ್ಪೆಷಲ್ ರಿಯಾಕ್ಷನ್ಸ್ ಯಾವ್ಯಾವು ಅಂತ ಹೇಳಿದ್ರೆ, ಫಸ್ಟ್ ಒನ್ ವಿಲ್ ಬಿ ಯೋರ್ ಬೆನ್ಝೀನ್, ಸಲ್ಫೋನಿಲ್ ಕ್ಲೋರೈಡ್ ಜೊತೆ ಯಾವ ತರ ರಿಯಾಕ್ಷನ್ ಆಗುತ್ತೆ, ದಟ್ ಒನ್ ವಿಲ್ ಯೋರ್ ಸ್ಪೆಷಲ್ ರಿಯಾಕ್ಷನ್. ಅಂಡ್ ನಿಮ್ದು ಸೈಲೇಷನ್ ಅಲ್ಲಿ ಸ್ವಲ್ಪ ಸ್ಪೆಷಲ್ ರಿಯಾಕ್ಷನ್ ಆಗುತ್ತೆ. ಏನಂತಂದ್ರೆ ಅಲ್ಲಿ ನೀವು ರಿಯಾಕ್ಟಿವಿಟಿ ನೋಡ್ಬೇಕು, ದಟ್ ಈಸ್ ಟರ್ಷರಿ ನಂದು ಅಮೈನ್ಸ್ ಯಾಕೆ ರಿಯಾಕ್ಟ್ ಆಗಲ್ಲ, ಆ ಒಂದು ಕಾನ್ಸೆಪ್ಟ್ ನ ನೀವು ಫೋಕಸ್ ಮಾಡಬೇಕು. ಸೊ ರಿಯಾಕ್ಷನ್ಗೆ ಕ್ರೈಟೀರಿಯಾ ಏನು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೀವು ನೈಟ್ರಸ್ ಆಸಿಡ್ ರಿಯಾಕ್ಷನ್ ನಿಮಗೆ ನೀಟಾಗಿ ಅರ್ಥ ಆಗಬೇಕು. ಲಾಸ್ಟ್ ಒನ್ ವಿಲ್ ಬಿ ಯೋರ್, ಆಸ್ ಯು ಆಲ್ ನೋ, ಕಾರ್ಬೈಲ್ ಅಮೈನ್ ಟೆಸ್ಟ್ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಸೊ ದಿಸ್ ವಿಲ್ ಬಿ ಯೋರ್ ವೆರಿ ಸ್ಪೆಷಲ್ ರಿಯಾಕ್ಷನ್. ಸೊ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣವಾ. So first one will be when in presence of HCl or H2SO4, hydrochloric acid, and it is your sulfuric acid. So ಈ ಪ್ರೆಸೆನ್ಸ್ ಅಲ್ಲಿ ನಿಮ್ದು ಯಾವ ತರ ಅಮೀನ್ಸ್ ರಿಯಾಕ್ಟ್ ಆಗ್ತವೆ. ಸೊ ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಅಬೌಟ್ ದಿ ಆಲಿಫ್ಯಾಟಿಕ್ ಅಮೈನ್ಸ್. ಆಲಿಫ್ಯಾಟಿಕ್ ಅಮೈನ್ಸ್ ಏನ್ ಮಾಡುತ್ತೆ, ವೆನ್ ಎವರ್ ಯು ಆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್, ಇದು ಸಾಲ್ಟ್ ಫಾರ್ಮೇಶನ್ ಮಾಡುತ್ತೆ. ಸೊ ಸಾಲ್ಟ್ ಫಾರ್ಮೇಶನ್ ಆಗೋದ್ರಿಂದ ವಾಟ್ ಈಸ್ ದ ಇನ್ಫರೆನ್ಸ್ ಈಸ್ ದಟ್ ಇಟ್ ಈಸ್ ಟೆಲಿಂಗ್ ಇಟ್ ಈಸ್ ಸಾಲ್ಯೂಬಲ್, ಆಯ್ತಾ. ಸೊ from this we can tell that, so this your amines are soluble in your mineral acids, correct. So okay, soluble at the salt formation. So see, so this hydrogen H plus, this H plus will take the lone pair present on your nitrogen atom. So nitrogen atom ಮೇಲೆ ಇರೋ lone pair ನ ತಗೊಳುತ್ತೆ, NH3 ಮಾಡ್ತಾ, and as soon as it will take lone pair, it will have positive charge. And ಈ ಕ್ಲೋರಿನ್ ಏನ್ ಮಾಡ್ತೀನಿ, ನೆಗೆಟಿವ್ ಚಾರ್ಜ್ ಆಗಿ ಉಳ್ಕೊಳ್ಳುತ್ತೆ. ಅಂಡ್ ದೇರ್ ಈಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಆಬ್ವಿಯಸ್ಲಿ ಚಾರ್ಜ್ ಈಕ್ವಲೈಸ್ ಆಯ್ತು ಆಸ್ ಅ ಹೋಲ್ ನ್ಯೂಟ್ರಲ್ ಮಾಲಿಕ್ಯೂಲ್, ಬಟ್ ಇಟ್ ಕಂಟೈನ್ಸ್ ಚಾರ್ಜ್, ಸೊ ಇಟ್ ಇಸ್ ಅ ಸಾಲ್ಟ್. ನೆಕ್ಸ್ಟ್ H2SO4 ಜೊತೆ ಆದ್ರೆ ಸಿಮಿಲರ್ ಪ್ಯಾಟರ್ನ್. ಸೊ ಏನಾಯ್ತು, RNH3 ಪಾಸಿಟಿವ್. ಸೊ ಒಂದೇ ಒಂದು ಹೈಡ್ರೋಜನ್ ಹೋಗಿರೋದ್ರಿಂದ ಇಲ್ಲೇನು ಉಳಿತು, HSO4 ಮೈನಸ್. ಕ್ಲಿಯರ್. So this is your another salt. Next, if you consider your aromatic amines, so aromatic amines ಜೊತೆ ನೀವು ಯಾವುದೇ ಒಂದು ಆಸಿಡ್ ಹಾಕಿದ್ರು ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ರಿಯಾಕ್ಷನ್ ಆಗಿದೆ, ನೋ ಡಿಫರೆನ್ಸ್ ಅಟ್ ಆಲ್, ಆಯ್ತಾ. ಸೊ ಏನಾಗಿರುತ್ತೆ, ಸೊ ಯು ಹ್ಯಾವ್ ಯೋರ್ ಅನಿಲಿನ್. ಸೊ ಈ ಅನಿಲಿಂದು ಹೈಡ್ರೋಜನ್ ಪ್ಲೇಸ್ ಇನ್ನೊಂದು ಹೈಡ್ರೋಜನ್ ಸೇರುತ್ತೆ, NH3 ಪ್ಲಸ್ Cl ಮೈನಸ್. ಕ್ಲಿಯರ್. So this is your first reaction, no doubts at all. ಸೀದಾ ಸಾಲ್ಟ್ ಮಾಡ್ತಾ ಹೋಗ್ತೀರಾ. Next is your alkylation. So the alkylation reaction, why it is easy for you to remember, I will tell you. See, you have learnt in the preparation using alkyl halide and alcohols. What you got? You got mixture of amino acids. So similar pattern here. See, so alkylation, in alkylation what you usually use, alkyl halide, right? So alkyl halide na use ಮಾಡ್ತೀನಿ. And alkyl halide na use ಮಾಡಿದಾಗ ನನಗೆ ಹಾಫ್ಮ್ಯಾನ್ ರಿಯಾಕ್ಷನ್ ಅಲ್ಲಿ ಬಂತ
So this is also called as Hoffman exhaustive alkylization. That means alkyl group add ಆಗ್ತಾನೆ ಇರುತ್ತೆ ಯಾವಾಗವರೆಗೂ, ದಟ್ ಈಸ್ ನಂದು ನೈಟ್ರೋಜನ್ ಹತ್ರ ಎಲ್ಲಾ ಹೈಡ್ರೋಜನ್ ರೀಪ್ಲೇಸ್ ಆಗೋವರೆಗೂ ಅಂಡ್ ಅದ್ರ ಮೇಲೆ ಇರೋ ಒಂದು ಲೋನ್ ಪೇರ್ನು ಕೂಡ ಏನ್ ಮಾಡೋದಾರು ನಾವು ಒಂದು ಅಲ್ಕೈಲ್ ಗ್ರೂಪ್ ರೀಪ್ಲೇಸ್ ಆಗೋವರೆಗೂ. ಆಯ್ತಾ? ಸೊ ಮಿಕ್ಸ್ಚರ್ ಆಫ್ ಸಿಕ್ತು ನಮಗೆ, ಮಿಕ್ಸ್ಚರ್ ಆಫ್ ಅಮಿನೋ ಆಸಿಡ್ಸ್. ಸೊ ಏನಾಗ್ತಾ ಹೋಯ್ತು, ಸೊ ಇಫ್ ಒನ್ ಅಲ್ಕೈಲ್ ಹ್ಯಾಲೈಡ್ ಅಟ್ಯಾಚಸ್ ಒನ್ ಹೈಡ್ರೋಜನ್ ರೀಪ್ಲೇಸ್ ಮಾಡ್ತಾ ಹೋಗುತ್ತೆ. ಯಾವ ತರ ಆಯ್ತು, NHR ಆಯ್ತು, ರೈಟ್. ಇನ್ನೊಂದ್ಸತಿ ರೀಪ್ಲೇಸ್ ಮಾಡುತ್ತೆ RX, ಏನಾಯ್ತು ಮತ್ತೆ RNR, ಆರ್ ಅಂದ್ರೆ ಅಲ್ಕೈಲ್ ಗ್ರೂಪ್ ರೀಪ್ಲೇಸ್ ಆಯ್ತು. ಇನ್ನೊಂದು ಲೋನ್ ಪೇರ್ ಇದೆ, ಸೊ ಲೋನ್ ಪೇರ್ನು ಈ ಸತಿ ಏನ್ ಮಾಡ್ತೀವಿ ಇವಾಗ ರಿಪ್ಲೇಸ್ ಮಾಡ್ಕೊಂತ ಹೋಗುತ್ತೆ. ಸೊ ಏನಾಯ್ತು R4N, ಲೋನ್ ಪೇರ್ ಕೊಟ್ಟಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಬಂತು ಅಂಡ್ ನೆಗೆಟಿವ್ ಚಾರ್ಜ್ ಬ್ಯಾಲೆನ್ಸ್ ಮಾಡಕ್ಕೆ ಇಲ್ಲಿ ಹ್ಯಾಲೋಜನ್ ಹತ್ರ ಇದೆ. ಓಕೆ ಮ್ಯಾಮ್, ಇಲ್ಲಿ ಮಾತ್ರ ನೀವು X ಮೈನಸ್ ಬರದ್ರಿ, ಮುಂಚೆ ಎಲ್ಲ X ಮೈನಸ್ ಎಲ್ಲಿ ಹೋಯ್ತು, ಹ್ಯಾಲೈಡ್ ಅಯಾನ್ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಹೈಡ್ರೋಜನ್ ರಿಪ್ಲೇಸ್ ಆಯ್ತಾ. ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಏನ್ ಬಂತು ನಿಮ್ದು, ಒಂದು ಆಲ್ಕೈಲ್ ಗ್ರೂಪ್ ಬಂತು. ಸೊ ಏನ್ ರಿಮೂವ್ ಆಗಿರ್ಬೇಕು, ಆಬ್ವಿಯಸ್ಲಿ ನಿಮ್ದು ಹೈಡ್ರೋಜನ್ ಹ್ಯಾಲೈಡ್ ರಿಮೂವ್ ಆಗಿರ್ಬೇಕು, ಮೈನಸ್ ಇಂದ ಡಿನೋಟ್ ಮಾಡಿದ್ರಿ. ಇಲ್ಲಿ ಏನು ರಿಮೂವ್ ಆಗಿರ್ಬೇಕು, ಈ ಒಂದು ಹೈಡ್ರೋಜನ್ ರಿಮೂವ್ ಆಗಿರ್ಬೇಕು ವಿತ್ ದಿಸ್ ಹ್ಯಾಲೈಡ್ ಅಯಾನ್, ಸೊ ಮೈನಸ್ HX. ಇಲ್ಲೂ ಏನಾದ್ರು ರಿಮೂವ್ ಆಗತ್ತಾ, ಇಲ್ಲ, ಹ್ಯಾಲೈಡ್ ಅಯಾನ್ ಇಲ್ಲೇ ಇದೆ. ಓಕೆ ಮ್ಯಾಮ್, ಬಟ್ ಯಾವ್ದಾಗಿದೆ ನೋಡಿ. ಸೊ ಇಲ್ಲಿ ಏನಾಗಿತ್ತು, ನಿಮ್ದು ಪ್ರೈಮರಿ ಅಮೈನ್ ಇತ್ತು. ಪ್ರೈಮರಿ ಅಮೈನ್ ಇಂದ ನೈಟ್ರೋಜನ್ಗೆ 2 ಆಲ್ಕೈಲ್ ಗ್ರೂಪ್ ಡಿಫ್ರೆಂಟ್ ಅಟ್ಯಾಚ್ ಆಗಿದೆ. ಸೆಕೆಂಡರಿ ಅಮೈನ್ ಸಿಕ್ತು, ನೆಕ್ಸ್ಟ್ ಟರ್ಷರಿ ಅಮೈನ್ ಸಿಕ್ತು, ನೆಕ್ಸ್ಟ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಸಿಕ್ತು ನಿಮ್ಗೆ. ಆಯ್ತಾ? ಸೊ ದಿಸ್ ಇಸ್ ರಿಯಾಕ್ಷನ್. ಅಂಡ್ ಇದರಲ್ಲಿ ನಾನು ಸ್ಟಾರ್ ಟಾಪಿಕ್ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಹೇಳಿದೆ, ದಟ್ ಈಸ್ ವೆನ್ ಯು ಕ್ಯಾನ್ ಕನ್ಸಿಡರ್ ಅದರಲ್ಲಿ ಪ್ರೈಮರಿ ಅಮೈನ್ಸ್ ಬಂದಿರಲಿಲ್ಲ. ಇದರಲ್ಲಿ ಪ್ರೈಮರಿ ಅಮೈನ್ಸ್ ಆಲ್ರೆಡಿ ಸಬ್ಸ್ಟ್ರೇಟ್ ಅಲ್ಲಿ ಇದೆ. ನಾವ್ ಟೆಲ್ ಮಿ ವೆನ್ ಯೋರ್ ಸೆಕೆಂಡರಿ ಅಮೈನ್ಸ್ ವಿಲ್ ಬಿ ಯೋರ್ ಮೇಜರ್ ಪ್ರಾಡಕ್ಟ್. ಸೆಕೆಂಡರಿ ಅಮೈನ್ಸ್ ಮೇಜರ್ ಪ್ರಾಡಕ್ಟ್ ಯಾವ ಕಂಡೀಷನ್ ಅಲ್ಲಿ ಆಗ್ಬೋದು, ಎಸ್, ಯಾವಾಗ ನಿಮ್ದು ಪ್ರೈಮರಿ ಅಮೈನ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಸೆಕೆಂಡರಿ ಅಮೈನ್ ಮೇಜರ್ ಪ್ರಾಡಕ್ಟ್ ಇರುತ್ತೆ. ವೆನ್ ಎವರ್ ದೇ ಹ್ಯಾವ್ ಗಿವನ್ ದ ಮೇಜರ್ ಕ್ವಾಂಟಿಟಿ ಆಸ್ ಯುವರ್ ಅಲ್ಕೈಲ್ ಹ್ಯಾಲೈಡ್, ಅವಾಗ ಏನಾಗಿರುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ, ಎಸ್, ಇಟ್ ವಿಲ್ ಬಿ ಯೋರ್ ಟರ್ಷರಿ ಅಮೈನ್ಸ್. ಕ್ವಾಟರ್ನರಿಗೆ ಹೋಗಬೇಡಿ. ಆಯ್ತಾ? ಓಕೆ, ನೆಕ್ಸ್ಟ್ ಬರೋಣ. ಆರೋಮ್ಯಾಟಿಕ್ ಅಮೈನ್ಸ್ ಅಲ್ಲಿ ಇವಾಗ ಯಾವ ತರ ಆಗುತ್ತೆ. ಆರೋಮ್ಯಾಟಿಕ್ ಅಮೈನ್ಸ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಕಂಡೀಷನ್ ಇರ್ಬೋದು. ಸೊ ಒಂದು ಟೈಪ್ ಆಫ್ ಏನ್ ಕಂಡೀಷನ್ ಅಂತ ಹೇಳಿದ್ರೆ, ದಟ್ ಈಸ್ ಲೈಕ್ ನಂದು ಈ ನೈಟ್ರೋಜನ್ ಮೇಲೆ ಇರೋ ಹೈಡ್ರೋಜನ್ಗೆ ರೀಪ್ಲೇಸ್ ಆಗೋದು ನಂದು ಆಲ್ಕೈಲ್ ಗ್ರೂಪ್. ಆಯ್ತಾ? ಇನ್ನೊಂದೇನ್ ಕಂಡೀಷನ್ ಆಗಿರ್ಬೋದು, ಇಫ್ ಇಟ್ ಈಸ್ ಅನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದಾಗ ಇನ್ನೊಂದು ಟೈಪ್ ಆಫ್ ಕಂಡೀಷನ್ ನೀವು ನೋಡ್ತಾ ಹೋಗ್ಬೋದು, ರೈಟ್. ಸೊ RX ಇರುತ್ತೆ, ಬಟ್ ಇನ್ ಪ್ರೆಸೆನ್ಸ್ ಆಫ್ ನಂದು ಲೂಯಿಸ್ ಆಸಿಡ್ ಅಲ್ಲಿ ಇರುತ್ತೆ. ಆಯ್ತಾ? ಸೊ ಲೂಯಿಸ್ ಆಸಿಡ್ ಯಾವ್ದಾಗಿರುತ್ತೆ, ಲೂಯಿಸ್ ಆಸಿಡ್ ವಿಲ್ ಬಿ ಯೋರ್ containing halogen atom which is same present in your alkyl halide. Correct? Okay. So idರಲ್ಲಿ ಯಾವ ತರ ರಿಯಾಕ್ಟ್ ಆಗುತ್ತೆ ಮ್ಯಾಮ್. ಸೊ ನೋಡಿ, ಇಫ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ದಿಸ್ ಲೂಯಿಸ್ ಆಸಿಡ್, ಈ ಪ್ಯಾಟರ್ನ್ ಅಲ್ಲಿ ಇಲ್ಲೂ ರಿಯಾಕ್ಷನ್ ಆಗ್ತಾ ಇರುತ್ತೆ. ಸೊ ಈ ಪ್ಯಾಟರ್ನ್ ಅಲ್ಲಿ ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಯ್ತಾ, NHR ಅಲ್ಕೈಲ್ ಗ್ರೂಪ್. ಸೊ ಇನ್ನೊಂದ್ಸತಿ ಇದನ್ನ ರಿಯಾಕ್ಟ್ ಮಾಡಿದ್ರೆ ನಾವು ಅಲ್ಕೈಲ್ ಹ್ಯಾಲೈಡ್ ಜೊತೆ, ವೆನ್ ದೇರ್ ಈಸ್ ಅನ್ ಎಕ್ಸೆಸ್ ಅಲ್ಕೈಲ್ ಹ್ಯಾಲೈಡ್, ನಂಗೆ ಏನಾಗ್ತಾ ಹೋಗುತ್ತೆ, NR2 ಆಗ್ತಾ ಹೋಯ್ತು, ರೈಟ್. ಸೊ ಇದೇ ತರ ಏನಾಗ್ತಿರತ್ತೆ, ನಂದು ಕ್ವಾಟರ್ನರಿ ಅಮೈನ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಯೂಸಿಂಗ್ ದಟ್ ಲೋನ್ ಪೇರ್ ಪ್ರೆಸೆಂಟ್ ಆನ್ ಯೋರ್ ನೈಟ್ರೋಜನ್. ಬಟ್ ಅದೇ ನೀವು ಲೂಯಿಸ್ ಆಸಿಡ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಸೊ ಅವಾಗ ನಮಗೆ ಗೊತ್ತಿದೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಎಲೆಕ್ಟ್ರೋಫಿಲಿಕ್ ಅಂಡ್ ನಂದು ಅಮೈನ್ ಗ್ರೂಪ್ ಏನಾಗಿದೆ ಫಸ್ಟ್ ನೋಡಿ. ಸೊ ಅಮೈನ್ ಗ್ರೂಪ್ ಅಲ್ಲಿ ಇರೋ ಲೋನ್ ಪೇರು ರಿಂಗ್ ಒಳಗಡೆ ರೆಸೋನೆನ್ಸ್ ಆಗತ್ತಾ. ಸೊ ರಿಂಗ್ ಒಳಗಡೆ ರೆಸೋನೆನ್ಸ್ ಆಗ್ತಿದ್ರೆ ಪ್ಲಸ್ M ಎಫೆಕ್ಟ್ ಅಥವಾ ಪ್ಲಸ್ R ಎಫೆಕ್ಟ್ ಅಂತ ಹೇಳ್ಬೋದಾ. ಅಂಡ್ ಯಾವಾಗ ರಿಂಗ್ ಒಳಗಡೆ ರೆಸೋನೆನ್ಸ್ ಆಗುತ್ತೆ ನಮಗೆ ಗೊತ್ತಿದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಎಲ್ಲಾಗುತ್ತೆ, ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಅಲ್ಲಿ ಆಗುತ್ತಾ. ಸೊ ದೇರ್ ಫೋರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿರೋದ್ರಿಂದ ಎಲೆಕ್ಟ್ರೋಫೈಲ್ ಈಸ್ ಯೋರ್ ಅಟ್ಯಾಕಿಂಗ್ ಸ್ಪೀಶೀಸ್ ಅಂಡ್ ಎಲೆಕ್ಟ್ರೋಫೈಲ್ ಈಸ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಶೀಸ್. ಸೊ ವೇರ್ ವಿಲ್ ದಿಸ್ ಎಲೆಕ್ಟ್ರೋಫೈಲ್ ಗೋ? Every electron deficient species wants to gain electron and it tries to go in a place where it can find high electron density. ಆಯ್ತಾ? ಸೊ ಕಡಿಮೆ ಇದ್ರೆ ಜಾಸ್ತಿ ಇರೋನ ಹತ್ರ ಹೋಗ್ತಾರೆ, ಅವನ ಹತ್ರ ಇಸ್ಕೊಬಹುದು ಅಂತ. ಸೊ ಎಲ್ಲಿ ಹೋಗ್ತಾರೆ ಇವಾಗಿರೋ? ಸೊ ಅಥವಾ ಆರ್ಥೋ ಅಥವಾ ಪ್ಯಾರಾದಲ್ಲಿ ಹೋಗುತ್ತೆ. ಸೊ ಎಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಗೆ ಇವಾಗ? ಸೊ ಯು ವಿಲ್ ಗೆಟ್ ಲೈಕ್ ದಿಸ್. ಈ ಕಡೆ ಒಂದು ಬ್ರೋಮಿನು ಆರ್ಥೋ ಪೊಸಿಷನ್ ಅಂಡ್ ಇನ್ನೊಂದು ಪ್ಯಾರಾ ಪೊಸಿಷನ್ ಅಲ್ಲಿ. ಆಯ್ತಾ?
ಸೊ ವೆನ್ ದೇರ್ ಈಸ್ ಫ್ರೀಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಟೈಪ್ ಆಫ್ ರಿಯಾಕ್ಷನ್ ಇಲ್ಲಿ ಆಗ್ತಿದ್ರೆ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಬಂದ್ ಬರೋಣ. ಸೊ ಈ ಒಂದು ರಿಯಾಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಏನ್ ಕಂಡೀಷನ್ ಇದೆ ಅಂತ ಹೇಳಿದ್ರೆ, ಐ ಹ್ಯಾವ್ ಟು ಇನ್ನ ಈ ತರ ಇದೇ ಪ್ರಾಡಕ್ಟ್ ನಮ್ಗೆ ಇನ್ನ ಚೆನ್ನಾಗಿ ಸಿಗ್ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆಡ್ ಅ ಪ್ರೊಟೆಕ್ಟಿಂಗ್ ರಿಯೇಜೆಂಟ್. ಸೊ ಪ್ರೊಟೆಕ್ಟಿಂಗ್ ರಿಯೇಜೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ನಂದು ಯಾವಾಗ್ಲೂ ಎನ್ ಹೈಡ್ರೈಡ್ ನ ನೀವು ಆಡ್ ಮಾಡ್ತೀರಾ ಅಂಡ್ ದೆನ್ ಎಂಡ್ ಅಲ್ಲಿ ಏನ್ ಮಾಡ್ತೀರಾ ನೀವು. ಸೊ ಫಸ್ಟ್ ಇದನ್ನ ಹಾಕ್ತೀರಾ ಅಂಡ್ ಸೆಕೆಂಡ್ ಇದನ್ನ ಹಾಕ್ತೀರಾ ರಿಯೇಜೆಂಟ್ ಅಂಡ್ ಥರ್ಡ್ ರಿಯೇಜೆಂಟ್ ಏನಾಗ್ತೀರಾ ನೀವು H ಪ್ಲಸ್ ಮಾಡ್ತೀರಾ. ಸೊ ದಟ್ ಇನಿಷಿಯಲಿ ಏನಾಯ್ತು ಅಂತ ಹೇಳಿದ್ರೆ ಈ ಅನ್ಹೈಡ್ರೈಡ್ ಏನಿತ್ತು, ಈ ಅನ್ಹೈಡ್ರೈಡ್ ಫಸ್ಟ್ ನೈಟ್ರೋಜನ್ ಹೈಡ್ರೋಜನ್ ಏನ್ ಮಾಡ್ತು, ರಿಯಾಕ್ಟ್ ಆಗದಲ್ಲಿ ಇರಂಗ್ ನೋಡ್ಕೊಂತು. ಸೊ ಏನ್ ಮಾಡ್ತು, ಇದು ಅಮೈನ್ ಗ್ರೂಪ್ ಏನ್ ಮಾಡ್ತು, ಪ್ರೊಟೆಕ್ಟ್ ಮಾಡ್ತು. ಅಂಡ್ ದೆನ್ ನಾನೇನಾದ್ರೂ ಇದು RX ಹ್ಯಾಲೈಡ್ ಅಲ್ಕೈಲ್ ಹ್ಯಾಲೈಡ್ ಹಾಕಿದ್ರೆ ಈ ಅಲ್ಕೈಲ್ ಗ್ರೂಪ್ಗೆ ಈ ಒಂದು ಅಮೈನ್ ಗ್ರೂಪ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಜಾಗ ಇಲ್ಲ, ಪಾಸಿಬಿಲಿಟಿನೇ ಇಲ್ಲ. So therefore it will attack at your al-rest position, that is your ortho and para position. Clear? ಅಂಡ್ ಇನ್ನೊಂದು ರೀಸನ್ ನೀವು ಕೇಳ್ಬೋದು, ಮ್ಯಾಮ್ ಓಕೆ ಮ್ಯಾಮ್ ಇಲ್ಲಿ ಸ್ಪೇಸ್ ಇದ್ರೂ ಅಲ್ಲಿಗೆ ಏನಿಗೆ ಅಟ್ಯಾಕ್ ಮಾಡ್ತು, ಬಿಕಾಸ್ ಸಿ ನೈಟ್ರೋಜನ್ ಮೇಲೆ ಇರೋ ಲೋನ್ ಪೇರ್ ಇಂದಾನೆ ಏನಾಗ್ತದೆ ಇಲ್ಲಿ, ಸೊ ರೆಸೊನೆನ್ಸ್ ಆಗ್ತಿರೋದು, ರೈಟ್. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತಿರೋದು ಏನಕ್ಕೆ, ನೈಟ್ರೋಜನ್ ಮೇಲೆ ಇರೋ ಲೋನ್ ಪೇರ್. ಅಂಡ್ ನೈಟ್ರೋಜನ್ ಮೇಲೆ ಇರೋ ಲೋನ್ ಪೇರ್ನ ಅದು ಈಸಿಲಿ ತಗೊಬಹುದು. ಸೊ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಯ್ತು. ಅಂಡ್ ಈ ಹೈಡ್ರೋಜನ್ ನ ರಿಪ್ಲೇಸ್ ಮಾಡೋದು ಇನ್ನ ಈಸಿ ಆಗಿದೆ ನನಗೆ, ರಾದರ್ ದ್ಯಾನ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಒಂದು ವಿಲ್ ಬಿ ಯೋರ್ ಅಸೈಲೇಷನ್. ಸೊ ಸಿಮಿಲರ್ ಪ್ಯಾಟರ್ನ್, ಅಲ್ಕೈಲೇಷನ್ ಯಾವ ತರ ಮಾಡಿದ್ರಿ ಆ ತರ ಅಸೈಲೇಷನ್ ಮಾಡ್ತೀರಾ, ಬಟ್ ನೋ. ಸೊ ಇದ್ರಲ್ಲಿ ಮಾತ್ರ ಲೈಕ್ ದಿಸ್ ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಲ್ಲಿ ಮಾತ್ರ ಆ ತರ ಮಾಡ್ತೀರಾ, ಬಟ್ ಅದರ್ ಕೇಸಸ್ ರಿಯಾಕ್ಷನ್ ಸ್ವಲ್ಪ ಡಿಫರ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಿಕ್ಸ್ಚರ್ ಆಗಕ್ಕೆ ಚಾನ್ಸಸ್ ಇಲ್ಲ, ಅಲ್ಲ ಓದಿಲ್ಲ ತಾನೆ. ಸೊ ಜಸ್ಟ್ ಕೀಪ್ ಇನ್ ಮೈಂಡ್ ವಾಟ್ ವಿಲ್ ಹ್ಯಾಪನ್ ಹಿಯರ್. ನೋಡಿ, ಒಂದು ಏನ್ ತಗೊಂಡಿದ್ದೀನಿ, ಐ ಹ್ಯಾವ್ ಟೇಕನ್ ಪ್ರೈಮರಿ ಅಮೈನ್ಸ್. ಸೊ ಇದು ಪ್ರೈಮರಿ ಅಮೈನೇ, ನನ್ ಇದೇನಾಗಿದೆ ಸೆಕೆಂಡರಿ ಅಮೈನ್ ಆಗಿದೆ ಅಂಡ್ ಇದು ಟರ್ಷರಿ ಅಮೈನ್ ಆಗಿದೆ. ಒಂದು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ತಗೊಂಡಿದ್ದೀನಿ. ಈಗ ಯಾವ ತರ ರಿಯಾಕ್ಷನ್ ಆಗತ್ತೆ ಅಂತ ಹೇಳಿದ್ರೆ ನೀಟಾಗಿ ಕೇರ್ಫುಲ್ ಆಗಿ ನೋಡ್ರಿ. ದಟ್ ನನ್ನ ಹತ್ರ ಅಸೈಲ್ ಗ್ರೂಪ್ ಅಲ್ಲಿ ಇದೆಯಲ್ಲ, ಸೊ ಅಸೈಲ್ ಗ್ರೂಪ್ ಅಲ್ಲಿ ಕ್ಲೋರಿನ್ ಆಟಮ್ ಇದೆ. ಸೊ ಕ್ಲೋರಿನ್ ಆಟಮ್ ರಿಮೂವ್ ಇನ್ ದ ಫಾರ್ಮ್ ಆಫ್ ಯಾವ ತರ ಆಗುತ್ತೆ, ಕ್ಲೋರೈಡ್ ಅಯೋನ್ ಅಲ್ಲಿ ರಿಮೂವ್ ಆಗುತ್ತೆ, ರೈಟ್. ಸೊ ಅದಕ್ಕೆ ಕ್ಲೋರೈಡ್ ಅಯೋನ್ ಆಗಿ ರಿಮೂವ್ ಆದ್ರೆ ಇದನ್ನ ಸ್ಟೇಬಿಲೈಸ್ ಮಾಡಕ್ಕೆ ಒಂದು H ಪ್ಲಸ್ ರಿಮೂವ್ ಆಗ್ಬೇಕಾ. ಸೊ ದಟ್ ಇಲ್ಲೇನಾಯ್ತು ಇವಾಗ ಪಾಸಿಟಿವ್ ಚಾರ್ಜ್ ಆಯ್ತಾ, ಎಸ್ ಮ್ಯಾಮ್ ಪಾಸಿಟಿವ್ ಚಾರ್ಜ್ ಆಯ್ತು. ಸೊ ದೇರ್ಫೋರ್ ಎಲ್ಲಾದ್ರೂ ನಂಗೆ ನೆಗೆಟಿವ್ಲಿ ಸೈಡ್ಸ್ ನಂಗೆ ಚಾರ್ಜ್ ಬೇಕು. ಸೊ ಎಲ್ಲಾಗತ್ತೆ, ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ಹೊರಟೋಗುತ್ತೆ H ಪ್ಲಸ್ ಫಾರ್ಮ್ ಅಲ್ಲಿ, ಆಯ್ತಾ. ಸೊ ಇವಾಗ ಏನಾಗೋಯ್ತು ನೋಡಿ, ಸೊ ಐ ಗಾಟ್ RNH ಉಳ್ಕೊಂತು ಅಂಡ್ ಇಲ್ಲೇನ್ ಮಾಡ್ಕೊಂತು C+BO+R ಮಾಡ್ಕೊಂತು, ಆಯ್ತಾ. ಸೊ ಯು ಗಾಟ್ ದಿಸ್ ಕೈಂಡ್ ಆಫ್ ನಿಮ್ಗೆ ಏನ್ ಸಿಕ್ತು, ಕಂಪೌಂಡ್ ಸಿಕ್ತು. ಅಂಡ್ ಇದನ್ನ ಏನ್ ಹೇಳ್ತೀರಾ ನೀವು, ಆಸಿಡ್ ಅಮೈಡ್ ಅಂತ ಹೇಳ್ತೀರಾ. ಸೊ ಯಾವ ಟೈಪ್ ಆಫ್ ಆಸಿಡ್ ಅಮೈಡ್ ಆಗಿದೆ ನೋಡಿ, ಆಸಿಡ್ ಅಮೈಡ್ ಯಾವ ಟೈಪ್ ಆಫ್ ಆಗಿದೆ ಅಂತ ನೋಡಕ್ಕೆ ನೀವೇ ನೈಟ್ರೋಜನ್ ಅಬ್ಸರ್ವ್ ಮಾಡಿ. ಈ ನೈಟ್ರೋಜನ್ ಏನಾಗಿದೆ, 2 ಕಾರ್ಬನ್ ಗ್ರೂಪ್ ಮೇಲೆ ಅಟ್ಯಾಚ್ ಆಗಿದೆ, ರೈಟ್. ಸೊ ಒಂದು ಹೈಡ್ರೋಜನ್ ರಿಪ್ಲೇಸ್ ಆಗಿ ಇನ್ನೊಂದು ಅಲ್ಕೈಲ್ ಗ್ರೂಪ್ ಬಂದಿದೆ. ಸೊ ಆಬ್ವಿಯಸ್ಲಿ ಇಟ್ ಮಸ್ಟ್ ಬಿ ಯೋರ್ ಸೆಕೆಂಡರಿ ಆಸಿಡ್ ಅಮೈಡ್ ಆಗಿರ್ಬೇಕಷ್ಟೇ. ಸೊ ಏನ್ ಸಿಗುತ್ತೆ ನಿಮ್ಗೆ, ಸೆಕೆಂಡರಿ ಆಸಿಡ್ ಅಮೈಡ್ ಸಿಗುತ್ತೆ. ಇನ್ ಕೇಸ್ ಆಫ್ ಯೋರ್ ಸೆಕೆಂಡರಿ ಅಮೈನ್ಸ್ ಏನಾಗುತ್ತೆ, ಹೋಗುತ್ತೆ ಸಿಮಿಲರ್ ಪ್ಯಾಟರ್ನ್. ಸೊ ಈ ಕ್ಲೋರಿನ್ ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ ಇಲ್ಲಿಂದ ಈ ಕ್ಲೋರಿನ್, ಅಂಡ್ ಇಲ್ಲಿರೋ ಒಂದು ಹೈಡ್ರೋಜನ್ ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ. ಸೊ ಒಂದ್ ಪಾಯಿಂಟ್ ನೋಟ್ ಡೌನ್ ಮಾಡ್ತಿರ್ತೀರಾ. ಸೊ ಈ ರಿಯಾಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಈ ನೈಟ್ರೋಜನ್ ಹತ್ರ ಏನಿರ್ಬೇಕು, ಒಂದು ಹೈಡ್ರೋಜನ್ ಪ್ರೆಸೆಂಟ್ ಆಗಿರ್ಬೇಕು. ಇಫ್ ದೇರ್ ಇಸ್ ನೋ ಹೈಡ್ರೋಜನ್ ಅಟ್ಯಾಚ್ ಟು ದಿಸ್ ನೈಟ್ರೋಜನ್, ನೋ ರಿಯಾಕ್ಷನ್, ಆಯ್ತಾ. ಸೊ ಇವಾಗ ಏನಾಗೋಯ್ತು, ಸೊ ನನ್ನ ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಸೊ ಇಟ್ ವಿಲ್ ಬಿ RN ಅಲ್ಕೈಲ್ ಗ್ರೂಪ್ ಅಂಡ್ ಇಲ್ಲಿ ಏನಾಗೋಯ್ತು ನಂದು, ದಟ್ ಈಸ್ ಯೋರ್ C+BO+R ಆಯ್ತು. ಸೊ ಇದನ್ನ ಏನ್ ಹೇಳ್ತೀರಾ ನೀವು, ಎಸ್ ಯು ವಿಲ್ ಕಾಲ್ ಇಟ್ ಆಸ್ ಟರ್ಷರಿ ಆಸಿಡ್ ಅಮೈಡ್ ಅಂತ ಹೇಳ್ತೀರಾ, ಅಥವಾ N, ಡೈ ಅಲ್ಕೈಲ್ ಅಮೈಡ್ ಅಂತ ಕೂಡ ಕರಿತೀರಾ, ಆಯ್ತಾ. ಈಗ ಬರೋಣ ಇದ್ರಲ್ಲಿ ನೋಡಿ. ಸೊ ಇದ್ರಲ್ಲಿ ಓಕೆ ಮ್ಯಾಮ್, ಇಲ್ಲಿ ನನ್ನ ಹತ್ರ ಕ್ಲೋರಿನ್, ವಿ ಹ್ಯಾವ್ ಯೋರ್ ಕ್ಲೋರೈಡ್ ಅಯಾನ್ ವಿಚ್ ಕ್ಯಾನ್ ಬಿ ಕ್ಲೋರಿನ್ ವಿಚ್ ಕ್ಯಾನ್ ಬಿ ರಿಮೂವ್ಡ್ ಇನ್ ದ ಫಾರ್ಮ್ ಆಫ್ ಕ್ಲೋರೈಡ್ ಅಯಾನ್, ಬಟ್ ವಿಚ್ ಡೋಂಟ್ ಹ್ಯಾವ್ ಯೋರ್ ಪ್ರೋಟಾನ್, ದಟ್ ಈಸ್ ಹೈಡ್ರೋಜನ್ ಇಸ್ ನಾಟ್ ಅಟ್ಯಾಚ್ ಟು ಯೋರ್ ನೈಟ್ರೋಜನ್. ಸೊ ದೇರ್ಫೋರ್ ನೋ ರಿಯಾಕ್ಷನ್. ಸೊ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ. ಸೊ ದೇರ್ ವಿಲ್ ಬಿ ನೋ ರಿಯಾಕ್ಷನ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಆರೋಮ್ಯಾಟಿಕ್ ಅಮೈನ್ಸ್ ಬರೋಣ. ಸೊ ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ನಿಮಗೆ ಗೊತ್ತಿದೆ, ದಟ್ ವಿ ವಿಲ್ ನಾಟ್ ಡಿಸ್ಕಸ್ ನಾವ್.
ಇಫ್ ಯು ಡು ನಾಟ್ ಪ್ರೊಟೆಕ್ಟ್ ದಿಸ್ NH2 ಗ್ರೂಪ್, ಡೈರೆಕ್ಟ್ ಆಗಿ ವಿತೌಟ್ ಲೂಯಿಸ್ ಆಸಿಡ್ ನೀವೇನ್ ಮಾಡ್ತೀರಾ, ಏನಾದ್ರೂ ಇದನ್ನ ರಿಯಾಕ್ಷನ್ ಮಾಡಿಸಿದ್ರೆ ವಾಟ್ ವಿಲ್ ಹ್ಯಾಪನ್ ಈಸ್ ದಿಸ್ RC+OCl ದಟ್ ಈಸ್ ಯುವರ್ ಅಸೈಲ್ ಗ್ರೂಪ್ ಅಲ್ಲಿ ಏನಾಗಿರುತ್ತೆ. ಸೊ ದಿಸ್ ಅಸೈಲ್ ಗ್ರೂಪ್ ಈ ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡುತ್ತೆ. ಕ್ಲಿಯರ್? ಸೊ ಹೈಡ್ರೋಜನ್ ರೀಪ್ಲೇಸ್ ಮಾಡ್ತಾ ಇಲ್ಲಿ ಇದನ್ನ ಬರೆಯೋದು ನೀವು. ಸೊ ಇದನ್ನ ನಾನು ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮುಂಚೆನೂ ನಾನು ನಿಮ್ಗೆ ಮಾಡಿದ್ದೆ ಇದನ್ನ, ಆಯ್ತಾ. NHC+O R ಆಯ್ತಾ. ಸೊ ಇದು ಕೈಂಡ್ ಆಫ್ ಅಮೈಡ್ ಆಯ್ತು. ನೆಕ್ಸ್ಟ್ ಏನಾದ್ರೂ ಯಾರು ಗ್ರೂಪ್ ಅಲ್ಲಿ C6H5 ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ ರಿಯಾಕ್ಷನ್ ಬರುತ್ತೆ ಅದನ್ನ ನಾನು ಹೇಳಿದೆ, ಸ್ಕಾಟ್ಲ್ಯಾಂಡ್ ಬೌಮನ್ ರಿಯಾಕ್ಷನ್ ಅಂತ ಇದೆ. ಸೊ ಆ ತರ ರಿಯಾಕ್ಷನ್ ಆಗುತ್ತೆ ಅಷ್ಟೇ ಇಲ್ಲಿ. ಸೊ ಏನಾಗುತ್ತೆ, ಈ ರಿಯಾಕ್ಷನ್ ನಿಮ್ದು ಫೀಸಿಬಲ್ ಇರುತ್ತೆ ಅಂಡ್ ದೆನ್ ಯು ವಿಲ್ ಗೆಟ್ ಲೈಕ್ ದಿಸ್. ಕ್ಲಿಯರ್? ಸಿಂಪಲ್. Okay, next we can move on to your oxidation. So this is what something which is very important. So oxidizing agent change ಆಗ್ತಾ ನಿಮ್ದು ಪ್ರಾಡಕ್ಟ್ ಚೇಂಜ್ ಆಗ್ತಾ ಇರುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ಸೊ ಸಿ ಫಸ್ಟ್ ವಾಟ್ ವಿಲ್ ಡಿಸ್ಕಸ್ ಅಬೌಟ್ ಆರ್ ಆಲಿಫ್ಯಾಟಿಕ್ ಅಮೈನ್ಸ್. ಸೊ ಆಲಿಫ್ಯಾಟಿಕ್ ಅಮೈನ್ಸ್ ಅಲ್ಲಿ ತಗೊಂಡಿದ್ದೀನಿ. ಸೊ ಇಲ್ಲಿ ಒಂದು CH2 ಎಕ್ಸ್ಟ್ರಾ ಗ್ರೂಪ್ ಇಟ್ಕೊಂಡಿದ್ದೀನಿ. ಇಟ್ಸ್ ಓಕೆ, ವಿ ಹ್ಯಾವ್ ಕೆಪ್ಟ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಫಸ್ಟ್ ಕೇಸ್ ಅಲ್ಲಿ ಏನು ತಗೊಂಡಿದ್ದೀನಿ, KMnO4 ಇನ್ ಅಸಿಡಿಕ್ ಮೀಡಿಯಂ, H+Cl ಬರ್ತಿರೋದೆ, ಪ್ರೋಟಾನ್ ಎಲ್ಲೆಲ್ಲಿ ಇರುತ್ತೆ, ಯು ಶುಡ್ ಕನ್ಸಿಡರ್ ದಟ್ ಆಸ್ ಯುವರ್ ಅಸಿಡಿಕ್ ಮೀಡಿಯಂ ಅಲ್ಲಿ ಇದೆ ಅಂತ. ಸೊ KMnO4 ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಏನಾಗಿದೆ ನಂದು ಅಸಿಡಿಕ್ ಮೀಡಿಯಂ ಅಲ್ಲಿ ತಗೊಂಡಿದ್ದೀನಿ. ಸೊ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಆಸ್ ಆಕ್ಸಿಡೇಷನ್ ಇಸ್ ಟೇಕಿಂಗ್ ಆನ್. ಸೊ ಆಕ್ಸಿಜನ್ ಮಸ್ಟ್ ಬಿ ಆಡೆಡ್ ಆರ್ ನಿಮ್ದು ಹೈಡ್ರೋಜನ್ ಮಸ್ಟ್ ಬಿ ರಿಮೂವ್ಡ್. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈಡ್ರೋಜನ್ ನಮ್ದು ರಿಮೂವ್ ಆಗ್ತಿರುತ್ತೆ. ಸೊ ಫ್ರಮ್ ವೇರ್ ಹೈಡ್ರೋಜನ್ ರಿಮೂವ್, ಸೊ ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿಂದ ಒಂದು ಹೈಡ್ರೋಜನ್ ಏನಾಗೋಗುತ್ತೆ, ರಿಮೂವ್ ಆಗೋಗುತ್ತಾ. ಸೊ ಇದೇನಾಗುತ್ತೋ RCH+NH ಆಗೋಯ್ತು. ಸೊ ದಿಸ್ ಇಸ್ ಯೋರ್ ಫಸ್ಟ್ ಪ್ರಾಡಕ್ಟ್. ಸೊ ಫಸ್ಟ್ ಪ್ರಾಡಕ್ಟ್ ಏನಾಗಿದೆ, ಒಂದು CH+NH ಇದ್ರೆ ಇಮೈನ್ ಆಗಿದೆ. ಫಸ್ಟ್ ಪ್ರಾಡಕ್ಟ್ ನಿಮ್ದು ಏನಾಗಿದೆ, ನಿಮ್ದು ಫಸ್ಟ್ ಪ್ರಾಡಕ್ಟ್ ಇಮೈನ್ ಆಗಿದೆ. ಬಟ್ ಈ ಒಂದು ಏನ್ ಪ್ರಾಡಕ್ಟ್ ಬಂದಿದೆ ಅಲ್ಲ ನಿಮ್ಗೆ ಇಮೈನು, ಸೊ ಈ ಪ್ರಾಡಕ್ಟ್ ನೀವು ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ನೋಡಿ ಏನ್ ಮಾಡ್ತೀರಾ, ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಇವಾಗ ನಿಮ್ಗೆ ಆಲ್ಡಿಹೈಡ್ ಸಿಗ್ತಾ ಹೋಗುತ್ತೆ. ಈ ನೈಟ್ರೋಜನ್ ಪ್ಲೇಸ್ ಅಲ್ಲಿ ಏನ ಬಂದ್ರೆ ನಿಮ್ದು ಆಕ್ಸಿಜನ್ ಬರ್ತಾ ಹೋಗುತ್ತೆ. ಸೊ ಏನ್ ಸಿಗ್ತಾ ಹೋಯ್ತು, RCH+O ಆಲ್ಡಿಹೈಡ್ ಸಿಕ್ತು, ಆಯ್ತಾ. ಅದೇ ನೀವು ಪೆರಾಕ್ಸೈಡ್ ಪರ್ ಆಸಿಡ್ ನ ಹಾಕಿದ್ರೆ, ಪರ್ ಆಸಿಡ್ ನ ಅದೇನೇನಂತ ಕ್ಯಾರೋಸ್ ಆಸಿಡ್ ಅಂತ ಕರೀತೀರಾ, H2SO5 ನ, ಆಯ್ತಾ. ಈ ಕ್ಯಾರೋಸ್ ಆಸಿಡ್ ಹಾಕಿದ್ರೆ, ಪರ್ ಆಸಿಡ್ ಹಾಕಿದ್ರೆ ಈಗ ನಂದು ಏನಾಗ್ತಿರತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಗಿವ್ ಮಿ ಅ ಹೈಡ್ರಾಕ್ಸಲ್ ಅಮೈನು ಅಥವಾ ಆಕ್ಸೈನ್ಸ್ ಮಿಕ್ಸ್ಚರ್ ಕೊಡ್ತಾ ಹೋಗುತ್ತೆ. ಸೊ ಯಾವ ತರ ಕೊಡುತ್ತೆ ನೋಡ್ಕೊಂತ ಹೋಗೋಣ. ಸೊ ಇಲ್ಲೇನಾಗಿದೆ, RCH2 ಇದೆ, ರೈಟ್. ಆಕ್ಸಿಜನ್ ಆಡ್ ಆಗ್ಬೋದಾ? ಎಸ್, ಆಡ್ ಆಗ್ಬೋದು. ಸೊ ಏನಾಯ್ತು ಇವಾಗ RCHNH ಆಯ್ತಾ. ಸೊ ಈ ಟೈಪ್ ಆಫ್ ನಂಗೆ ಏನಾಯ್ತು, ಒಂದು ರಿಯಾಕ್ಷನ್ ನನ್ಗೆ ಇಲ್ಲಿ ಸಿಗ್ತಾ ಹೋಯ್ತು, ಆಯ್ತಾ. ವೇಟ್ ಹಿಯರ್, ಇದೇನಾಯ್ತು, ಹೈಡ್ರಾಕ್ಸೈಲ್ ಅಮೈನ್ ಆಯ್ತು. ಸೊ ಇದೊಂದೇ ಸಿಗತ್ತೆ ನನಗೆ ಹೈಡ್ರಾಕ್ಸೈಲ್ ಅಮೈನ್? ಇಲ್ಲ, ನನ್ಗೇನ್ ಸಿಗತ್ತೆ, ಆಕ್ಸೈಮು ಸಿಗತ್ತೆ. ಆಕ್ಸೈಮ್ ಯಾವ ತರ ಆಯ್ತು, ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ, ಈ ನೈಟ್ರೋಜನ್ ಇಂದ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ, ರೈಟ್. ಅದನ್ನ ಓದಿದ್ವಿ. ಸೊ RCH+NOH ಆಯ್ತು. ಸೊ ಈ ಕೈಂಡ್ ಆಫ್ ಆಕ್ಸೈಮು ನಂದೇನಾಗುತ್ತೆ, ಅಲ್ಡಾಕ್ಸೈಮು ಇಲ್ಲಿ ಪ್ರಿಪೇರ್ ಆಗುತ್ತೆ. ನೆಕ್ಸ್ಟ್ ಏನಾದ್ರೂ ನೀವು ಇವಾಗ ಪ್ರೈಮರಿ ಅಮೈನ್ಸ್ ಅಲ್ಲಿ ನೀವೇನ್ ತಗೊಂಡಿದ್ರಿ, ದಟ್ ಈಸ್ ಒನ್ ಆಲ್ಕೈಲ್ ಗ್ರೂಪ್. ಸೊ ನಿಮ್ದು ಏನ್ ಅಲ್ಫಾ ಕಾರ್ಬನ್ ಇತ್ತು ವಿಚ್ ಇಸ್ ಮೇಕಿಂಗ್ ಇಟ್ ಪ್ರೈಮರಿ, ಆ ಕಾರ್ಬನ್ ಇನ್ ಟರ್ನ್ ಒಂದೇ ಒಂದು ಅಲ್ಕೈಲ್ ಗ್ರೂಪ್ ಜೊತೆ ಅಟ್ಯಾಚ್ ಆಗಿತ್ತು. ಬಟ್ ಸಿ ಇದೇ ಪ್ರೈಮರಿ ಅಮೈನ್ ಅಲ್ಲಿ ನಂದು ಅಲ್ಫಾ ಕಾರ್ಬನ್ ಏನಾಗಿದೆ, ಎರಡು ಅಲ್ಕೈಲ್ ಗ್ರೂಪ್ ಜೊತೆ ಅಟ್ಯಾಚ್ ಆಗಿದ್ರೆ ಇನ್ ಪ್ರೆಸೆನ್ಸ್ ಆಫ್ KMnO4 ದಟ್ ಈಸ್ ಅಸಿಡಿಕ್ ಮೀಡಿಯಂ, ಸೇಮ್ ಕೈಂಡ್ ಆಫ್ ರಿಯಾಕ್ಷನ್ ಆಗ್ಬೇಕಾ. ಸೊ ಏನಾಗಿರುತ್ತೆ, ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ಹೋಗುತ್ತೆ, ಇಲ್ಲಿಂದ ಒಂದು ಹೈಡ್ರೋಜನ್ ಹೋಗುತ್ತೆ. ಸೊ ಏನ್ ಮಾಡ್ತೀರಾ, H ಹೈಡ್ರೋಜನ್ ಹೊಲ್ಟೋಯ್ತು. ಸೊ ಇಲ್ಲೇನಾಯ್ತು, ಇಮೈನ್ ಆಯ್ತಾ, ಈ ತರ ಆಯ್ತು. ಇದನ್ನ ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ನೈಟ್ರೋಜನ್ ಪ್ಲೇಸ್ ಅಲ್ಲಿ ಆಕ್ಸಿಜನ್ ರಿಪ್ಲೇಸ್ ಮಾಡ್ತೀರಾ ಅಷ್ಟೇ. ಸೊ ಏನಾಯ್ತು, RCNH ನ ರಿಮೂವ್ ಮಾಡಿದೀರಾ ಅಂಡ್ ಏನ್ ಮಾಡಿದೀರಾ, ಆಕ್ಸಿಜನ್ ರಿಪ್ಲೇಸ್ ಮಾಡಿದೀರಾ. ಸೊ ಏನ್ ಬಂತು ನಿಮ್ಗೆ, ಕೀಟೋನ್ ಬಂತು. ಸೊ ಈ ಟೈಪ್ ಆಫ್ ಗ್ರೂಪ್ ಇದ್ದಾಗ ನಿಮ್ಗೆ ಆಲ್ಡಿಹೈಡ್ ಸಿಗುತ್ತೆ ಎಂಡ್ ಅಲ್ಲಿ, ಈ ಟೈಪ್ ಆಫ್ ಇದ್ರೆ ನಿಮ್ಗೆ ಏನ್ ಸಿಗುತ್ತೆ, ಕೀಟೋನ್ ಸಿಗ್ತಾ ಹೋಗುತ್ತೆ. ಕ್ಲಿಯರ್?
ಓಕೆ ಮ್ಯಾಮ್, ಏನಾದ್ರೂ ನಾನು ಟರ್ಷರಿ ಅಮೈನ್ಸ್ ನ ತಗೊಂಡೆ. ಏನ್ ತಗೊಂಡೆ ನಾನು? ಟರ್ಷರಿ ಅಮೈನ್ಸ್ ನ ತಗೊಂಡ್ಬಿಟ್ಟು ನಾನು ಏನಾದ್ರೂ ಅಸಿಡಿಕ್ ಮೀಡಿಯಂ ಅಲ್ಲಿ ಹಾಕಿದ್ರೆ ನಾವ್ ದ ಕೇಸ್ ವಿಲ್ ಬಿ ಡಿಫ್ರೆಂಟ್. ಯಾಕಂದ್ರೆ ಈ ಒಂದು ಕಾರ್ಬನ್ ಆಟಮ್ ಹತ್ರ ದೇರ್ ಇಸ್ ನೋ ಅವೈಲೇಬಲ್ ಹೈಡ್ರೋಜನ್ ಅವೈಲೇಬಲ್ ಇಲ್ಲ. ಸೊ ನಂದು ಇಮೈನ್ ಫಾರ್ಮೇಶನ್ ಮಾಡಕ್ಕೆ ಚಾನ್ಸ್ ಇಲ್ಲ. ಸೊ ಆಕ್ಸಿಡೇಷನ್ ಆಗ್ಲೇಬೇಕು. ಸೊ ಆಕ್ಸಿಡೇಷನ್ ಆಗಕ್ಕಿದ್ದ ಇವಾಗ ಏನ್ ಮಾಡುತ್ತೆ? ಸೊ ನಾವ್ ಇಟ್ ವಿಲ್ ಟೇಕ್ ಅನದರ್ ಟರ್ನ್ ದಟ್ ಇಟ್ instead of removing hydrogen it will add oxygen in place of hydrogen. ಆಯ್ತಾ? ಇದ್ರಲ್ಲಿ ಜಸ್ಟ್ ಹೈಡ್ರೋಜನ್ ರಿಮೂವ್ ಮಾಡಿ ಡಬಲ್ ಬಾಂಡ್ ಮಾಡ್ತು, ಬಟ್ ಹಿಯರ್ ಇಟ್ ವಿಲ್ ರಿಮೂವ್ ಹೈಡ್ರೋಜನ್ ಅಂಡ್ ಆಡ್ ಆಕ್ಸಿಜನ್, ರೀಪ್ಲೇಸ್ ಮಾಡುತ್ತಷ್ಟೇ. ಸೊ H2 ಪ್ಲೇಸ್ ಅಲ್ಲಿ ಏನಾಗುತ್ತೆ ಅಂದು NO2 ಒಂದು ಗ್ರೂಪ್ ಸೇರತ್ತೆ. ಆಯ್ತಾ? ಸೊ ಏನಾಯ್ತಂದು ಕಾರ್ಬನ್, ಸೊ ನೈಟ್ರೋ ಕಂಪೌಂಡ್ ನನ್ಗೆ ಫಾರ್ಮೇಶನ್ ಆಯ್ತು. ಸೊ ನೈಟ್ರೋ ಕಂಪೌಂಡ್ ಅಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಈ ಪ್ರಿಪರೇಷನ್ ಬರುತ್ತೆ. ಸೊ ದಟ್ ಈಸ್ ಫ್ರಮ್ ಯೋರ್ ಟರ್ಷರಿ ಅಮೈನ್ಸ್ ನೀವೇನ್ ಮಾಡ್ಬೋದು? ಇದನ್ನ ಪ್ರೊಡ್ಯೂಸ್ ಮಾಡ್ಕೊಂತ ಬರ್ಬೋದು. ಕ್ಲಿಯರ್? ಓಕೆನಾ? ಸೊ ನೆಕ್ಸ್ಟ್ ಬರೋಣ. ಟರ್ಷರಿ ಅಮೈನ್ಸ್ ಇಂದನೂ ಬರುತ್ತೆ ಅಂಡ್ ನಾರ್ಮಲ್ ಈ ತರದ್ರಿಂದ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ದಟ್ ಈಸ್ ಆರೋಮ್ಯಾಟಿಕ್ ಅಮೈನ್ಸ್. ಸೊ ಆರೋಮ್ಯಾಟಿಕ್ ಅಮೈನ್ಸ್ ಅಲ್ಲಿ ನೋಡಿ, ಸೊ ನಾನು ಟೂ ಡಿಫ್ರೆಂಟ್ ತಗೊಂಡಿದ್ದೀನಿ. ದಟ್ ಈಸ್ ಅಲ್ಕಲೈನ್ KMnO4 ತಗೊಂಡ್ರೆ ಒನ್ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ ಅಂಡ್ ವೇರ್ ಆಸ್ KMnO4 ಇನ್ ಅಸಿಡಿಕ್ ಮೀಡಿಯಂ ತಗೊಂಡ್ರೆ ಇನ್ನೊಂದು ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ. ಸೊ ಯಾವಾಗ ಅಲ್ಕಲೈನ್ KMnO4 ತಗೊಂತೀರಾ ಅವಾಗ ಏನಾಗುತ್ತೆ? ಎರಡು ಅನಿಲಿನ್ ಗ್ರೂಪ್ ಗಳು ಏನಾಗುತ್ತೆ? ಫ್ಯೂಸ್ ಆಗುತ್ತೆ ಅಂಡ್ ಅಜೋಬೆನ್ಸಿನ್ ಫಾರ್ಮೇಶನ್ ಆಗುತ್ತೆ. ಸೊ ಏನಾಗುತ್ತೆ ಅವಾಗ? ಅಜೋಬೆನ್ಸಿನ್. ಸೊ ನೋಡಿ ಇವಾಗ ಒಂದು ಈ ಬೆನ್ಸಿನ್ ರಿಂಗ್ ನ ಸ್ವಲ್ಪ ಟಿಲ್ಟ್ ಮಾಡಿ ಉಲ್ಟಾ ಬರ್ದಿದ್ದೀನಿ. ಸೊ ಇಲ್ಲಿ NH2 ಇತ್ತಾ? ಸೊ N ಇರುತ್ತೆ, ಹೈಡ್ರೋಜನ್ ರಿಪ್ಲೇಸ್ ಆಗುತ್ತೆ ಅಂಡ್ ಹೈಡ್ರೋಜನ್ ರಿಮೂವ್ ಆಗೋದ್ರಿಂದ ಎರಡು ಹೈಡ್ರೋಜನ್, ಸೊ ಎರಡು ಡಬಲ್ ಬಾಂಡ್ ಮಾಡಿತ್ತು. ಸೊ ಇದೇನೇ ಹೇಳೋದು ನಾವು ಅಜೋ ಗ್ರೂಪ್ ಅಂತ. ಸೊ ಅಜೋ ಬೆನ್ಸಿನ್ ಫಾರ್ಮೇಶನ್ ಆಯ್ತು. ಯಾವ ಪ್ಲೇಸ್ ಅಲ್ಲಿ ನಾವು ಆಲ್ಕಲೈನ್ KMnO4 ಯೂಸ್ ಮಾಡಿದಾಗ. ವೆನ್ ಎವರ್ ಯು ಯೂಸ್ ಅಸಿಡಿಕ್ KMnO4, ಯಾವಾಗ ಅಸಿಡಿಕ್ KMnO4 ಯೂಸ್ ಮಾಡ್ತೀರಾ ಅವಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಈ ತರ ನಿಮ್ಮ ಹತ್ರ ಏನಾಗಿತ್ತು? ಬೆನ್ಸಿನ್ ರಿಂಗ್ ಇತ್ತು ಅಂಡ್ ಇಲ್ಲಿ ಏನಾಗಿತ್ತು ಅಂತ NH2 ಗ್ರೂಪ್ ಇತ್ತಲ್ವಾ? ಸೊ ಈ ಗ್ರೂಪ್ ಅಲ್ಲಿ ಈಗ ನಿಮ್ದಾಗೋದು ಬೆನ್ಸೋ ಕ್ವಿನೋನ್ ಫಾರ್ಮೇಶನ್ ಮಾಡ್ತೀರಾ. ಸೊ ಇನ್ ಪ್ರೆಸೆನ್ಸ್ ಆಫ್ ಅಸಿಡಿಕ್ KMnO4 ನೆನ್ಪಿಟ್ಕೊಳ್ಳಿ, ಯು ವಿಲ್ ಆಲ್ವೇಸ್ ಗೆಟ್ ಯೋರ್ ಬೆನ್ಸೋ ಕ್ವಿನೋನ್, ವೇರ್ ಆಸ್ ಇನ್ ಪ್ರೆಸೆನ್ಸ್ ಆಫ್ ಅಲ್ಕಲೀನ್ KMnO4 ನಿಮ್ಗೆ ಏನ್ ಸಿಗುತ್ತೆ? ಒಂದು ಅಜೋ ಕಂಪೌಂಡ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ದಟ್ ಈಸ್ ಅಗೇನ್ ಕ್ಯಾರೋಸ್ ಆಸಿಡ್ H2SO5 and CFCOOH. ಆಯ್ತಾ? ಸೊ ದಟ್ ಈಸ್ ಅಸಿಟಿಕ್ ಆಸಿಡ್. ಆಯ್ತಾ? ಸೊ ಅಸಿಟಿಕ್ ಆಸಿಡ್ ಅಲ್ಲಿ ಏನ್ ಮಾಡಿದ್ರೆ ನೀವು? ಹೈಡ್ರೋಜನ್ ರೀಪ್ಲೇಸ್ ಮಾಡಿದ್ದೀರಾ ಫ್ಲೂರಿನ್ ಇಂದ. ಆಯ್ತಾ? ದಟ್ಸ್ ಅಂಡ್ ಇವಾಗ ಏನಾಯ್ತು? ದಿಸ್ ಇಸ್ ಆಲ್ಸೋ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಈಸ್ ಆಲ್ಸೋ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ ಇದೇನ್ ಮಾಡುತ್ತೆ? ಸೊ ಇದನ್ನ ಬಂದ್ರೆ ನಿಮಗೆ ಇಟ್ ವಿಲ್ ಗಿವ್ ಯು ದಿಸ್ ನೈಟ್ರೋ ಕಂಪೌಂಡ್. ಸೊ ಏನಾಯ್ತು? ನೈಟ್ರೋ ಬೆನ್ಸಿನ್ ಕೊಡ್ತು. ಅಂಡ್ ವೇರಸ್ ಕ್ರೋಮಿಕ್ ಆಸಿಡ್ ಏನಿದೆ, ಕ್ರೋಮಿಕ್ ಆಸಿಡ್ ಅಥವಾ ನಿಮ್ಗೆ ಏನ್ ಕೊಡ್ಬೋದು? MnO2 ಇನ್ ಪ್ರೆಸೆನ್ಸ್ ಆಫ್ H2SO4, ದಟ್ ಈಸ್ ಆಸಿಡ್ ಇನ್ ಪ್ರೆಸೆನ್ಸ್ ಕೊಡ್ಲೇಬೇಕು. ಸೊ ಈ ಕೇಸ್ ಅಲ್ಲಿ ಕೊಟ್ರೆ ನೀವೇನ್ ಮಾಡ್ತೀರಾ? ಯು ಅಗೇನ್ ಗೆಟ್ ಯುವರ್ ಬೆನ್ಸೋಕ್ವಿನೋನ್. ಆಯ್ತಾ? ಸೊ ಸಿ ಡಿಫ್ರೆಂಟ್ ಟೈಪ್ ಆಫ್ ರಿಯೇಜೆಂಟ್ಸ್ ಅಲ್ಲಿ ನಂಗೆ ಏನಾಯ್ತು? ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಕೊಡ್ತಾ ಹೋಯ್ತು. ಸೊ ಈ ಒಂದು ರಿಯೇಜೆಂಟ್ಸ್ ನೀವು ನೀಟಾಗಿ ನೆನ್ಪಿಟ್ಕೊಳ್ಬೇಕು. ಸೊ ದಟ್ ಈಸ್ ಯೋರ್ ವರ್ಕ್, ಪಾರ್ಟ್ ಆಫ್ ವರ್ಕ್. ಆಯ್ತಾ? ಸೊ ನೀವು ಕೇಳ್ತೀರ ಮ್ಯಾಮ್ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಸಿಗುತ್ತಾ? ನೋ, ಇಟ್ ವಿಲ್ ಬಿ ಯೋರ್ ಎಂಡ್ ಪ್ರಾಡಕ್ಟ್. ಮಧ್ಯದಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಸೊ NHOH ನಂದು ರಿಪ್ಲೇಸ್ ಆಗಿರುತ್ತೆ. ಸೊ ಒಂದು ಹೈಡ್ರೋಜನ್ ರಿಪ್ಲೇಸ್ ಆಗಿರುತ್ತೆ OH ಆಟಮ್ ಇಂದ. ಆಯ್ತಾ? ಓಕೆ, ನೆಕ್ಸ್ಟ್ ಬಂದ್ ಬರೋಣ, ಬೆನ್ಸಿನ್ ಸಲ್ಫೋನಿಲಿಕ್ ಆಸಿಡ್. ಸೊ ಬೆನ್ಸಿನ್ ಸಲ್ಫಾನಿಲಿಕ್ ಆಸಿಡ್ ಅಲ್ಲಿ ಏನಾಗಿರುತ್ತೆ? ಇದನ್ನ ಹಿನ್ಸ್ಬರ್ಗ್ ಟೆಸ್ಟ್ ಅಂತಾನು ಕೂಡ ಕರಿತೀರಾ. ಏನ್ ಕರಿತೀರಾ? ಹಿನ್ಸ್ಬರ್ಗ್ ಟೆಸ್ಟ್ ಅಂತ ಕೂಡ ಕರಿತೀರಾ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ವಿಲ್ ಯೂಸ್ ಟು ಡಿಫ್ರೆನ್ಶಿಯೇಟ್ ಯುವರ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ಸ್. ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬೇಸಿಕಲಿ ಯೂಸ್ ಮಾಡ್ತೀವಿ. ಅಂಡ್ ಆರೋಮ್ಯಾಟಿಕ್ ಅಮೈನ್ಸ್ ಅಲ್ಲಿ ರಿಯಾಕ್ಷನ್ ನೀವು ನೋಡೋದಿಲ್ಲ. ಆಯ್ತಾ? ಓಕೆ, ಸೊ ಇದ್ರಲ್ಲಿ ಬರೋಣ ಇವಾಗ ಅಲಿಫ್ಯಾಟಿಕ್ ಅಮೈನ್ಸ್ ಅಲ್ಲಿ. ಸೊ ಅಲಿಫ್ಯಾಟಿಕ್ ಅಮೈನ್ಸ್ ಅಲ್ಲಿ ಯಾವಾಗ ನೀವು ಪ್ರೈಮರಿ ಅಮೈನ್ಸ್ ನ ಕನ್ಸಿಡರ್ ಮಾಡ್ಕೊಂತೀರಾ, ಪ್ರೈಮರಿ ಅಮೈನ್ಸ್, ಅವಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಇವಾಗ ಏನಾಗಿದೆ? SO2 ಗ್ರೂಪ್ ಇದೆಯಲ್ವಾ? ಎಸ್ ಮ್ಯಾಮ್, SO2 ಗ್ರೂಪ್ ಇದೆ ನಮ್ಮ ಹತ್ರ ಇಲ್ಲಿ. ಸೊ ಈ SO2 ಗ್ರೂಪ್ ಅಲ್ಲಿ ಏನಾಗುತ್ತೆ? ಇವಾಗ ನೈಟ್ರೋಜನ್ ಅಮೈನ್ ಅಲ್ಲಿ ಏನಾಗಿತ್ತು? NH2 ಗ್ರೂಪ್ ಕಾಣಿಸ್ತಿದ್ಯಾ? ಎಸ್ ಮ್ಯಾಮ್, ಕಾಣಿಸ್ತಿದೆ ನಮ್ಗೆ ನೀಟಾಗಿ. ಸೊ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ದಟ್ ಈಸ್ ಒನ್ ಆಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಆಗಿದೆ ನೈಟ್ರೋಜನ್ ಹತ್ರ ಅಂಡ್ ಎರಡು ಹೈಡ್ರೋಜನ್ ಇದೆ ಅಂಡ್ ಇಲ್ಲಿ ಒಂದು ಕ್ಲೋರಿನ್ ಪ್ರೆಸೆಂಟ್ ಆಗಿದ್ಯಾ? ಸೊ ಇದು ಏನ್ ಮಾಡತ್ತಂತ ಹೇಳಿದ್ರೆ, ಬೇಸಿಕಲಿ ನಿಮ್ದು SO2ಗೆ ಈ ಒಂದು RNH ಗ್ರೂಪ್ ನ ಆಡ್ ಮಾಡುತ್ತೆ ಅಂಡ್ ಇಲ್ಲಿಂದ ನಮ್ಗೆ ಪ್ರೋಟಾನ್ ಬೇಕಾ? ಯಾವಾಗ್ಲೂ ಆದ್ರೂ ಕ್ಲೋರಿನ್ ನ ತೆಗಿತಿದ್ರೆ. ಎಸ್ ಮ್ಯಾಮ್, ಸೊ ಅದಷ್ಟೇ ಆಗತ್ತಷ್ಟೇ ಇಲ್ಲಿ. ಸೊ ಏನಾಯ್ತು? ನಿಮ್ದು ಬೆನ್ಸೀನ್ ಸಲ್ಫೋನಿಲಿಕ್ ಆಸಿಡ್ ಇತ್ತು,
SO2Cl ಇತ್ತು, SO2 ಎಲ್ಲ ಉಳಿತು. ಕ್ಲೋರಿನ್ ಏನ್ ಮಾಡ್ತು, ಈ ಒಂದು ಹೈಡ್ರೋಜನ್ ಜೊತೆ ಅಟ್ಯಾಚ್ ಆಯ್ತು. ಸೊ ನೋಡಿ ಎಲ್ಲಿಂದ ಬಾಂಡ್ ಮಾಡ್ಬೇಕು ನೀವು, ಈ ಒಂದು ಹೈಡ್ರೋಜನ್ ಜೊತೆ ನಿಂದು ರಿಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಎಸ್ ಇಲ್ಲೇ ನಂದು ಏನಾಗಿದೆ, ಒಂದು ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗಿರ್ಬೇಕಾ. ಸೊ H+ ಹೋಗ್ತಿರೋದ್ರಿಂದ ನೆಗೆಟಿವ್ ಚಾರ್ಜ್ ಇಲ್ಲಿ ಇರಬೇಕು. ಸೊ ಇಲ್ಲಿ ಇರೋದ್ರಿಂದ ನೈಟ್ರೋಜನ್ ಮೇಲೆ ಇರೋದ್ರಿಂದ ಸೊ ನೈಟ್ರೋಜನ್ ಇಂದ ಅಟ್ಯಾಚ್ ಆಗುತ್ತೆ NHR ಆಯ್ತು. ಆಯ್ತಾ. ಸೊ ಇದೇನಾಯ್ತು, N ಆಲ್ಕೈಲ್ ಸಲ್ಫಾನಮೈಡ್ ಆಯ್ತಾ. ಓಕೆ ಮ್ಯಾಮ್, ಅದಾಯ್ತು. ಇವಾಗ ನೆಕ್ಸ್ಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ಇದನ್ನ ನೀವೇನ್ ಮಾಡ್ತೀರಾ, ಅಲ್ಕಲಿ ಜೊತೆ ಆಡ್ ಮಾಡ್ತೀರಾ, KOH ಜೊತೆ ಐಡೆಂಟಿಫೈ ಮಾಡ್ಬೇಕಲ್ವಾ. ಇಲ್ಲಿ ತನಕ ಬಂದ್ಮೇಲೆ ಹೆಂಗ್ ಗೊತ್ತಾಗತ್ತೆ, ಇವಾಗ ಏನ್ ಮಾಡ್ತೀರಾ, ಈ ರಿಯಾಕ್ಷನ್ ಇಷ್ಟ ಆದ್ಮೇಲೆ ನಿಮ್ಗೆ ಏನ್ ಪ್ರಾಡಕ್ಟ್ ಸಿಗತ್ತಲ್ವಾ, ಆ ಪ್ರಾಡಕ್ಟ್ ಅಲ್ಲಿ ನೀವೇನ್ ಮಾಡ್ತೀರಾ, ಒಂದು ಅಲ್ಕಲಿನ ಆಡ್ ಮಾಡ್ತೀರಾ. ಅಂಡ್ ಏನಾದ್ರೂ ಸಾಲ್ಯುಬಲ್ ಆದ್ರೆ, ಏನಾದ್ರೂ ನಿಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಅದು ಸಾಲ್ಯುಬಲ್ ಆಗ್ಬಿಟ್ರೆ ಅದನ್ನೇನ್ ಕನ್ಕ್ಲೂಡ್ ಮಾಡ್ತೀರಾ, ಸೊ ಇಟ್ ಈಸ್ ಯೋರ್ ಪ್ರೈಮರಿ ಅಮೈನ್ಸ್. ಆಯ್ತಾ. ನೆಕ್ಸ್ಟ್ ಏನಾದ್ರೂ ನಾವು ಸೆಕೆಂಡರಿ ಅಮೈನ್ಸ್ ನ ತಗೊಂತಾ ಹೋದ್ರೆ, ಏನ್ ತಗೊಂಡಿದೀವಿ ನಾವು ಈ ಸತಿ, ಸೆಕೆಂಡರಿ ಅಮೈನ್. ಸೊ ಏನಾಗಿದೆ ನೋಡಿ, ಒಂದು ಕ್ಲೋರಿನ್ ಇಲ್ಲೇನಾಗಿದೆ, ಒಂದು ಹೈಡ್ರೋಜನ್ ಇಂದ ರಿಪ್ಲೇಸ್ ಆಗುತ್ತಾ. ಅಂಡ್ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಒಂದು ಅಲ್ಕೈಲ್ ಗ್ರೂಪ್ ಇತ್ತು, ಇಲ್ಲೇನಾಗಿದೆ 2 ಅಲ್ಕೈಲ್ ಗ್ರೂಪ್ ಇದೆ. ಸೊ ಇವಾಗ ಏನಾಯ್ತು, ಇವಾಗ ಇಲ್ಲಿ N, N ಡೈ ಆಲ್ಕೈಲ್ ಸಲ್ಫನಮೈಡ್ ಆಯ್ತಾ, SO2NR. ಇದನ್ನ ಇವಾಗ ಡಿಸ್ಟಿಂಗ್ವಿಶ್ ಹೇಗ್ ಮಾಡ್ತೀರಾ, ಇದು ರಿಯಾಕ್ಷನ್ ಆಗೋಗುತ್ತೆ, ಬಟ್ ಡಿಸ್ಟಿಂಗ್ವಿಶ್ ನಮಗೆ ಹೆಂಗ್ ಗೊತ್ತಾಗಬೇಕು. ಸೊ ಇವಾಗ ನೀವೇನಾದ್ರೂ ಇದ್ರೊಳಗೆ ಅಲ್ಕಲಿನ ಆಡ್ ಮಾಡಿದ್ರೆ ಸೊ ನಾವ್ ದಿಸ್ ಸೊಲ್ಯೂಷನ್ ವಿಲ್ ಬಿ ಇನ್ಸಾಲ್ಯುಬಲ್. ಸೊ ಇನ್ಸಾಲ್ಯುಬಲ್ ಆಗಿರೋದು ಯಾವುದು, ಯೋರ್ ಸೆಕೆಂಡರಿ ಅಮೈನ್ಸ್. ಬಟ್ ಇನ್ನೊಂದ್ಸತಿ ಏನ್ ಮಾಡಿದೀರಾ, ಟರ್ಷರಿ ಅಮೈನ್ಸ್ ಅಂತ ತಗೊಂಡಿದ್ದೀರಾ. ಈ ಟರ್ಷರಿ ಅಮೈನ್ಸ್ ನ ಇದ್ರ ಜೊತೆ ರಿಯಾಕ್ಟ್ ಮಾಡಿಸ್ತಾ ಹೋದ್ರೆ ಈ ಸತಿ ಏನಾಯ್ತು ಅಂತ ಹೇಳಿದ್ರೆ, ಈ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಏನೂ ರಿಯಾಕ್ಷನ್ ಕಾಣಿಸ್ಲಿಲ್ಲ. ಸೊ ಇಲ್ಲೇ ಏನಾಗೋಯ್ತು, ನಂದು ನೋ ರಿಯಾಕ್ಷನ್ ಆಯ್ತು. ಓಕೆ ಮ್ಯಾಮ್, ಯಾವುದೇ ರಿಯಾಕ್ಷನ್ ಆಗ್ಲಿಲ್ಲ. ಬಟ್ ಇದೇ ಮಿಕ್ಸ್ಚರ್ ನ ಏನಾದ್ರೂ ನೀವು ಸುಮ್ನೆ ರಿಯಾಕ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ದೆನ್ ಯು ವಿಲ್ ಡೂ, ಇದರಲ್ಲಿ ವಾಟರ್ ಹಾಕ್ತೀರಾ ಕನ್ಫರ್ಮೇಶನ್ ಟೆಸ್ಟ್ ಗೋಸ್ಕರ. ಏನಾಗ್ತೀರಾ, ವಾಟರ್ ಆಡ್ ಮಾಡ್ತೀರಾ. ಅಂಡ್ ವಾಟರ್ ಏನಾದ್ರೂ ಸಾಲ್ಯುಬಲ್ ಆಗೋದ್ರೆ ಅವಾಗ ಏನ್ ಕನ್ಸಿಡರ್ ಮಾಡ್ತೀರಾ, ಇಟ್ ಈಸ್ ಯೋರ್ ಟರ್ಷರಿ ಅಮೈನ್. ಕ್ಲಿಯರ್. ಓಕೆ, ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಆನ್ ಟು ಯೋರ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ನೋಡ್ಕೊಂತ ಹೋಗೋಣ. ಸೊ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ನೋಡ್ತಕೊಂತ ಹೋದ್ರೆ ಆಲಿಫ್ಯಾಟಿಕ್ ಅಮೈನ್ಸ್ ಅಂಡ್ ಆರೋಮ್ಯಾಟಿಕ್ ಅಮೈನ್ಸ್ ಅಲ್ಲಿ ಯು ಮಸ್ಟ್ ರಿಮೆಂಬರ್ ದಟ್ ಇದೇನಿದೆಯಲ್ಲ ಪರ್ಟಿಕ್ಯುಲರ್ ರಿಯಾಕ್ಷನ್, ಸೊ ಇಟ್ ಇಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್. ಬಟ್ ನಿಮ್ ಕ್ವಶನ್ ಬರ್ಬೋದು ದಟ್ ನಾನು ಆರೋಮ್ಯಾಟಿಕ್ ದಟ್ ಈಸ್ ಬೆನ್ಸಾಲ್ಡಿಹೈಡ್ ಜೊತೆ ಅನಿಲಿನ್ ಹಾಕಿದೀನಿ, ಏನಾದ್ರೂ ಆಲಿಫ್ಯಾಟಿಕ್ ಆಲ್ಡಿಹೈಡ್ ಹಾಕಿದ್ರೆ ಏನ್ ಬರ್ಬೋದು, ಆ ಒಂದು ಕ್ವಶನ್ ಬರುತ್ತೆ, ಅದಕ್ಕೋಸ್ಕರ ಹೇಳಿದೀನಿ. ಬಟ್ ಇಟ್ ಇಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್, ಸೊ ನೋ ನೀಡ್ ಟು ವರಿ. ಇಲ್ಲಿ ಬರೋಣ ಫಸ್ಟ್ ಆಲಿಫ್ಯಾಟಿಕ್ ಅಮೈನ್ಸ್ ಅಲ್ಲಿ. ಸೊ ಆಲಿಫ್ಯಾಟಿಕ್ ಅಮೈನ್ಸ್ ಅಲ್ಲಿ ಇವಾಗ ನೀಟಾಗಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ದಟ್ ನಂದು ಏನಾಗಿದೆ, ನನ್ನ ಹತ್ರ ಇಲ್ಲಿ R ಗ್ರೂಪ್ ಇದೆ, ಇಲ್ಲಿ ಹತ್ರ 2 ಹೈಡ್ರೋಜನ್ ಇದಾವೆ, ರೈಟ್. ಅಂಡ್ ನನ್ನ ಕಾರ್ಬೊನಿಲ್ ಕಾಂಪೌಂಡ್ ಅಲ್ಲಿ ಬಂದ್ರೆ ಇಲ್ಲಿ OH ಗ್ರೂಪ್ ಇದೆ, ಡಬಲ್ ಬಾಂಡ್ ಕಾರ್ಬೊನಿಲ್ ಗ್ರೂಪ್ ಇದೆ, ಸಾರಿ. ಆಯ್ತಾ. ಸೊ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಕಾರ್ಬೊನಿಲ್ ಕಾಂಪೌಂಡ್ ಅಲ್ಲಿ ನಂದು ಡಬಲ್ ಬಾಂಡ್ O ಪ್ಲೇಸ್ ಅಲ್ಲಿ ಏನಾಗಿತ್ತು, ಈ ಆಕ್ಸಿಜನ್ ಏನಾಗಿದೆ, ಈ ಆಕ್ಸಿಜನ್ ರಿಮೂವ್ ಆಗುತ್ತೆ. ಸೊ ಒಂದ್ ಆಕ್ಸಿಜನ್ ರಿಮೂವ್ ಆಯ್ತು ಅಂತ ಹೇಳಿದ್ರೆ ಒಂದ್ ಆಕ್ಸಿಜನ್ ಮೇಲೆ ಎಷ್ಟು ಚಾರ್ಜ್ ಇರುತ್ತೆ, O2- ಚಾರ್ಜ್ ಇರುತ್ತೆ. ಸೊ O2- ಚಾರ್ಜ್ ಇದ್ರೆ ಎಷ್ಟು H+ ನಾನು ರಿಮೂವ್ ಮಾಡಬೇಕು, 2H+. ಸೊ ಇದ್ರ ಹತ್ರ 2 H+ ಇದಾವ, ಎಸ್ ಮ್ಯಾಮ್ ಇದಾವೆ, ರಿಮೂವ್ ಮಾಡ್ರಿ ಅಷ್ಟು ಸಿಂಪಲ್ ಆಗಿ. ಸೊ ಇವಾಗ ಏನಾಯ್ತು ನಿಮ್ದು R ಇತ್ತಲ್ಲ, ಸೊ R ಗ್ರೂಪ್ ಅಲ್ಕೈಲ್ ಗ್ರೂಪ್, N ಎಲ್ಲಿ ಡಬಲ್ ಬಾಂಡ್ ಮಾಡ್ಕೊಂತು, ಯಾವ ಕಾರ್ಬನ್ ಮೇಲೆ, ಈ ಕಾರ್ಬನ್ ಮೇಲೆ, ಈ ಆಕ್ಸಿಜನ್ ಹೋಯ್ತಲ್ವಾ, ಸೊ ಈ ಕಾರ್ಬನ್ ಮೇಲೆ ಮಾಡ್ಕೊಂತು. ಅಂಡ್ ಇದ್ರ ಹತ್ರ ಹೈಡ್ರೋಜನ್ ಇತ್ತು, ಅಂಡ್ ದೆನ್ ಇಟ್ ಈಸ್ ಯೋರ್ R ಗ್ರೂಪ್. ಕ್ಲಿಯರ್. ಓಕೆನಾ. ಓಕೆ, ಇದನ್ನ ಇವಾಗ ನೋಡ್ಕೊಳ್ಳಿ. ಈ ಒಂದು ಪರ್ಟಿಕ್ಯುಲರ್ ಈ ಟೈಪ್ ಆಫ್ ಕಾಂಪೌಂಡ್ ಇದ್ರೆ ಇದನ್ನೇನ್ ಹೇಳ್ತೀರಾ ನೀವು, ಸ್ಕಿಫ್ಸ್ ರಿಯೇಜೆಂಟ್ ಅಂತ ಹೇಳ್ತೀರಾ. ಈ ಸ್ಪೆಲ್ಲಿಂಗ್ ರಾಂಗ್ ಆಗಿರ್ಬೋದು, ಬಟ್ ಡೋಂಟ್ ಮೈಂಡ್. ಆಯ್ತಾ. ಸೊ ಸ್ಕಿಫ್ಸ್ ಏನ್ ಹೇಳ್ತೀರಾ ನೀವು, ಸ್ಕಿಫ್ಸ್ ರಿಯೇಜೆಂಟ್ ಅಥವಾ ಸ್ಕಿಫ್ಸ್ ಬೇಸ್ ಅಂತಾನು ಕೂಡ ಇದನ್ನ ಕರಿತೀರಾ. ಆಯ್ತಾ. ನೆಕ್ಸ್ಟ್ ಬರೀಣ, ದಟ್ ಈಸ್ ಫಾರ್ ಯೋರ್ ಕೀಟೋನ್. ಇವಾಗ ಏನಾಗುತ್ತೆ ನಿಮ್ಮ ಹತ್ರ, ದಟ್ ಈಸ್ ಯು ಹ್ಯಾವ್ ಪ್ರೈಮರಿ ಅಮೈನ್ಸ್ ಬೇಕು ನೋಡಿ. ಇಲ್ಲಿ ಒಂದು ಆಕ್ಸಿಜನ್ ರಿಮೂವ್ ಮಾಡ್ಬೇಕಂದ್ರೆ 2 ಹೈಡ್ರೋಜನ್ ಬೇಕು, ನಂದು ನೈಟ್ರೋಜನ್ ಮೇಲೆ ಕನೆಕ್ಟ್ ಆಗಿರೋದು. ಸೊ ನಮ್ ಸೆಕೆಂಡರಿ ಅಮೈನ್ಸ್ ಅಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, ಅದೆಲ್ಲ ರಿಯಾಕ್ಷನ್ ನೀವು ಮರ್ತೋಗ್ಬಿಡಿ, ಬೇರೆ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ, ಬೇರೆ ಪ್ರಾಡಕ್ಟ್ ಆಗುತ್ತೆ, ಈ ತರ ಆಗಲ್ಲ. ಅಂಡ್ ದಟ್ ಈಸ್ ಆಲ್ಸೋ ನಾಟ್ ಗಿವನ್ ಫಾರ್ ಯು. ಓಕೆ. ಸೊ ಇದ್ರಲ್ಲಿ ಏನಾಗೋಯ್ತು, ಈ ಒಂದು ಆಕ್ಸಿಜನ್ ತೆಗಿತೀರಾ, ಈ ಒಂದು ಹೈಡ್ರೋಜನ್ ತೆಗಿತೀರಾ, ಅಂಡ್ ಕನೆಕ್ಟ್ ಮಾಡ್ಕೊಂತ ಹೋಗ್ತೀರಾ. ಸೊ ಏನಾಗೋಯ್ತು ನಿಮ್ದು RN ಡಬಲ್ ಬಾಂಡ್ CR ಈ ತರ ಸಿಗ್ತಾ ಹೋಯ್ತು. ಕ್ಲಿಯರ್.
ಓಕೆ ಮ್ಯಾಮ್, ದಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಆರೋಮ್ಯಾಟಿಕ್ ಅಮೈನ್ಸಿಗೆ ಬರೋಣ. ಸೊ ಆರೋಮ್ಯಾಟಿಕ್ ಅಮೈನ್ಸ್ ಅಲ್ಲಿ ಏನಾಗುತ್ತೆ ನಮಗೆ ಸಿಮಿಲರ್ ಪ್ಯಾಟರ್ನ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ರಿಯಾಕ್ಷನ್ ಇಲ್ಲಿ ಆಗ್ತಾ ಇರುತ್ತೆ. ಬಟ್ ಸಿ ವಾಟ್ ವಿಲ್ ಹ್ಯಾಪನ್ ನಾವು. ಸೊ ಇಲ್ಲಿ ಏನಾಗೋಯ್ತು, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ, ರಿಮೂವ್ ಮಾಡ್ರಿ ಅಷ್ಟೇ. ಸೊ ಏನು ಮಾಡ್ತೀರಾ ಇವಾಗ, ಈ ರಿಂಗ್ ಫ್ಯೂಸ್ ಆಗತ್ತಲ್ವಾ, ಸೊ ಇದನ್ನು ಉಲ್ಟಾ ಬರಿತೀನಿ ರಿಂಗ್ನ ಸ್ವಲ್ಪ ಬರ್ದೆ, ನೈಟ್ರೋಜನ್ ಬರೆದ್ರಿ. ಏನು ಡಬಲ್ ಬಾಂಡಿಗೆ ಯಾವ್ದು ಕನೆಕ್ಟ್ ಆಗಿರುತ್ತೆ, ಈ ಕಾರ್ಬನ್ ಅಲ್ವಾ, ಈ ಕಾರ್ಬನ್ನ ಬರೀತೀರಾ. ಆ್ಯಂಡ್ ಯಾವ್ದು ಕನೆಕ್ಟ್ ಆಗಿರುತ್ತೆ ಇಲ್ಲಿ, ಕಾರ್ಬನ್ಗೆ ಒಂದು ಹೈಡ್ರೋಜನ್ ಕನೆಕ್ಟ್ ಆಗಿರುತ್ತೆ, ಅದನ್ನೇ ಬರ್ತಿದ್ದೀರಾ. ಸೊ ಏನು ಬರುತ್ತೆ, ಕಾರ್ಬನ್ ಹೈಡ್ರೋಜನ್. ಆಯ್ತಾ, ಏನಾದರೂ RCH4 ಗ್ರೂಪ್ ಜೊತೆ ನೀವೇನಾದರೂ ರಿಯಾಕ್ಷನ್ ಮಾಡಿಸಿದ್ರೆ ನೋಡಿ. ಸೊ ಆ ಕೇಸಲ್ಲಿ ಏನಾಗಿರುತ್ತೆ, ನೀವು N ಮೋಲ್ಸ್ ಆಫ್ C6H5NH2 ತಗೊಂಡಿರ್ತೀರಾ ಆ್ಯಂಡ್ N ಮೋಲ್ಸ್ ಆಫ್ RCH4 ಫಾರ್ಮ್ ಆಲ್ಡಿಹೈಡ್ನ ತಗೊಂಡಿರ್ತೀರಾ. ಸೊ ಈ ಕೇಸಲ್ಲಿ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ದಟ್ ಈಸ್ NNHCH4 ಫಾರ್ಮಾಲ್ಡಿಹೈಡ್ನ ತಗೊಂತೀರಾ. ಆ್ಯಂಡ್ ಈ ಕೇಸಲ್ಲಿ ನಿಮ್ಮದು 2 ಬೆನ್ಝೀನ್ ರಿಂಗ್ ಇರುತ್ತೆ ಈ ಥರ. ಇದರ ಮಧ್ಯದಲ್ಲಿ ಏನಾಗಿರುತ್ತೆ, ನಿಮ್ಮದು NH ಗ್ರೂಪು ಫ್ಯೂಸ್ ಆಗಿರುತ್ತೆ. ಸೊ ದಿಸ್ ವಿಲ್ ಬಿ ಯೋರ್ ಪ್ರಾಡಕ್ಟ್ ಈ ಥರ. ಆಯ್ತಾ, ಸೊ ಒಂದು ಪಾಲಿಮರೈಸೇಷನ್ ಇಲ್ಲಿ ರಿಯಾಕ್ಷನ್ ಟೈಪ್ನ ನೀವು ನೋಡ್ತಾ ಹೋಗ್ತೀರಾ. ಕ್ಲಿಯರ್ ಎವ್ರಿ ಒನ್? ಓಕೆ, ಸೊ ನಾವು ವಿ ಕ್ಯಾನ್ ಮೂವ್ ಆನ್. ನಾನು ಇಲ್ಲಿ ಬೆನ್ಸಿನ್ ರಿಂಗೇ ಬರ್ದಿಲ್ಲಲ್ಲ. ಓಕೆ ಆಯ್ತಾ, ಸೊ ನಾವು ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಈಸ್ ಯೋರ್ ಹ್ಯಾಲೋಜಿನೇಷನ್. ಸೊ ಹ್ಯಾಲೋಜಿನೇಷನ್ ಅಲ್ಲಿ ಬಂದ್ರೆ ನೋಡಿ, ನಾನು ಏನ್ ಮಾಡಿದೀನಿ, ಫಸ್ಟ್ ಪ್ರೈಮರಿ ಅಮೈನ್ಸ್, ಇದ್ರಲ್ಲಂತೂ ನಿಮಗೆ ಗೊತ್ತೇ ಇದೆ, ಇದೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಪ್ರೈಮರಿ ಅಮೈನ್ಸ್ ತಗೊಂಡಿದ್ದೀನಿ, ಸೆಕೆಂಡರಿ ಅಮೈನ್ಸ್ ತಗೊಂಡಿದ್ದೀನಿ, ಟರ್ಷರಿ ಅಮೈನ್ಸ್ ತಗೊಂಡಿದ್ದೀನಿ. ಸೊ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರಿನು ಆ್ಯಂಡ್ ನಂದು ಏನಾಗಿದೆ, ಒಂದು ಆಲ್ಕಲಿನ ನಾನು ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಸೊ ಸಿಂಪ್ಲಿ ಏನು ಮಾಡ್ತೀರಾ, ಸೊ ಎಷ್ಟು ಆಲ್ಫಾ ಹೈಡ್ರೋಜನ್ಸ್ ಇದಾವಲ್ವಾ, ಸೊ ಒಂದು ಎರಡು ಆಲ್ಫಾ ಹೈಡ್ರೋಜನ್, 2 ಆಲ್ಫಾ ಹೈಡ್ರೋಜನ್ ರೀಪ್ಲೇಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇನಿಷಿಯಲಿ ಏನಾಗುತ್ತೆ, ಎಕ್ಸೆಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ 1 ಆಲ್ಫಾ ಹೈಡ್ರೋಜನ್ ಕ್ಲೋರಿನ್ ಇಂದ ರೀಪ್ಲೇಸ್ ಆಗುತ್ತೆ. ಇನ್ನೊಂದ್ಸತಿ ಆಗ್ತಾ ಹೋದ್ರೆ 2 ಆಲ್ಫಾ ಹೈಡ್ರೋಜನ್ ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ. ಈ ತರ ಅಷ್ಟೇ. ಇದರಲ್ಲಿ ಏನಾಗ್ತಿರುತ್ತೆ, ಸೊ ಇದ್ರಲ್ಲಿ ನೋಡಿ ಪೂರಾ ನಂದು ಕ್ಲೋರಿನೇಷನ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಆಲ್ಫಾ ಹೈಡ್ರೋಜನ್ ಬೇಕಾಗಿರ್ಬೋದು ಹೇಳಿ, ನನಗೆ ಒಂದೇ ಒಂದು ನನಗೆ ಮೋಲ್ಸ್ ಆಫ್ ಕ್ಲೋರಿನ್ ಇದ್ರೆ ಆಗೋಗುತ್ತೆ. ನೆಕ್ಸ್ಟ್ ಕೇಸಲ್ಲಿ ಏನಾಗೋಗುತ್ತೆ, ಕ್ಲೋರಿನ್ ಇಲ್ಲ, ಯಾವುದೇ ಒಂದು ರಿಯಾಕ್ಷನ್ ಆಗಲ್ಲ, ನೋ ರಿಯಾಕ್ಷನ್. ಯಾಕಂದ್ರೆ ಇಲ್ಲಿ ನನಗೆ ಈ ಒಂದು ಹೈಡ್ರೋಜನ್ನೇ ಇಲ್ಲ ಅಟ್ಯಾಚ್ಡ್ ಆಗಿರೋದು ನೈಟ್ರೋಜನ್ಗೆ ಡೈರೆಕ್ಟ್ ಆಗಿ. ಸೊ ದೇರ್ ಫೋರ್ ನೋ ರಿಯಾಕ್ಷನ್ ಹಿಯರ್, ಇಲ್ಲಿ ರಿಯಾಕ್ಷನ್ ಆಯ್ತಷ್ಟೇ. ನೆಕ್ಸ್ಟ್ ಕೇಸಲ್ಲಿ ಬರೋಣ. ಸೊ ನೆಕ್ಸ್ಟ್ ಕೇಸಲ್ಲಿ ಏನು ಮಾಡಿದ್ದೀನಿ, ಕ್ಲೋರಿನ್ ಆ್ಯಡೆಡ್ ಇನ್ ಪ್ರೆಸೆನ್ಸ್ ಆಫ್ ಡಾರ್ಕ್ ಆ್ಯಂಡ್ ಇನ್ನೊಂದು ಏನು ಮಾಡಿದ್ದೀನಿ, ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಸೊ ಇವಾಗ ಏನಾಗುತ್ತೆ, ಡಾರ್ಕ್ ಆ್ಯಂಡ್ ಲೈಟ್ ರಿಯಾಕ್ಷನ್. ಸೊ ಇಲ್ಲಿ AlCl3ನ ಯೂಸ್ ಮಾಡ್ತೀನಿ, ನಂದು ಲೂಯಿಸ್ ಆಸಿಡ್. ಆಯ್ತಾ, ಸೊ ಇವಾಗ ಏನಾಗುತ್ತೆ ನಮಗೆ ಗೊತ್ತಿದೆ, ಡಾರ್ಕ್ ಅಲ್ಲಿ ಇಟ್ಕೊಂಡಿದ್ದಾಗ ಕಂಡೀಷನ್ ವೆನ್ ಎವರ್ ಕಂಡೀಷನ್ ಇಸ್ ಗಿವನ್ ಇನ್ ಡಾರ್ಕ್ ಅಂಡ್ ಲೂಯಿಸ್ ಆಸಿಡ್ ಇಸ್ ಗಿವನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತಾ? ಎಸ್ ಮ್ಯಾಮ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ನಂದು ಕ್ಲೋರಿನ್ ಎಲ್ಲಿ ನಂದು ರೀಪ್ಲೇಸ್ ಆಗುತ್ತೆ, ಆರ್ಥೋ ಆ್ಯಂಡ್ ನಂದು ಪ್ಯಾರಾ ಪೊಸಿಷನ್ ಅಲ್ಲಿ. ಅದೇ ನಿಮಗೆ ಡಾರ್ಕ್ ಕಂಡೀಷನ್ ಲೈಟ್ ಕಂಡೀಷನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಲೈಟ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಇಲ್ಲಿ ರೀಪ್ಲೇಸ್ ಆಗುತ್ತೆ ಈ ನೈಟ್ರೋಜನ್ ಮೇಲಿರೋ ಕಡೆ. ಆಯ್ತಾ, ಸೊ N ಕ್ಲೋರಿನ್ ಕ್ಲಿಯರ್. ನೆಕ್ಸ್ಟ್ ಈಸ್ ಯೋರ್ ಕಾರ್ಬಲ್ ಅಮೈನ್. ಸೊ ಇದು ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ ಆಗಿದೆ, ತುಂಬಾನೇ ಇಂಪಾರ್ಟೆಂಟು. ಸೊ ಕಾರ್ಬಲ್ ಅಮೈನ್ ಏನಕ್ಕೆ ನೇಮ್ ಕೊಟ್ಟಿರೋದು ಅಂತ ಹೇಳಿದ್ರೆ, ಲಾಸ್ಟ್ ನಮ್ಗೆ ಏನ್ ಪ್ರಾಡಕ್ಟ್ ಸಿಗತ್ತಲ್ವಾ, ಐಸೋಸಯನೈಡ್ ಸಿಗುತ್ತೆ. ಸೊ ಈ ಐಸೋಸಯನೈಡ್ ನಾವು ಕಾರ್ಬಲ್ ಅಮೈನ್ ಅಂತ ಕೂಡ ಕರಿತೀರಾ, ಅಷ್ಟೇ ಸಿಂಪಲ್ ಆಗಿ. ಸೊ ಇಲ್ಲಿ ಏನಾಗುತ್ತಾ ಹೋಗುತ್ತೆ ನಿಮ್ಗೆ, ಏನು ಯು ಡೋಂಟ್ ನೀಡ್ ಎನಿ ಮೆಕ್ಯಾನಿಸಮ್ ಫಾರ್ ಹಿಯರ್. ಸೊ ಏನಾಗಿದೆ, R ಗ್ರೂಪ್ ಇದೆ, NH ಗ್ರೂಪ್ ಇದೆ. ಸೊ ಸಿಂಪ್ಲಿ ಏನ್ ಮಾಡ್ತೀರಾ ನೀವು ಇಲ್ಲಿ RNC ಐಸೋಸಯನೈಡ್ ಮಾಡ್ಕೊಂತ ಹೋಗ್ತೀರಾ. ಅಂಡ್ ಪಕ್ಕದಲ್ಲಿ ಯಾವ ರಿಯೇಜೆಂಟ್ ನೀವು ಇನ್ನ ನಿಮ್ಗೆ ಸಬ್ ಪ್ರಾಡಕ್ಟ್ ಏನ್ ಸಿಗುತ್ತೆ, ಬೈ ಪ್ರಾಡಕ್ಟ್ ಏನ್ ಸಿಗುತ್ತೆ, ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ಸೊ ಏನಾಯ್ತು ಇಲ್ಲಿ ನೋಡಿ, 3 ಮೋಲ್ಸ್ ಆಫ್ ಪೊಟ್ಯಾಷಿಯಂ ಇದೆ. ಪೊಟ್ಯಾಷಿಯಂ ಯಾವಾಗಲೂ ಸಾಲ್ಟ್ ಆಗಿ ಈಚೆ ಹೋಗಕ್ಕೆ ಟ್ರೈ ಮಾಡುತ್ತೆ, ಲೈಕ್ NaCl. ಸೊ KCl ಆಗಿ ಈಚೆ ಹೋಗುತ್ತಾ, ಸೊ 3 ಇಲ್ಲೇನಾಗಿದೆ, ಕ್ಲೋರೈಡ್ ಅಯಾನ್ಸ್ ಹಂಗೆ ಬರ್ಬೋದು. ಸೊ KCl ಆಯ್ತು. ಸೊ 3 ಮೋಲ್ಸ್ ಆಫ್ KCl ಆಯ್ತು. ಇನ್ನು ಉಳಿದಿರೋದು ಏನಾಗಿದೆ, ನಂದು ಈ ಕಾರ್ಬನ್ ಹೋಗಿದೆ, ಇಲ್ಲಿ ಒಂದು ಹೈಡ್ರೋಜನ್, ಈ ಒಂದು ಹೈಡ್ರೋಜನ್, ಈ ಒಂದು ಹೈಡ್ರೋಜನ್, ಈ ಒಂದು ಹೈಡ್ರೋಜನ್, ಟೋಟಲ್ 4 ಹೈಡ್ರೋಜನ್ ಇದಾವ. ಅಂಡ್ ಏನಾಗಿದೆ, 3 ಆಕ್ಸಿಜನ್ ಇದಾವ. ಸೊ ಎಸ್ ಮ್ಯಾಮ್, ಸೊ 2 3 4 5 6 ಹೈಡ್ರೋಜನ್ಸ್ ಇದಾವೆ. ಸೊ 6 ಅಂತ ಹೇಳಿದ್ರೆ 3 2s ಆಯ್ತಾ, 6 ಆಯ್ತಾ. ಅಂಡ್ 3 ಮೋಲ್ಸ್ ಆಫ್ ಆಕ್ಸಿಜನ್ ಇದೆಯಾ, ಸೊ 3 ಮೋಲ್ಸ್ ಆಫ್ H2 ಆಯ್ತು. ಸೊ ಕಾರ್ಬಲ್ ಅಮೈನ್ ರಿಯಾಕ್ಷನ್ ಆಯ್ತಾ. ಅಂಡ್ ಇದು ರಿಯಾಕ್ಷನ್ ಯಾವ್ದಕ್ಕೆ ಸ್ಪೆಸಿಫಿಕ್ಕು, ಇಟ್ ಈಸ್ ಸ್ಪೆಸಿಫಿಕ್ ಫಾರ್ ಯೋರ್ ಪ್ರೈಮರಿ ಅಮೈನ್ಸ್ ಓನ್ಲಿ.
ಯಾರು ಕೊಡ್ತಾರೆ ಇದನ್ನ? ಪ್ರೈಮರಿ ಅಮೈನ್ಸ್ ಓನ್ಲಿ, ಬೋತ್ ಆರೋಮ್ಯಾಟಿಕ್ ಅಂಡ್ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ಸ್. ಸೊ ಇದು ಕೂಡ ಪ್ರೈಮರಿ ಅಮೈನ್ ಅಲ್ವಾ? ಈ ನೈಟ್ರೋಜನ್ಗೆ 2 ಹೈಡ್ರೋಜನ್ ಆಗಿದೆ, ಒಂದೇ ಒಂದು R ಗ್ರೂಪ್ ಅಟ್ಯಾಚ್ ಆಗಿದೆ. ಇದು ಕೂಡ ಪ್ರೈಮರಿ ಆರೋಮ್ಯಾಟಿಕ್ ಅಮೈನು. ಇದು ಕೂಡ ಏನ್ ಕೊಡುತ್ತೆ ನಿಮಗೆ? ಪಾಸಿಟಿವ್ ಟೆಸ್ಟ್ ಕೊಡುತ್ತೆ. ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ? ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ ಅಷ್ಟೇ. ಸೊ ಇಲ್ಲಿ NC ಕಾರ್ಬಲ್ ಅಮೈನ್ ಅಂಡ್ ಏನಾಯ್ತು? 3 ಕ್ಲೋರಿನ್, 3 potassium, KCl, 3 moles of, and then it is your 3H2O. ಕ್ಲಿಯರ್? ಸೊ ತುಂಬಾ ಪಂಜೆಂಟ್ ಸ್ಮೆಲ್ ಬರುತ್ತೆ, ಅದರಿಂದ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಲ್ಯಾಬ್ ಅಲ್ಲೇ ಮಾಡ್ಬೇಕಾರೆ. ಸೊ ನೆಕ್ಸ್ಟ್ ಬರೋಣ ನೈಟ್ರಸ್ ಆಸಿಡ್ ಟೆಸ್ಟ್. ಸೊ ನೋಡಿ, ನೈಟ್ರಸ್ ಆಸಿಡ್ ಟೆಸ್ಟ್ ಏನಾಗಿದೆ, ಇದು ಕೂಡ ಒನ್ ಆಫ್ ದ ಮೇಜರ್ ಟೆಸ್ಟ್, ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ ಆಗಿದೆ. ಸೊ ಇದನ್ನ ಇಲ್ಲೇ ನೋಡ್ಕೊಂಡ್ಬಿಡೋಣ. ಸೊ ಇದನ್ನ ಯಾವ ಇದು ಡಿಸ್ಟಿಂಗ್ವಿಶ್ ಮಾಡತ್ತೆ ಅಂತ ಹೇಳಿದ್ರೆ, ನಿಮ್ದು ಆರೋಮ್ಯಾಟಿಕ್ ಅಂಡ್ ಆಲಿಫ್ಯಾಟಿಕ್ ನು ಡಿಫ್ರೆನ್ಶಿಯೇಟ್ ಮಾಡತ್ತೆ, ಅಂಡ್ ಆಲ್ಸೋ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ಸ್ ಕೂಡ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗುತ್ತೆ. ಯಾವ ತರ ಮಾಡುತ್ತೆ ಅಂತ ಫಸ್ಟ್ ನಾವೇನ್ ನೋಡೋಣ. ಆಲಿಫ್ಯಾಟಿಕ್ ಅಮೈನ್ಸ್ ಇದು ಯಾವ ತರ ಮಾಡುತ್ತೆ? ಸೊ ಐ ಹ್ಯಾವ್ ಟೇಕನ್ ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್ ಅಂಡ್ ಟರ್ಷರಿ ಅಮೈನ್ ತಗೊಂಡಿದ್ದೀನಿ. ಸೊ ಪ್ರೈಮರಿ ಅಮೈನ್ ಜೊತೆ ಯಾವಾಗ ರಿಯಾಕ್ಟ್ ಆಗುತ್ತಲ್ಲ, ನಮಗೆ ರೆಸ್ಪೆಕ್ಟಿವ್ ಏನ್ ಕೊಡೋದು? ಆಲ್ಕೋಹಾಲ್ ಕೊಡ್ತಾ ಹೋಗುತ್ತೆ. ಏನ್ ಕೊಡ್ತಾ ಹೋಗುತ್ತೆ ನಿಮಗೆ? ಆಲ್ಕೋಹಾಲ್ ಕೊಡ್ತಾ ಹೋಗುತ್ತೆ. ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಆಯ್ತಾ? ವೆನ್ ಎವರ್ ಯು ಆರ್ ಯೂಸಿಂಗ್ ಸೆಕೆಂಡರಿ ಅಮೈನ್ಸ್. ಸೊ ಸೆಕೆಂಡರಿ ಅಮೈನ್ಸ್ ಅಲ್ಲಿ ನೀಟಾಗಿ ನೋಡ್ಕೊಂತಾ ಇರಿ. ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ನನ್ನ ಹತ್ರ ಇದು ಹೈಡ್ರೋಜನ್ ಇದೆಯಲ್ವಾ, ಈ ಹೈಡ್ರೋಜನ್ ಇವಾಗ ಏನಾಗೋಗುತ್ತೆ? ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಈ ಹೈಡ್ರೋಜನ್ ಅಂಡ್ ಈ ಹೈಡ್ರೋಜನ್ ಅಂಡ್ ಈ ಒಂದು ಆಕ್ಸಿಜನ್ ಈಚೆ ಹೋಗುತ್ತೆ ಇನ್ ದ ಫಾರ್ಮ್ ಆಫ್ H2O. ಸೊ ಇದು ಹೋಯ್ತು, ಒಂದು ಆಕ್ಸಿಜನ್ ಹೋಯ್ತು, R ಹಿಂಗೆ ಇದೆ. ಸೊ ಇದು ಹೈಡ್ರೋಜನ್ ಹೊರಟೋಗಿದೆ, ಇದು ಹೈಡ್ರೋಜನ್ ಹೊರಟೋಗಿದೆ. ಬರೀ ಇರೋದೇನು? NO ಗ್ರೂಪ. ಸೊ NO ಗ್ರೂಪಿಗೆ ನೀವು ಡೈರೆಕ್ಟ್ಲಿ ಅಟ್ಯಾಚ್ ಮಾಡಿದ್ರಿ. ಸೊ N ಆಕ್ಸಿಜನು ಡಬಲ್ ಬಾಂಡ್. ಕ್ಲಿಯರ್? ಇದು ಸಿಗ್ತಾ ಹೋಗುತ್ತೆ. ಸೊ ಇದನ್ನ ನೀವೇನ್ ಕರಿತೀರಾ? ಸೊ ಕಾಲ್ ಇಟ್ ಆಸ್ ಅಲ್ಕೈಲ್ ನೈಟ್ರಸೋ ಅಮೈನ್ ಅಂತ ಕರಿತೀರಾ. ಏನ್ ಕರಿತೀರಾ? ಅಲ್ಕೈಲ್ ನೈಟ್ರಸೋ ಅಮೈನ್. ಅಂಡ್ ಇದ್ರದ್ದು ಮೇಜರ್ ಥಿಂಗ್ ಏನಂತ ಹೇಳಿದ್ರೆ, ಇಟ್ ಈಸ್ ಯೋರ್ ಎಲ್ಲೋ ಲಿಕ್ವಿಡ್ ಆಗಿರುತ್ತೆ. ಸೊ ಯಾವ ಟೈಪ್ ಆಫ್ ಲಿಕ್ವಿಡ್ ಆಗಿರುತ್ತೆ ಇದು? ಸೊ ಎಲ್ಲೋ ಆಯಿಲಿ ಲಿಕ್ವಿಡ್ ಆಗಿರುತ್ತೆ. ಸೊ ದಟ್ ಈಸ್ ಯೋರ್ ಡಿಸ್ಟಿಂಗ್ವಿಶಿಂಗ್ ಪ್ರಾಪರ್ಟಿ. ಸೊ ಅಲ್ಕೈಲ್ ನೈಟ್ರಸೋ ಅಮೈನ್, ಎನ್ಕಮೈನ್ ಡೈಅಲ್ಕೈಲ್ ನೈಟ್ರಸೋ ಅಮೈನ್, ಎಲ್ಲೋ ಆಯಿಲಿ ಲಿಕ್ವಿಡ್ ಆಗಿರುತ್ತೆ. ಆಯ್ತಾ? ಅದೇ ಪ್ಲೇಸ್ ಅಲ್ಲಿ ನೀವೇನಾದ್ರೂ ಟರ್ಷರಿ ಅಮೈನ್ಸ್ ನ ತಗೊಂಡಿದ್ದೀರಾ? ಏನ್ ತಗೊಂಡಿದ್ದೀರಾ? ಟರ್ಷರಿ ಅಮೈನ್ಸ್ ತಗೊಂಡಿದಾಗ ನೋಡಿ, ಸೊ ಇದ್ರಲ್ಲೂ ಕೂಡ ಏನಾಗ್ತಿರುತ್ತೆ, ನಿಮ್ದು ಹೈಡ್ರೋಜನ್ ಇದೆಯಲ್ವಾ, ಈ ಹೈಡ್ರೋಜನ್ ಈ ಒಂದು ಆಕ್ಸಿಜನ್ ರೀಪ್ಲೇಸ್ ಆಗ್ತಾ ಇರುತ್ತೆ. ಬಟ್ ದ ಕೇಸ್ ಹಿಯರ್ ಈಸ್ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು ಆಲ್ಕೈಲ್ ಗ್ರೂಪ್ ನಮ್ದು ಏನಾಗೋಗುತ್ತೆ? ರಿಮೂವ್ ಆಗುತ್ತೆ. ಸೊ ಇನಿಷಿಯಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಲ್ಯೂಬಲ್ ನೈಟ್ರೈಟ್ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಇವಾಗ ಸಾಲ್ಯೂಬಲ್ ನೈಟ್ರೈಟ್ ಸಾಲ್ಟ್ ಏನು? NH3 ಇದೆ, ಇಲ್ಲಿ NH ಇದೆ, ರೈಟ್? ಸೊ ಇದೇನ್ ಮಾಡುತ್ತೆ? ಇಲ್ಲಿಂದ NH2 ಮಾಡ್ಕೊಳುತ್ತೆ, R3 NH2, ದಟ್ ಈಸ್ ನೈಟ್ರೋಜನ್ ಮೇಲೆ ಲೋನ್ ಪೇರ್ ನ ತಗೊಂಡತ್ತೇವೆ. ಅಂಡ್ ದೆನ್ ಏನಾಯ್ತು ಇಲ್ಲಿ? ಸೊ ಇಟ್ ಈಸ್ NO2. ಸೊ ಈ ತರ ಟೈಪ್ ಆಫ್ ನಿಮ್ಗೆ ಏನ್ ಕೊಡ್ತಾ ಇರತ್ತೆ? ಇದು ಸಾಲ್ಟ್ ಕೊಡ್ತು ಒಂದು. ಈ ಸಾಲ್ಟ್ ಇವಾಗ ಮತ್ತೇನಾಗುತ್ತೆ? ಡಿಗ್ರೇಡೇಷನ್ ಆಗುತ್ತೆ. ಇದನ್ನ ಹೀಟ್ ಮಾಡಿದ್ರೆ ಇದೇನು ನಿಮ್ದು ಸಾಲ್ಯೂಬಲ್ ನೈಟ್ರೇಟ್ ಸಾಲ್ಟ್, ಸಾಲ್ಯುಬಲ್ ಸಾಲ್ಟ್ ಆಗಿದೆ ಇದು. ಸೊ ಇದು ಸಾಲ್ಯುಬಲೈಸ್ ಆಗ್ಬಿಡುತ್ತೆ, ಅದರಿಂದ ನಿಮಗೆ ಡಿಸ್ಟಿಂಗ್ವಿಶ್ ಮಾಡ್ತೀರಾ. ಬಟ್ ಇದನ್ನ ಏನಾದ್ರೂ ನೀವು ಹೀಟ್ ಮಾಡಿದ್ರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಆಲ್ಕೈಲ್ ಗ್ರೂಪ್ ಏನಾಗಿರುತ್ತೆ? OH ಆಗಿ ಸಪರೇಟ್ ಆಗ್ಬಿಡುತ್ತೆ, OH ಆಗಿ. ಅಂಡ್ ಮಿಕ್ಕಿರೋದು ಏನಾಗಿರುತ್ತೆ ನಿಮಗೆ? ಎನ್ಕಮೈನ್ ಡೈ ಆಲ್ಕೈಲ್ ನೈಟ್ರಸೋ ಅಮೈನೇ ಕೊಡುತ್ತೆ ನಿಮಗೆ. ಎನ್ಕಮೈನ್ ಎನ್ ಮೇಲೆ ಎನ್ಕಮೈನ್ ಡೈ ಆಲ್ಕೈಲ್ ನೈಟ್ರಸೋ ಅಮೈನ್. ಆಯ್ತಾ? ನೆಕ್ಸ್ಟ್ ಆರೋಮ್ಯಾಟಿಕ್ ಅಮೈನ್ಸ್ ನ ತಗೊಂಡ್ರೆ, ಈ ಒಂದು ನೈಟ್ರಸ್ ಆಸಿಡ್ ನ ಆರೋಮ್ಯಾಟಿಕ್ ಅಮೈನ್ಸ್, ನೈಟ್ರಸ್ ಆಸಿಡ್ ಹೆಂಗ್ ಬಂತು ಅಂತ ಹೇಳಿದ್ರೆ, ದಟ್ ಈಸ್ ಯೋರ್ NaNO2 HCl ಕೊಟ್ಟಿರ್ತಾರೆ, ಯಾವಾಗಲೂ HNO2 ಕೊಟ್ಟಿರಲ್ಲ. ಆಯ್ತಾ? ಇದನ್ನ NaNO2 ಪ್ಲಸ್ HCl ಕೊಟ್ಟಿರ್ತಾರೆ. ಸೊ ಯಾವ್ಯಾವ ಕೇಸಲ್ಲಿ ನಿಮಗೆ ಈ ತರ ರಿಯಾಕ್ಷನ್ ಅಲ್ಲಿ ನಿಮಗೆ 0 ಡಿಗ್ರಿ ಸೆಲ್ಸಿಯಸ್ ಕೊಡ್ತು, ಅವಾಗ ಏನಾಗೋಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನಿಮ್ದೆ ಡೈ ಅಜೋಟೈಸೇಷನ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಸೊ ಯಾವ ರಿಯಾಕ್ಷನ್ ಆಗುತ್ತೆ? ಡೈ ಅಜೋಟೈಸೇಷನ್. ಸೊ ಈ ರಿಯಾಕ್ಷನ್ ನೀವು ಹೇಳೋದು ಡೈ ಅಜೋಟೈಸೇಷನ್ ರಿಯಾಕ್ಷನ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡೈ ಅಜೋಟೈಸೇಷನ್. ಅಂಡ್ ಈ ಒಂದು ಪ್ರಾಡಕ್ಟ್ ಏನ್ ಬಂದಿದೆ ಅದನ್ನ ಏನ್ ಹೇಳ್ತೀರಾ? ಬೆನ್ಝೀನ್ ರಿಂಗ್ ಇದೆಯಾ? ಬೆನ್ಝೀನ್ ಡೈ ಅಜೋನಿಯಂ, ಅಜೋ ಗ್ರೂಪ್ ಇದೆಯಾ? ಡೈಅಜೋನಿಯಂ. ಯಾವ ಆಟಮ್ ಇದೆ? ಕ್ಲೋರೈಡ್ ಅಯಾನ್ ಇದೆ. ಸೊ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್, ಅಬ್ರಿವೇಟೆಡ್ ಆಸ್ BDC ಅಂತ ಕರಿತಿರ್ತೀರ. ಸೊ ಇದ್ರದ್ದು ಅಪ್ಲಿಕೇಶನ್ಸ್ ತುಂಬಾನೇ ಇದಾವೆ ಒಂದು ಥ್ರೂ ಔಟ್ ದ ಪ್ರೋಸೆಸ್ ಅಲ್ಲಿ. ಈಗ ಬರೋಣ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇಟ್ ಈಸ್ ವೆರಿ ಈಸಿ. ಸೊ ನಿಮಗೆ ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಅಮೈನ್ಸ್ ಅಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನೀವು ಆರೋಮ್ಯಾಟಿಕ್ ಅಮೈನ್ಸ್ ಅಲ್ಲಿ ಅಮಿನೋ ಗ್ರೂಪ್ ಏನಾಗಿರುತ್ತೆ, ಅದು ವಲ್ನರೇಬಲ್ ಆಗಿರುತ್ತೆ, ಅದು ರಿಯಾಕ್ಷನ್ ಆಗ್ಬಿಡುತ್ತೆ. ಸೊ
ಸೊ ನೀವೇನು ಯೂಶಲಿ ಮಾಡ್ತೀರಾ, ನಿಮಗೆ ಡಿಸೈರಬಲ್ ಆರ್ಥೋ ಅಂಡ್ ಪ್ಯಾರಾ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ಅದಕ್ಕೆ, ಸೊ ಯು ವಿಲ್ ಪ್ರೊಟೆಕ್ಟ್ ದಟ್ ಗ್ರೂಪ್. ಆಯ್ತಾ, ಬಿಕಾಸ್ ಅಮಿನೋ ಗ್ರೂಪ್ ಏನಾಗಿದೆ NH2 ಗ್ರೂಪ್ ದಟ್ ಈಸ್ ಪ್ಲಸ್ ಆರ್ ಎಫೆಕ್ಟ್ ತೋರಿಸಿದೆ. ಬಟ್ ಸ್ಟಿಲ್ ನೀವು NH2 ಗ್ರೂಪ್ ನ ಪ್ರೊಟೆಕ್ಟ್ ಮಾಡಲಿಲ್ಲ ಅಂದ್ರೆ ಮೆಟಾ ಡೈರೆಕ್ಟಿಂಗ್ ಪ್ರಾಡಕ್ಟ್ ಕೊಡೋದು ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೊ ಆ ಒಂದು ರೀಸನ್ಗೋಸ್ಕರ ನೀವೇನ್ ಮಾಡ್ತೀರಾ, ಫಸ್ಟ್ ಇದನ್ನ ಪ್ರೊಟೆಕ್ಟ್ ಮಾಡ್ತೀರಾ. ಲೆಟ್ಸ್ ಸೇ ಫಸ್ಟ್ ಪ್ರೊಟೆಕ್ಟ್ ಮಾಡ್ದಲ್ಲಿದ್ರೆ ಕೆಲವೊಂದ್ರಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂತ ಹೋಗೋಣ. ಸೊ ಏನಾದ್ರೂ ನೀವು ಬ್ರೋಮಿನ್ 3 moles ಆಫ್ ಬ್ರೋಮಿನ್ ವಾಟರ್ ತಗೊಂಡ್ರೆ ನೀವೇನೂ ಪ್ರೊಟೆಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಂದೇನಾಗುತ್ತೆ, ಟ್ರೈ ಬ್ರೋಮೋ ಡಿರೈವೇಟಿವ್ ಆಗ್ಬಿಡುತ್ತೆ. ಸೊ 3 ಕಡೆ ಬ್ರೋಮಿನ್ ಬಂದ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ. ಆಯ್ತಾ, ಬಟ್ ಇದೇ ಕೇಸಲ್ಲಿ ನೀವೇನಾದ್ರೂ ಈ NH2 ಗ್ರೂಪ್ ನ ಏನ್ ಮಾಡಿದ್ರಿ, ಯು ಪ್ರೊಟೆಕ್ಟೆಡ್ ಇಟ್. ಪ್ರೊಟೆಕ್ಟ್ ಮಾಡಿದಾಗ ನೀವೇನ್ ಮಾಡಿದ್ರಿ, ಫಸ್ಟ್ ಇನಿಷಿಯಲಿ ಯು ಆಡೆಡ್ ದಟ್ ಈಸ್ ಒಂದು ಅಸಿಟೈಲ್ ಗ್ರೂಪ್, ಅಸಿಟಿಕ್ ಅನ್ಹೈಡ್ರೈಡ್ ಗ್ರೂಪ್ ನ ಆಡ್ ಮಾಡಿದಿರಾ. ಸೊ ಈ ಅಸಿಟಿಕ್ ಅನ್ಹೈಡ್ರೈಡ್ ಗ್ರೂಪ್ ಆಡ್ ಮಾಡಿದ್ರೆ ಯಾವ ತರ ಎಲೆಸ್ ಮಾಡಲ್ಲ ನಾನು ಇದನ್ನ. ಓಕೆ, ಅಸಿಟಿಕ್ ಅನ್ಹೈಡ್ರೈಡ್ ಗ್ರೂಪ್ ಆಡ್ ಮಾಡಿದ್ರಿ. ಇವಾಗ ಏನಾಯ್ತು, NH ಇತ್ತಲ್ವಾ, ಸೊ ಒಂದು H ಹಿಂಗೆ ಉಳಿಯುತ್ತೆ, ಇನ್ನೊಂದು H ರೀಪ್ಲೇಸ್ ಆಗುತ್ತೆ, ದಟ್ ಈಸ್ CH3CO ಗ್ರೂಪ್ ರಿಪ್ಲೇಸ್ ಆಗುತ್ತೆ ಈ ತರ. ಆಯ್ತಾ, ಸೊ ಇದೊಂದು ರಿಪ್ಲೇಸ್ ಆಯ್ತು, ಇದನ್ನ ಈ ತರ ಬರ್ಕೊಳ್ಳಿ. ಓಕೆ, COCH3 ಆಯ್ತಾ. ಸೊ ಏನಾಯ್ತು ಇಂದಲ್ಲಿ ಅಸೈಲ್ ಗ್ರೂಪ್ ಆಡ್ ಆಗಿದೆ. ಸೊ ಅಸೈಲ್ ಗ್ರೂಪ್ ಆಡ್ ಆದ್ಮೇಲೆ ಇದೇನಾಯ್ತು, ಪ್ರೊಟೆಕ್ಟೆಡ್ ಆಯ್ತು. ಅಂಡ್ ಈಗ ನಿಮ್ಮ ಹತ್ರ ಇಲ್ಲಿ ರಿಯಾಕ್ಷನ್ ಆಗೋ ಪಾಸಿಬಿಲಿಟಿನೇ ಇಲ್ಲ. ಸೊ ಇದೇನ್ ಮಾಡುತ್ತೆ, ನೀಟಾಗಿ ಕ್ಲಿಯರ್ ಆಗಿ ನಿಮಗೆ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಪ್ರಾಡಕ್ಟ್ ಕೊಡುತ್ತೆ. ಇವಾಗ ಬ್ರೋಮಿನೇಷನ್ ಮಾಡ್ತೀರಾ, ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಬ್ರೋಮಿನ್ ಡಿರೈವೇಟಿವ್ಸ್ ಬರುತ್ತಾ. ಓಕೆ, ಈಗ ನಿಮಗೇನ್ ಬೇಕು, ಸೊ ದಟ್ ಈಸ್ ಇಲ್ಲಿ ಅಮಿನೋ ಗ್ರೂಪ್ ಇತ್ತಲ್ವಾ, ಈ ಅಮಿನೋ ಗ್ರೂಪ್ ಹಂಗೆ ಇದೆಯಾ, ನೋ, ಅಮಿನೋ ಗ್ರೂಪ್ ಇಸ್ ನಾಟ್ ಲೈಕ್ ದಿಸ್. ಸೊ ಇದೇನಾಗಿರುತ್ತೆ ನಿಮ್ಗಲ್ಲಿ ಅಸೈಲ್ ಗ್ರೂಪ್ ಆಗಿರುತ್ತೆ, ಅದನ್ನ ಬರ್ಕೊಂತಿರಲಿ. ಸೊ ದಟ್ ಈಸ್ NHCOCH3 ಇತ್ತಾ. ಎಸ್, ಇದ್ರಲ್ಲಿ ಏನಾಗಿತ್ತು, ಇಲ್ಲೂ ಸೇಮ್ ಆಗಿತ್ತಾ, NHCOCH3. ನಮಗೇನು ಬೇಕು, ಇಲ್ಲಿ ಅಮಿನೋ ಗ್ರೂಪ್ ಬೇಕು ಮತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಿ, ನೀವು ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತೀರಾ. ಆ್ಯಂಡ್ ನಿಮ್ಗೆ ಅಮಿನೋ ಗ್ರೂಪ್ ಹಾಗೆ ಬಂದಿರುತ್ತೆ ಆ್ಯಂಡ್ ಬ್ರೋಮಿನ್ ಡಿರೈವೇಟಿವ್ ಇರೋದು ನಿಮಗೆ ಸಿಗುತ್ತೆ ಪ್ರಾಡಕ್ಟ್. ಆಯ್ತಾ, ಅದು ನೆಕ್ಸ್ಟ್ ಬರೋಣ. ದಟ್ ಈಸ್ H2SO4, ದಟ್ ಈಸ್ ನೈಟ್ರೇಷನ್ ನೀವೇನಾದರೂ ಮಾಡಿದ್ರೆ, ಸೊ HNO3 ಆ್ಯಂಡ್ H2SO4 ಪ್ರೆಸೆನ್ಸ್ ಅಲ್ಲಿ ನೀವು ನೈಟ್ರೇಷನ್ ಮಾಡಿದ್ರೆ ವಿತೌಟ್ ಪ್ರೊಟೆಕ್ಟಿಂಗ್ ದಿಸ್ ಗ್ರೂಪ್, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನಿಮ್ದು ನೈಟ್ರೋ ಗ್ರೂಪ್ ಬಂದ್ಬಿಟ್ಟು ಮೆಟಾ ಪೊಸಿಷನಲ್ಲಿ ಬರ್ತಾ ಹೋಗುತ್ತೆ. ಎಲ್ಲಿ ಬರುತ್ತದು, ಮೆಟಾ ಡೈರೆಕ್ಷನ್ ಆಗ್ಬಿಡುತ್ತೆ. ಆಯ್ತಾ, ಇದರಲ್ಲಿ HNO3 H2SO4 ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ 1:1 ಮೋಲಾರ್ ರೇಷಿಯೋದಲ್ಲಿ ಇರುತ್ತೆ. ಅಂಡ್ ಈ ಕೇಸಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಇದ್ರ ಜೊತೆಗೆ ನಿಮ್ದು ದಟ್ ಈಸ್ ಪ್ಯಾರಾ ಸಬ್ಸ್ಟಿಟ್ಯೂಯೆಂಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಪ್ಯಾರಾ ಸಬ್ಸ್ಟಿಟ್ಯೂಯೆಂಟು ಸಿಗ್ತಾ ಹೋಗುತ್ತೆ, ಆರ್ಥೋ ಸಬ್ಸ್ಟಿಟ್ಯೂಯೆಂಟು ಸಿಗ್ತಾ ಹೋಗುತ್ತೆ. ಈ ಸತಿ ನಿಮಗೆ ಬೋರ್ಡ್ಸ್ ಎಕ್ಸಾಮಿನೇಷನಲ್ಲೂ ಕೂಡ ಈ ಕ್ವಶನ್ಸ್ನ ಕೇಳಿದ್ರು. ಸೊ ದಾಟ್ ಯು ಮಸ್ಟ್ ನೋ. ಆ್ಯಂಡ್ ದ ರೀಸನ್ ಫಾರ್ ದಿಸ್ ಈಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ಇದನ್ನ ಪ್ರೊಟೆಕ್ಟ್ ಮಾಡಲ್ಲ, ಈ ಗ್ರೂಪ್ ಏನಾಗಿದೆ ಅಂತ ಹೇಳಿದ್ರೆ ಈ ಗ್ರೂಪು ಪ್ರೊಟೋನೇಷನ್ ಆಗುತ್ತೆ. ಪ್ರೊಟೋನೇಷನ್ ಆಗಿರೋದ್ರಿಂದ ಈ ರಿಂಗ್ ಏನಾಗೋಗುತ್ತೆ, ಈ ರಿಂಗು ಡಿಆಕ್ಟಿವೇಟ್ ಆಗೋಗುತ್ತೆ. ಆ್ಯಂಡ್ ಡಿಆಕ್ಟಿವೇಟ್ ಆಗಿರೋದ್ರಿಂದ ಈ ಸೈಟ್ ಏನಾಗೋಗುತ್ತೆ, ನಂದು ಆಕ್ಟಿವ್ ಆಗ್ತಾ ಹೋಗುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ಏನ್ ಕೊಟ್ಟಿದೆ, ಇದ್ರಲ್ಲಿ ಏನಾಯ್ತು ನೋಡಿ, ನಿಮ್ದು ಈಗ ನಮ್ದು NH2 ಗ್ರೂಪ್ ಏನಿತ್ತು, ಈ ಸತಿ ಈ ತರ ರಿಯಾಕ್ಷನ್ ಆಗಬಾರ್ದು ಅಂತ ನಾನು ಏನ್ ಮಾಡಿದೆ, ಇದನ್ನ ಪ್ರೊಟೆಕ್ಟ್ ಮಾಡಿದೆ, ಸಿಮಿಲರ್ ಲೈಕ್ ಲಾಸ್ಟ್ ಮಂತ್. ಸೊ ಈಗ ಪ್ರೊಟೆಕ್ಟ್ ಮಾಡಾದ್ಮೇಲೆ ನೋಡಿ, ಪ್ರೊಟೆಕ್ಟ್ ಮಾಡಾದ್ಮೇಲೆ ನಾನು ನೈಟ್ರೇಷನ್ ನ ಮಾಡ್ತಾ ಹೋದ್ರೆ ನನಗೆ ಡಿಸೈರ್ಡ್ ಪ್ರಾಡಕ್ಟ್ ದಟ್ ಈಸ್ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಪ್ರಾಡಕ್ಟ್ ನನಗೆ ಸಿಗ್ತಾ ಹೋಗುತ್ತೆ. ಏನ್ ಸಿಗ್ತಾ ಹೋಗುತ್ತೆ, ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಪ್ರಾಡಕ್ಟ್. ಅಂಡ್ ನಾನು ಏನ್ ಮಾಡ್ತೀನಿ, ಮತ್ತೆ ಹೈಡ್ರಾಲಿಸಿಸ್ ಮಾಡ್ತೀನಿ, ಸೊ ದಟ್ ನಂದು ಅಮೈನ್ ಗ್ರೂಪ್ ರಿಟೈನ್ ಬರಲಿ. ಸೊ ರಿಟೈನ್ ಆಗುತ್ತೆ ಅಮೈನ್ ಗ್ರೂಪ್ ಅಂಡ್ ಹಿಯರ್ ಈಸ್ ಯುವರ್ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಅದೇ ಸಲ್ಫೋನೇಷನ್ ಮಾಡಕ್ ಹೋದ್ರೆ ಇಲ್ಲಿ ಇವಾಗ ನೋಡಿ ಮೇಜರ್ ಪ್ರಾಡಕ್ಟ್ ನಿಮ್ದು ಬರೀ ಏನ್ ಬರುತ್ತೆ, ನಿಮ್ದು ಪ್ಯಾರಾ ಡೈರೆಕ್ಟಿಂಗ್ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ, SO3H. ಸೊ ಇದು ನಿಮ್ಗೆ ಗೊತ್ತಿರಬೇಕು ಈ ಒಂದು ಕನ್ಸೆಪ್ಟ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಬರೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಯುವರ್ ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್. ಸೊ ಯು ಹೀರೋ ಆಫ್ ದ ಚಾಪ್ಟರ್ ಕೈಂಡ್ ಆಫ್ ಥಿಂಗ್. ಎಲ್ಲಾ ಚಾಪ್ಟರ್ಸ್ಗಳಲ್ಲಿ ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್ ಇಸ್ ಯುವರ್ ಹೀರೋ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ 1 by 1 ತಿಳ್ಕೊಂತ ಹೋಗೋಣ. ಸೊ ಫಾರ್ ಆಲ್ ಅಮೈನ್ಸ್ ನಿಮಗೆ ಒಂದು ಆರ್ಗ್ಯಾನಿಕ್ ರಿಯೇಜೆಂಟ್ ಕೊಟ್ಟರು, ಸ್ಟೋರಿ ನೀವು ಅರ್ಥ ಮಾಡ್ಕೊಂತ ಹೋಗಿ, ಸ್ಟೋರಿ ಕೇಳಿಸ್ಕೊಳ್ಳಿ ನೀಟಾಗಿ. ನಿಮ್ಮ ಹತ್ರ ಕೊಟ್ಟಿದ್ದಾರೆ ಒಂದು ಆರ್ಗ್ಯಾನಿಕ್ ಕಂಪೌಂಡ್. ಇವಾಗ ಹೇಳ್ತಿದ್ದಾರೆ ಇದು ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಆಗಿದೆ ಅಂತ ಹೇಳಿ. ನೀವೇನ್ ಮಾಡ್ತೀರಾ, ಫಸ್ಟ್ ಅದನ್ನ ಹೋಗ್ಬಿಟ್ಟು ನಿಂದು ವಾಟರ್ ಜೊತೆ ತಗೋತೀರಾ. ಅದೇ ತಾನೇ ನೀವು ಮಾಡಿರೋ ಟೆಸ್ಟ್. ವಾಟರ್ ಜೊತೆ ಅದನ್ನ ಡಿಸಾಲ್ವ್ ಮಾಡಕ್ ಟ್ರೈ ಮಾಡ್ತೀರಾ. ವಾಟರ್ ಜೊತೆ ಡಿಸಾಲ್ವ್ ಆಯ್ತು ಅಂತ ಹೇಳಿದ್ರೆ ನೀವು ಒಂದು ಬೇರೆ ನಾವು ಕನ್ಕ್ಲೂಡ್ ಮಾಡ್ತೀವಿ. ಬಟ್ ಅದೇ ನಂದು ವಾಟರ್ ಅಲ್ಲಿ ಡಿಸಾಲ್ವ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಯಾವ್ದ್ರಲ್ಲಿ ಡಿಸಾಲ್ವ್ ಮಾಡಿ ನೋಡ್ತೀರಾ, ದಟ್ ಈಸ್ ಯುವರ್ HCl ಅಲ್ಲಿ.
ಅಲ್ವಾ? ಸೊ ಇವಾಗ HCl ಒಂದು ಮಿನರಲ್ ಆಸಿಡ್ ಅಲ್ಲಿ ಡಿಸಾಲ್ವ್ ಆಯ್ತು ಅಂತ ಹೇಳಿದ್ರೆ ಏನ್ ಕನ್ಕ್ಲೂಡ್ ಮಾಡ್ತೀರಾ? ದಟ್ ಮೇ ಬಿ ಯೋರ್ ಅಮೈನ್ಸ್ ಅಂತ ನೀವು ಡಿಕ್ಲೇರ್ ಮಾಡ್ತೀರಾ. ಅಮೈನ್ಸ್ ಅದು ಡಿಕ್ಲೇರ್ ಆಯ್ತು. ನೆಕ್ಸ್ಟ್ ಹೇಳ್ತಾರೆ ಮ್ಯಾಮ್ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಬಾರಪ್ಪ, ಅವಾಗ ನೀನು ಹೇಳ್ತೀಯಾ ಅಮೈನ್ಸಾ. ಸೊ ಓಕೆ, ನಾವು ಬೇಸಿಕ್ ಸ್ಟ್ರೆಂತ್ ಅಲ್ಲಿ ತುಂಬಾ ಓದಿದೀವಿ, ಬೇಸಿಕ್ ಇರುತ್ತೆ. ಸೊ ಬೇಸಿಕ್ ಇದ್ದಾಗ ನಾನು ಲಿಟಮಸ್ ಟೆಸ್ಟ್ ನ ಮಾಡ್ತೀನಿ. ನಾನೇನ್ ಮಾಡ್ತೀನಿ, ಒಂದು ಲಿಟಮಸ್ ಪೇಪರ್ನ ತಗೊಂಡ್ಬರ್ತೀನಿ. ಬೇಸ್ ಆಗಿರೋದ್ರಿಂದ ನಾನು ರೆಡ್ ಲಿಟಮಸ್ ಪೇಪರ್ನ ತಗೊಂಡ್ಬರ್ತೀನಿ. ಸೊ ಇವಾಗ ಏನ್ ಮಾಡ್ತೀನಿ, ನಾನು ರೆಡ್ ಲಿಟಮಸ್ ಪೇಪರ್ನ ಆ ಒಂದು ಸೊಲ್ಯೂಷನ್ ಕೊಟ್ಟಿರೋದ್ರಲ್ಲಿ ಡಿಪ್ ಮಾಡ್ತೀನಿ. ಅದೇನಾದ್ರೂ ಬ್ಲೂ ಕನ್ವರ್ಟ್ ಆಯ್ತು ಅಂತ ಹೇಳಿದ್ರೆ ಮ್ಯಾಮ್ ಇದು ಬೇಸ್ ಆಗಿರೋದ್ರಿಂದ ಅಮೈನ್ಸ್ ಆಗಿದೆ ಅಂತ ಕನ್ಕ್ಲೂಡ್ ಮಾಡಿದ್ರು. ಇವಾಗ ಮ್ಯಾಮ್ ಹೇಳ್ತಾರೆ ಓಕೆ ಪುಟ್ಟ, ಅಮೈನ್ಸ್ ಆಗಿದೆ ಅಂತ ಗೊತ್ತಾಯ್ತು ನನಗೆ, ಬಟ್ ಇದು ಅಲಿಫ್ಯಾಟಿಕ್ ಅಮೈನಾ ನಂದು ಆರೋಮ್ಯಾಟಿಕ್ ಅಮೈನಾ, ಇದನ್ನ ಟೆಸ್ಟ್ ಮಾಡ್ಕೊಂಬಾರಪ್ಪ ಅಂತ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಾ, ನೈಟ್ರಸ್ ಆಸಿಡ್ ಟೆಸ್ಟ್ ಮಾಡ್ತೀರಾ. ಆಯ್ತಾ, NaNO2 ಪ್ಲಸ್ HCl ನ ಆಡ್ ಮಾಡ್ತೀರಾ ಅಂಡ್ ರಿಯಾಕ್ಷನ್ ಮಾಡಿಸ್ಕೊಂತ ಹೋಗ್ತೀರಾ. ಸೊ ಏನಾದ್ರೂ ನಿಮ್ಗೆ ರಿಯಾಕ್ಷನ್ ಅಲ್ಲಿ ನಿಮ್ಗೆ ಏನ್ ಬಂತು, ಯಾವುದೇ ಒಂದು ಗ್ಯಾಸ್ ಎವಾಲ್ವ್ ಆಗೋ ತರ ಕಾಣಿಸ್ಲಿಲ್ಲ, ಅಥವಾ ನೆಕ್ಸ್ಟ್ ಏನಾಗ್ತದೆ ನಿಮ್ದು ಆಯಿಲಿ ಲಿಕ್ವಿಡ್ ಕಾಣಿಸ್ಲಿಲ್ಲ, ಯಾವುದೇ ಒಂದು ನಿಮ್ಗೆ ಸಾಲ್ಯುಬಲ್ ಸಾಲ್ಟ್ ಆಫ್ ದ ಗ್ರೀನ್ ಸಾಲಿಡ್ ಕಾಣಿಸ್ಲಿಲ್ಲ, ಯಾವುದೇ ಒಂದು ಬೇರೆ ಟೈಪ್ ಆಫ್ ರಿಯಾಕ್ಷನ್ ಆಗ್ತಾ ಹೋಯ್ತು, ಆವಾಗ ನೀವೇನ್ ಕನ್ಕ್ಲೂಡ್ ಮಾಡ್ತೀರಾ, ದಟ್ ಈಸ್ ಮ್ಯಾಮ್ ಇದು ಆರೋಮ್ಯಾಟಿಕ್ ಅಮೈನ್ಸ್ ಆಗಿದೆ, ಇದು ನಮ್ಗೆ ಬರೀ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ನನಗೆ ರಿಯಾಕ್ಷನ್ ಕೊಟ್ಟಿದ್ದು, ಮಿಕ್ಕಿದ್ರಲ್ಲಿ ರಿಯಾಕ್ಷನ್ ನನಗೆ ಕೊಡ್ಲಿಲ್ಲ. ಆಯ್ತಾ, ಸೊ ಅವಾಗ ಏನ್ ಹೇಳ್ತೀರಾ, ಆರೋಮ್ಯಾಟಿಕ್ ಅಮೈನ್ಸ್. ಬಟ್ ಏನಾದ್ರೂ ಅನ್ಕೊಳ್ಳಿ ಆ ರಿಯಾಕ್ಷನ್ ಮಾಡ್ತೀರಿ, ನಿಮ್ಗೆ ನೆಕ್ಸ್ಟ್ ಅವಾಗ ಏನ್ ಸಿಕ್ತು, ನಿಮ್ಗೆ ಒಂದು ಗ್ಯಾಸ್ ಎವಾಲ್ವ್ ಆಗೋ ತರ ಸಿಕ್ತು, ನೈಟ್ರೋಜನ್ ಗ್ಯಾಸು, ಅಂಡ್ ನಿಮ್ಗೆ ಕಂಪೌಂಡ್ ಸಿಕ್ಕಿರೋದು ಆಲ್ಕೋಹಾಲಿಕ್ ಟೈಪ್ ಆಫ್ ನಿಮ್ಗೆ ಪ್ರಾಡಕ್ಟ್ ಸಿಕ್ತಿದೆ. ಸೊ ಅವಾಗ ನೀವೇನ್ ಹೇಳ್ತೀರಾ, ಮ್ಯಾಮ್ ಇದು ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್ಸ್ ಆಗಿದೆ. ಅಂಡ್ ಯಾವಾಗ ನಿಮ್ಗೆ ಎಲ್ಲೋ ಆಯಿಲಿ ಲಿಕ್ವಿಡ್ ಕಾಣಿಸುತ್ತೆ, ನೀವೇನ್ ಕನ್ಕ್ಲೂಡ್ ಮಾಡ್ತೀರಾ, ಮ್ಯಾಮ್ ಇದು ಸೆಕೆಂಡರಿ ಅಲಿಫ್ಯಾಟಿಕ್ ಅಮೈನ್ಸ್ ಆಗಿದೆ. ಮ್ಯಾಮ್ ಏನ್ ಕೊಡ್ತಾರೆ, ನೆಕ್ಸ್ಟ್ ಇನ್ನೊಂದು, ಅಥವಾ ನಿಮ್ಗೆ ಏನಾದ್ರು ಅನ್ಕೊಳ್ಳಿ ಏನ್ ಸಿಕ್ತು, ಒಂದು ಸಾಲ್ಟ್ ಟೈಪ್ ಆಫ್ ಸಿಕ್ತು ನಮ್ಗೆ ರಿಯಾಕ್ಷನ್ ಎಂಡ್ ಅಲ್ಲಿ, ಅಂಡ್ ಅದು ಗ್ರೀನ್ ಕಲರ್ ಸ್ವಲ್ಪ ಸೊಲ್ಯೂಷನ್ ಅದು ಫಾರ್ಮೇಶನ್ ಆಗ್ತಿದೆ. ಇನಿಷಿಯಲಿ ಅದರ ಸೊಲ್ಯೂಷನ್ ಒಳಗಡೆ ಗ್ರೀನ್ ಕಲರ್ ಸಾಲಿಡ್ಸ್ ನಿಮಗೆ ಕಾಣಿಸ್ತಿದೆ ಅಂತ ಹೇಳಿದ್ರೆ ನೀವೇನ್ ಕನ್ಕ್ಲೂಡ್ ಮಾಡ್ತೀರಾ, ಮ್ಯಾಮ್ ಅದು ಟರ್ಷರಿ ಅಲಿಫ್ಯಾಟಿಕ್ ಅಮೈನ್ಸ್. ಮ್ಯಾಮ್ ಹೇಳ್ತಾರೆ ಓಕೆ ಮ್ಯಾಮ್, ನಮ್ಮ ಹತ್ರ ನೈಟ್ರಸ್ ಟೆಸ್ಟ್ ಮಾಡೋಕ್ಕೆ ನನ್ನ ಹತ್ರ ರಿಯೇಜೆಂಟ್ಸ್ ಇಲ್ಲ, ನೀವೇನ್ ಮಾಡಿ, ನನ್ನ ಹತ್ರ ಬೆನ್ಸಿಲ್ ಸಲ್ಫೋನಿಲ್ ಕ್ಲೋರೈಡ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ನನಗೆ ಅಲಿಫ್ಯಾಟಿಕ್ ಇದೆಯಾ ಯಾವ ಅಲಿಫ್ಯಾಟಿಕ್ ಇದೆ ಟೆಸ್ಟ್ ಮಾಡಿ ಬನ್ನಿ ಅಂತ ಕೇಳ್ತಾರೆ ನಿಮಗೆ. ಸೊ ಅವಾಗ ನೀವೇನ್ ಮಾಡ್ತೀರಾ, ಬೆನ್ಸಿಲ್ ಸಲ್ಫೋನಿಲ್ ಕ್ಲೋರೈಡ್ ನ ಹಾಕ್ತೀರಾ, ಅಂಡ್ ನಿಮಗೇನಾದ್ರೂ ಪ್ರಾಡಕ್ಟ್ ಸಿಕ್ಕಿರತ್ತಲ್ಲ, ಆ ಪ್ರಾಡಕ್ಟ್ ಒಳಗಡೆ ಅಲ್ಕಲಿ ಆಡ್ ಮಾಡ್ತೀರಾ, ದಟ್ ಈಸ್ NaOH ಆರ್ KOH. ಏನಾದ್ರೂ ಸಾಲ್ಯುಬಲ್ ಆದ್ರೆ ನೀವೇನ್ ಹೇಳ್ತೀರಾ ಮ್ಯಾಮ್ಗೆ, ಮ್ಯಾಮ್ ಇದು ನಂದು ಪ್ರೈಮರಿ ಅಲಿಫ್ಯಾಟಿಕ್ ಅಮೈನ್ಸ್ ಆಗಿದೆ. ಏನಾದ್ರೂ ಪ್ರಾಡಕ್ಟ್ ಬಂದಿರೋದು ಸಾಲ್ಯುಬಲ್ ಆಗ್ಲಿಲ್ಲ, ನೀವೇನ್ ಕನ್ಕ್ಲೂಡ್ ಮಾಡ್ತೀರಾ, ಮ್ಯಾಮ್ ಇದು ಸೆಕೆಂಡರಿ ಅಲಿಫ್ಯಾಟಿಕ್ ಅಮೈನ್ಸ್ ಆಗಿದೆ. ಏನಾದ್ರೂ ರಿಯಾಕ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಕನ್ಕ್ಲೂಡ್ ಮಾಡ್ತೀರಾ, ಮ್ಯಾಮ್ ಇದು ಟರ್ಷರಿ ಅಲಿಫ್ಯಾಟಿಕ್ ಅಮೀನ್ಸ್ ಆಗಿದೆ. ಮ್ಯಾಮ್ ಹೇಳ್ತಾರೆ ಟರ್ಷರಿ ಅಲಿಫ್ಯಾಟಿಕ್ ಅಮೀನ್ಸ್ ಹೆಂಗ್ ಹೇಳ್ತೀಯಪ್ಪ, ರಿಯಾಕ್ಷನ್ ಆಗಿಲ್ಲ ಅಂತ ಹೆಂಗ್ ಹೇಳ್ತೀಯಾ? ಅವಾಗ ಮ್ಯಾಮಿಗೆ ಹೇಳ್ಬೇಕು ನೀವು, ಮ್ಯಾಮ್ ಬನ್ನಿ ಮ್ಯಾಮ್ ಇಲ್ಲಿ ನೋಡಿ, ನಾನು ಇದಕ್ಕೆ ವಾಟರ್ ಆಡ್ ಮಾಡ್ತಿದ್ದೀನಿ, ಈಗ ಇದು ಸಾಲ್ಯುಬಲ್ ಆಗ್ತಿದೆ ಮ್ಯಾಮ್, ಅಲ್ಕಲಿಯಲ್ಲಿ ಬೇರೆದೆಲ್ಲ ಸೊಲ್ಯೂಷನ್ ಸಾಲ್ಯುಬಲ್ ಆದ್ರೆ ಇದು ವಾಟರ್ ಸಾಲ್ಯುಬಲ್ ಆಗ್ತಿದೆ ಮ್ಯಾಮ್, ಅದಕ್ಕೆ ನಾನು ಕನ್ಕ್ಲೂಡ್ ಮಾಡಿದೆ ಇದು ಟರ್ಷರಿ ಅಲಿಫ್ಯಾಟಿಕ್ ಅಮೈನ್ಸ್. ಕ್ಲಿಯರ್? ಸೊ ಇದನ್ನೇ ಒಂದು ನಾನು ಏನಂತಾರೆ ಸಮ್ಮರಿ ಆಗಿ ನಿಮಗೆ ಈ ಡಿಸ್ಟಿಂಗ್ವಿಷಿಂಗ್ ಟೆಸ್ಟ್ ಅಲ್ಲಿ ಕೊಟ್ಟಿರೋದು. ಆಲ್ ಅಮೈನ್ಸ್ ಸಾಲ್ಯುಬಿಲಿಟಿ ಟೆಸ್ಟ್ ಮಾಡ್ತೀರಾ, ಡಿಸಾಲ್ವ್ ಇನ್ ಮಿನರಲ್ ಆಸಿಡ್, ಲಿಟ್ಮಸ್ ಟೆಸ್ಟ್ ಮಾಡ್ತೀರಾ, ರೆಡ್ ಟು ಬ್ಲೂ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಅಲಿಫ್ಯಾಟಿಕ್ ಅಥವಾ ಆರೋಮ್ಯಾಟಿಕ್ ಮಾಡೋಕೆ ನೈಟ್ರಸ್ ಟೆಸ್ಟ್ ನೀವು ಮಾಡ್ಬೋದು. ಸೊ ಆರೋಮ್ಯಾಟಿಕ್ ಏನ್ ಕೊಡುತ್ತೆ, ಬೆನ್ಸಿನ್ ಡೈಅಸೋನಿಯಂ ಕ್ಲೋರೈಡ್ ಕೊಡುತ್ತೆ. ಅಲಿಫ್ಯಾಟಿಕ್ ಪ್ರೈಮರಿ ಆಲ್ಕೋಹಾಲ್ ಪ್ಲಸ್ ನಮ್ದು ನೈಟ್ರೋಜನ್ ಗ್ಯಾಸ್ ಕೊಡುತ್ತೆ. ಸೆಕೆಂಡರಿ ಎಲ್ಲೋ ಆಯಿಲಿ ಲಿಕ್ವಿಡ್ ಕೊಡುತ್ತೆ. ಟರ್ಷರಿ ನಿಮ್ದು ಸಾಲ್ಯುಬಲ್ ನೈಟ್ರೇಟ್ ಸಾಲ್ಟ್ ಇರುತ್ತೆ, ಸ್ವಲ್ಪ ಗ್ರೀನ್ ಕಲರ್ ಅದು ಇರುತ್ತೆ. ನೆಕ್ಸ್ಟ್ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಲಿಫ್ಯಾಟಿಕ್ ಅಮೈನ್ಸ್ ಮಾಡೋಕ್ಕೋಸ್ಕರ ಹಿನ್ಸ್ಬರ್ಗ್ ನೀವು ಬೆನ್ಸಿಲ್ ಸಲ್ಫೋನಿಲ್ ಕ್ಲೋರೈಡ್ ತಗೊಂತೀರಾ. ಪ್ರೈಮರಿ ಆಗಿದ್ರೆ ಸಾಲ್ಯುಬಲ್ ಇನ್ KOH, ಸೆಕೆಂಡರಿ ಆಗಿದ್ರೆ ಇನ್ಸಾಲ್ಯುಬಲ್ ಇನ್ KOH ಆರ್ NaOH, ಟರ್ಷಿಯರ್ ಆಗಿದ್ರೆ ರಿಯಾಕ್ಷನ್ಸೇ ಆಗೋದಿಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ ಬರೋಣ, ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್. ಸೊ ನಾವು ಡೈಅಜೋಟೈಸೇಷನ್ ಏನು ಓದೋದಲ್ವಾ, ಸೊ ಆ ಡೈಅಜೋಟೈಸೇಷನ್ ನಮ್ಮ ಪ್ರಾಡಕ್ಟ್ ಏನ್ ಸಿಕ್ಕಿತ್ತು, BDC, ದಟ್ ಈಸ್ ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್. ಅದ್ರದ್ದು ರಿಯಾಕ್ಷನ್ಸ್ ನ ನೋಡ್ಕೊಂತ ಹೋಗೋಣ. ಸೊ ಇವಾಗ ನೋಡಿ, ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್ ನಾನು ಏನ್ ಮಾಡಿದೆ, ನಂದು CuCl ಅಥವಾ HCl ಜೊತೆ ನಾನು ಏನ್ ಮಾಡಿದೆ, ಅಥವಾ ಅಲ್ಲ ಅದ್ರ ಜೊತೆಗೆ ನಾನು ರಿಯಾಕ್ಟ್ ಮಾಡಿಸಿದ್ರೆ ನನ್ಗೆ ಏನ್ ಸಿಗುತ್ತೆ, ಕ್ಲೋರೋಬೆನ್ಸಿನ್ ಸಿಗ್ತಾ ಹೋಗುತ್ತೆ. ಅಂಡ್ ಅದೇ ತರ ನಾನು ಬ್ರೋಮಿನ್ ನ ಹಾಕಿದೆ ನೋಡಿ, CuCl, CO2, Cl2 ಎರಡು ಒಂದೇ, ಸೊ ಯಾವ್ದಾದ್ರು ಕೊಡ್ಬೋದು. ಆಯ್ತಾ? ಸೊ ಏನಾದ್ರೂ ನೀವು ಇದನ್ನ ಹಾಕಿದ್ರೆ ನಿಮ್ಗೆ ಏನ್ ಸಿಕ್ತು, ಕ್ಲೋರೋಬೆನ್ಸಿನ್ ಸಿಗ್ತಾ ಹೋಯ್ತು. ಇದನ್ನು ನೀವು ಹಾಕ್ತಾ ಹೋದ್ರೆ ನಿಮ್ಗೆ ಕ್ಲೋರೋಬೆನ್ಸಿನ್ ಸಿಗ್ತಾ ಹೋಯ್ತು. ನೆಕ್ಸ್ಟ್ ಅಲ್ಲಿ ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವು ಆ ಒಂದು ಹೈಲೈಟ್ ನ ತೆಗೆದ್ಬಿಟ್ರಿ, ಸಿಂಪ್ಲಿ ಕಾಪರ್ ನ ಆಡ್ ಮಾಡಿದ್ರಿ.
ಅವಾಗಲೂ ನಿಮ್ದು ಏನಾಯಿತು, ದಟ್ ಈಸ್ ಕ್ಲೋರೋಬೆನ್ಸಿನ್ ಸಿಕ್ತು. HBr ಆ್ಯಡ್ ಮಾಡಿದರೆ ನಿಮಗೆ ಬ್ರೋಮೋಬೆನ್ಸಿನ್ ಸಿಗ್ತಾ ಹೋಗಿದೆ. ಕರೆಕ್ಟ್? ಈಗ ಬರೋಣ ಮ್ಯಾಮ್, ಇಲ್ಲಿ ರಿಯೇಜೆಂಟ್ಸ್ ಚೇಂಜ್ ಮಾಡಿದ್ದೀರಾ, ನೀವು ಒಂದರಲ್ಲೇ ಬರಿಬೋದಾಗಿತ್ತಲ್ವ ಮ್ಯಾಮ್, ಯಾಕೆ ಎರಡೆರಡರಲ್ಲಿ ಬರೆದಿದ್ದೀರಾ? ಬಿಕಾಸ್ ಐ ವಾಂಟೆಡ್ ಟು ಟೆಲ್ ಯು ದ ನೇಮ್. ಸೊ ಯಾವಾಗ ಕಾಪರ್ ಹ್ಯಾಲೈಡ್ ನೀವು ತಗೊಂಡಿರ್ತೀರಾ ಅದನ್ನ ಏನು ಕರಿತೀರಾ? ಯು ವಿಲ್ ಕಾಲ್ ಇಟ್ ಆಸ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಏನು ಕರಿತೀರಾ? ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀರಾ. ಯಾವಾಗ ನೀವು ಕಾಪರ್ ಹ್ಯಾಲೈಡ್ ತಗೊಂಡ್ ಬದಲು ಬರೀ ಕಾಪರ್ನ ತಗೊಂತೀರಾ ಅದನ್ನೇನು ಹೇಳ್ತೀರಾ? ಗಟಮ್ಯಾನ್ ಕಾಚ್ ರಿಯಾಕ್ಷನ್. ಓಕೆ ಮ್ಯಾಮ್, ನೀವು ಕ್ಲೋರೋಬೆನ್ಸಿನ್ ಬ್ರೋಮೋಬೆನ್ಸಿನೇ ಮಾಡಿದ್ದೀರಾ, ನಮಗೆ ಅಯೋಡೋಬೆನ್ಸಿನ್ ಆ್ಯಂಡ್ ಫ್ಲೂರೋಬೆನ್ಸಿನ್ ಯಾರು ಮಾಡ್ತಾರೆ? ಸೊ ನೋಡಿ, ಅಯೋಡೋಬೆನ್ಸಿನ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ಪೊಟ್ಯಾಷಿಯಂ ಅಯೋಡೈಡ್ನ ತಗೊಂತೀರಾ ಆ್ಯಂಡ್ ಹೀಟ್ ಮಾಡ್ತೀರಾ, ನಿಮ್ಗೆ ಏನು ಸಿಗುತ್ತೆ? ಅಯೋಡೋಬೆನ್ಸಿನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ HbF4ನ ತಗೊತಾ ಹೋದ್ರೆ ನಿಮ್ಗೆ ಏನು ಸಿಗುತ್ತೆ? ಫ್ಲೂರೋಬೆನ್ಸಿನ್ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ನಂದು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ರಿಯಾಕ್ಷನ್ಸ್ಗಳಲ್ಲಿ ಸೊ ಏನಾದರೂ C2H5 ಆಲ್ಕೋಹಾಲ್ನ ತಗೊಂಡು ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬೆನ್ಝೀನ್ ಸಿಗ್ತಾ ಹೋಗುತ್ತೆ ಡೈರೆಕ್ಟ್ ಆಗಿ. ಏನು ಸಿಗ್ತಾ ಹೋಯ್ತು ನಿಮಗೆ? ಬೆನ್ಝೀನ್ ಡೈರೆಕ್ಟ್ ಆಗಿ ಸಿಗ್ತಾ ಹೋಯ್ತು. ವೇರ್ ಆಸ್ ನೀವು ಕಾಪರ್ ದಟ್ ಈಸ್ ಪ್ಲಸ್ ಅಯಾನು ಆ್ಯಂಡ್ H3PO2 ಹೈಪೋಫಾಸ್ಫರಸ್ ಆಸಿಡ್ನ ತಗೊಂಡ್ರಿ ಇನ್ ಪ್ರೆಸೆನ್ಸ್ ಆಫ್ H2O, ಆವಾಗಲೂ ನಿಮ್ಗೆ ಏನು ಸಿಕ್ತು? ಬೆನ್ಝೀನೇ ಸಿಗ್ತಾ ಹೋಯ್ತು ಮೇಜರ್ ಪ್ರಾಡಕ್ಟ್. ಆಯ್ತಾ? ಏನಾದರೂ H2O ಇನ್ ಪ್ರೆಸೆನ್ಸ್ ಆಫ್ H+ ನೀವೇನು ಮಾಡಿದ್ರಿ? ವಾರ್ಮ್ ಮಾಡಿದ್ರಿ ಇನ್ ಪ್ರೆಸೆನ್ಸ್ ಆಫ್ ವಾಟರ್, ಅವಾಗ ಏನು ಸಿಗ್ತಾ ಹೋಗುತ್ತೆ ನಿಮಗೆ? ಫಿನಾಲ್ ಸಿಗ್ತಾ ಹೋಗುತ್ತೆ. ಏನು ಸಿಗ್ತಾ ಹೋಗುತ್ತೆ? ಫಿನಾಲ್ ಸಿಗ್ತಾ ಹೋಗುತ್ತೆ. ಇದೊಂದು ಗೊತ್ತಿರಬೇಕು. ಆಯ್ತಾ? ಏನಾದರೂ KCN COCN ಮಾಡಿದ್ರೆ ನಿಮಗೆ ಸಯನೈಡ್ ಸಿಗ್ತಾ ಹೋಗುತ್ತೆ ರೆಸ್ಪೆಕ್ಟಿವ್. ಆಯ್ತಾ? ಸೊ ದಿಸ್ ಇಸ್ ದ ರಿಯಾಕ್ಷನ್ ವಿಚ್ ಯು ಮಸ್ಟ್ ರಿಮೆಂಬರ್ ನೌ. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಬಂದರೆ ಇದನ್ನು ಏನು ಹೇಳ್ತಾರೆ ನೀವು? ದಿಸ್ ಇಸ್ ಅ ಟೈಪ್ ಆಫ್ ಕಪ್ಲಿಂಗ್ ರಿಯಾಕ್ಷನ್. ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು? ಕಪ್ಲಿಂಗ್ ರಿಯಾಕ್ಷನ್. ಕಪ್ಲಿಂಗ್ ರಿಯಾಕ್ಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಂದು ಇಲ್ಲಿ ಒಂದು ಏನಾಗಿತ್ತಲ್ಲ ನೈಟ್ರೋಜನ್, ಈ ನೈಟ್ರೋಜನ್ ಕ್ಲೋರೈಡ್ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ಇಲ್ಲಿ ಒಂದು ಇದೆಯಲ್ಲ ಹೈಡ್ರೋಜನು. ಸೊ ಬೆನ್ಸಿನ್ ಹತ್ರ ಒಂದೊಂದು ಹೈಡ್ರೋಜನ್ ಇರುತ್ತಲ್ವ ಎಲ್ಲ ಕಾರ್ಬನ್ ಹತ್ರ. ಸೊ ಈ ಹೈಡ್ರೋಜನ್ ಜೊತೆ ಏನಾಗುತ್ತೆ? ಅದು ಅಟ್ಯಾಕ್ ಆಗುತ್ತೆ. ಸೊ ಈ ಹೈಡ್ರೋಜನು ಈ ಕ್ಲೋರಿನ್ ಕಂಬೈನ್ ಆಗುತ್ತೆ, ಇಲ್ಲೂ ಕೂಡ ಈ ಹೈಡ್ರೋಜನ್ ಈ ಕ್ಲೋರಿನ್ ಕಂಬೈನ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನೈಟ್ರೋಜನ್ ಅಲ್ಲಿ ಹೋಗಿ ಅಟ್ಯಾಚ್ ಆಗುತ್ತಾ? ಎಸ್ ಮ್ಯಾಮ್. ಸೊ ಇದನ್ನು ಸ್ವಲ್ಪ ಟಿಲ್ಟೆಡ್ ಆಗಿ ಬರೆಯೋಣ. ಸೊ ಈ ಥರ ಆಗೋಯ್ತು. ಇಲ್ಲೇನಾಗಿತ್ತು? ನೈಟ್ರೋಜನ್ ಇತ್ತು, ಕ್ಲೋರಿನ್ ಹೊಲ್ಟೋಯ್ತು ಮ್ಯಾಮ್. ಇಲ್ಲಿಂದ ಅಜೋ ಬಾಂಡ್ ಮಾಡ್ಕೊಂಡ್ರಿ ಆ್ಯಂಡ್ ದೆನ್ ನೀವೇನು ಮಾಡಿದ್ರಿ? ಆ ಹೈಡ್ರೋಜನ್ ರೀಪ್ಲೇಸ್ ಮಾಡ್ಕೊಂಡ್ರಿ ನೈಟ್ರೋಜನ್ ಜೊತೆ ಬಾಂಡ್ ಮಾಡ್ಕೊಂಡು ಆ್ಯಂಡ್ ದೆನ್ ಇಸ್ ಯುವರ್ OH ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಇಲ್ಲೇನಾಗೋಗ್ತಾ ಹೋಗುತ್ತೆ? ಸೇಮ್ ಬೆನ್ಸಿನ್ ರಿಂಗ್ ಇದೆ, ಇಲ್ಲೇನಾಗಿದೆ? N ಡಬಲ್ ಬಾಂಡ್ N ಆ್ಯಂಡ್ ಇಲ್ಲೇನಾಗಿದೆ? NH2 ಇದೆ. ಸೊ ಇದನ್ನು ಹೇಗೆ ಅಂತ ಹೇಳಿದ್ರೆ ಕಲರ್ ಕೇಳ್ಬೋದು ನಿಮಗೆ. ಸೊ ಇಲ್ಲಿ ಕಲರ್ ಏನು ಬಂದಿದೆ ನೋಡಿ. ಸೊ ದಿಸ್ ವಿಲ್ ಬಿ ಯೋರ್ ಆರೆಂಜ್ ಇನ್ ಕಲರ್. ಸೊ ಇದು ಆರೆಂಜ್ ಡೈ ಆಗಿರುತ್ತೆ. ವೇರ್ ಆಸ್ ದಿಸ್ ವಿಲ್ ಬಿ ಯೋರ್ ಯೆಲ್ಲೋ ಡೈ. ಸೊ ಏನಾಗಿರುತ್ತೆ? ದಿಸ್ ಇಸ್ ಯೋರ್ ಯೆಲ್ಲೋ ಡೈ ಆಗಿರುತ್ತೆ. ಆಯ್ತಾ? ಸೊ ಪ್ರಿಪ್ರೇಷನ್ ಆಫ್ ಡೈಯಲ್ಲಿ ಕಪ್ಲಿಂಗ್ ರಿಯಾಕ್ಷನ್ ಯೂಶಲಿ ಯೂಸ್ ಆಗ್ತಾ ಇರುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗಿದೆ. ಆ್ಯಂಡ್ ಫಾರ್ ಯೋರ್ ಇನ್ಫಾರ್ಮೇಷನ್ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತೀವಿ. ಸೊ ನೀವು ಎಷ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಷ್ಟು ನಮಗೂ ಮೋಟಿವೇಶನ್ ಇರುತ್ತೆ ನಿಮಗೆ ಲೈವ್ ಮಾಡಲಿಕ್ಕೆ. ಸೊ ಗೆಟ್ ರೆಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.